ಒಂದೇ ದಿನ ಆಲ್ಮೋಸ್ಟ್ ಆಲ್ 700 ಪುಸ್ತಕದಿಂದ 800 ಪುಸ್ತಕ ಸೇಲ್ ಆಗೋದು. ಅವರು 1000 ಪ್ರಿಂಟ್ ಮಾಡ್ಕೋತೀನಿ ಅಂತ ಹೇಳಿದೀನಿ, ಇವ್ರಿಗೆ ರಾಯಲ್ಟಿ ಕೊಡೋದು 10%. ಅವ್ರು ಮಾಡ್ಕೋತಾ ಇದ್ದೀವಿ ಪ್ರಿಂಟ್ 2000 3000 ಈ ತರ ಪ್ರಿಂಟ್ ಮಾಡ್ಕೊಳ್ಳೋರು. 10% ಕೇಳ್ರಿ, ಒಂದು 25-50 ರೂಪಾಯಿ ಕೇಳ್ರಿ, ಲಾಭ ಕೇಳ್ರಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಎತ್ಕೊಟ್ರು. ಪಬ್ಲಿಷರ್ಸ್ ಹತ್ರ ಹೋದ್ರು. ನರಸಿಂಹಯ್ಯನವರು ಇವಾಗ ತುಂಬಾ ಅಹಂಕಾರ ಬಂದ್ಬಿಡಿದೆ. ಅವ್ರು ನೋಡಿ ಈ ತರ ಬಂದ್ ಕೇಳ್ತಾರೆ ನಿಮ್ಗೆ, ನೀವು ಅವ್ರು ಕೊಡಕೋಬೇಡ್ರಿ ಅಂತ ಅವ್ರಿಗೆ ಹೇಳ್ಕೊಟ್ರು. ಅದೇ ವ್ಯಕ್ತಿ ಒಂದು ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅಂತ ಹೇಳಿ ಒಂದು ಮರ್ಡರ್ ಆಯ್ತು ಅಂದ್ರೆ ಇವ್ರು ಕಾಲ್ಪನಿಕವಾಗಿ ಅದನ್ನು ಏನೋ ಇಮ್ಯಾಜಿನೇಷನ್ ಇವ್ರು ಬರೆದ್ರು. ಇವ್ರಿಗೆ ಪೊಲೀಸ್ ಕಮಿಷನ್ ಅಂತ ಅವ್ರು ಎನ್ಕ್ವೈರಿ ಬಂದಿವ್ರು. ನಿಮ್ಮ ಮನೆಯಲ್ಲಿ ಏನೋ ಕೆಜಿ ಗಟ್ಟಲೆ ಚಿನ್ನ ಇದೆ ಅಂತೆ, ನೀವು ಇಷ್ಟು ಸಂಪಾದನೆ ಮಾಡಿದ್ರೆ ಅಷ್ಟು ಸಂಪಾದನೆ ಮಾಡಿದಾರೆ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು? ನಿಮ್ಮ ಆತ್ಮೀಯರೊಬ್ರು ಮಾಡಿದ್ದಾರೆ. ಏನ್ ಸ್ವಾಮಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಕಮಿಷನರ್ ಬರೀ ಕೇಳಿ ಬಂದಿದ್ದಾರೆ ಅಂತ ಏನ್ ಕೊಡ್ಲಿ ನಾನು? ಬರೀ ಕೇಳಿ ಬಂದಿದ್ರು, 4 ಪುಸ್ತಕ ತರಕ್ ಆಗ್ಲಿಲ್ವೇನ್ರಿ ಜೊತೆಲಿ? ಈ ಸೆಕ್ಸ್ ಬುಕ್ಸ್ಗೆ ಬರೀತಾರೆ ಅಂದ್ಬಿಟ್ಟು ಪೊಲೀಸ್ ಒಬ್ಬ CID ಇನ್ಸ್ಪೆಕ್ಟರ್ ಬಂದಿದ್ದಾರೆ ಮನೆಗೆ. 8 ಸಾರಿ ಹಾರ್ಟ್ ಅಟ್ಯಾಕ್ ಆಗಿದೆ. 8 ಸಾರಿ. ಡಾಕ್ಟರ್ ಸುಸ್ತು. ಅಣ್ಣ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಮೊದಲು ನನ್ಗೆ ಬಹಳ ಸಂತೋಷ ಪಡೋ ಕ್ಷಣ ಇದೆ. ಯಾಕಂದ್ರೆ ಎನ್ ನರಸಿಂಹಯ್ಯನವ್ರನ್ನ ಕನ್ನಡ ಸಾಹಿತ್ಯ ಓದುಗರು ಅಭಿಮಾನಿಗಳು ಮರೆಯಕ್ಕೆ ಸಾಧ್ಯವೇ ಇಲ್ಲ. ಅವರ ದೊಡ್ಡ ಮಗ ನೀವು. ಕಲಾ ಮಾಧ್ಯಮದ ಜೊತೆ ಮಾತಾಡ್ತಿರೋದಕ್ಕೆ ಮೊದಲು ಧನ್ಯವಾದ ತಮಗೆ. ಪ್ರಾರಂಭ ಮಾಡಕ್ ಮೊದಲು ನಾನು ನಿಮಗೆ ನಮ್ಮ ಕುಟುಂಬದ ಪರವಾಗಿ ನಿಮ್ಗೆ ಮೊದಲು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಒಬ್ಬ ನಮ್ಮ ತಂದೆ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಿ ಅವರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು ಅಂತ ಬಂದಾಗ ಅದಕ್ಕಿಂತ ಸಂತೋಷದ ಸಂಗತಿ ಬೇರೆ ಇಲ್ಲ ಅನ್ಸುತ್ತೆ ನನಗೆ. ಅದಕ್ಕೆ ಮೊದಲು ನಿಮಗೆ ನಮ್ಮ ಕುಟುಂಬದ ಪರವಾಗಿ ನಿಮಗೆ ಧನ್ಯವಾದಗಳ ಪ್ರಶ್ನೆ ಮಾತುಗಳನ್ನ ಪ್ರಾರಂಭ ಮಾಡ್ತೀನಿ ತಮ್ಮ ಅಪ್ಪಣೆ ಮೇರೆಗೆ. ದೊಡ್ಡ ಮಾತು ಸರ್. ತಾವು ಏನು ಮಾಡ್ತಿದ್ದೀರಿ ಈಗ? ನನ್ನ ವಿದ್ಯಾಭ್ಯಾಸ ಇದಾದ್ಮೇಲೆ NGFಗೆ ಸೇರಿಕೊಂಡೆ. ನಾನು ಅಪ್ರೆಂಟಿಸ್, ಲಾಂಗ್ ಟರ್ಮ್ ಅಪ್ರೆಂಟಿಸ್ ಅಂತೇಳಿ 4 ವರ್ಷ ಟ್ರೈನಿಂಗ್ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮತ್ತು ಅಲ್ಲಿ ನಾನು ಕೆಲಸ ಮಾಡಿಕೊಂಡೆ, ಮತ್ತು ಡಿಪ್ಲೊಮಾ ಮಾಡಿಕೊಂಡು ಅಸಿಸ್ಟೆಂಟ್ ಇಂಜಿನಿಯರ್ವರೆಗೂ ಅಲ್ಲಿ ಹೋಗಿ ಅಲ್ಲಿಂದ ನಾನು ಟ್ರಾನ್ಸ್ಪೋರ್ಟ್ ಸಾರಿಗೆ ಇಲಾಖೆಗೆ ಮೋಟಾರ್ ವಾಹನ ತನಿಖಾಧಿಕಾರಿ, ಬ್ರೇಕ್ ಇನ್ಸ್ಪೆಕ್ಟರ್ ಆಫ್ ಮೋಟರ್ ವೆಹಿಕಲ್ಸ್ ಅಂತೇಳಿ ಬ್ರೇಕ್ ಇನ್ಸ್ಪೆಕ್ಟರ್ ಅಂತೇಳಿ ಅಲ್ಲಿಗೆ ನಾನು 1990ರಲ್ಲಿ ಜಾಯ್ನ್ ಆಗಿ 2014ರಲ್ಲಿ ಹಿರಿಯ ಮೋಟಾರ್ ವಾಹನ ತನಿಖಾಧಿಕಾರಿಯಾಗಿ ನಾನು ನಿವೃತ್ತಿ ಹೊಂದಿದ್ದೀನಿ. ಈಗ ನನ್ನ ನಿವೃತ್ತಿ ಜೀವನನ ಆಚರಿಸ್ತಾ ಇದ್ದೀನಿ ಸರ್. ಎಷ್ಟು ತಮ್ಮ ವಯಸ್ಸಿಗೆ? ನನಗೆ 72ನೇ ವರ್ಷ ನಡೀತಾ ಇದೆ ಸರ್. ನಿಮ್ಮ ಕುಟುಂಬಕ್ಕೆ ಆ್ಯಕ್ಚುಲಿ ಒಳ್ಳೆ ಆರೋಗ್ಯ ಇದೆ. ಧನ್ಯವಾದಗಳು. ನಿಮ್ಮ DNA ಭಾಳ ಚೆನ್ನಾಗಿದೆ. ನೋಡಿ, ಅದು ನಮ್ಮ ತಂದೆಯವರ ಕೊಡುಗೆ ಅಂತ ಹೇಳ್ತೀನಿ ನಾನು. ಎನ್ ನರಸಿಂಹಯ್ಯ ಅವರು ಅಂತ ಹೇಳಿದ್ರೆ ಅವರ ತಂದೆ ಸಿ ನಂಜಪ್ಪ, ತಾಯಿ ಯಲ್ಲಮ್ಮ ಅಂತ. ಇವರು 18/9/1920 ಬೆಂಗಳೂರಿನಲ್ಲೇ ಜನನಾಗಿದ್ದು ಇವ್ರದ್ದು. ಇವರು ಅವ್ರ ತಂದೆಯವ್ರಿಗೆ 2ನೇ ಮಗ. ದೊಡ್ಡವ್ರು ಬಂದು ರಾಮಯ್ಯ ಅಂತ ಹೇಳಿದ್ರೆ ಅವ್ರು HMT ಇದ್ದರು. ಮಿಕ್ಕಿದವ್ರ 3 ಜನ ತಮ್ಮಂದರು, ಒಬ್ಳು ತಂಗಿ ಇದ್ದಿದ್ದು. ಈಗ ಅವರು ಯಾರೂ ಇಲ್ಲ, ನಮ್ಮ ಚಿಕ್ಕಮ್ಮದಿರಾಗಲಿ ನಮ್ಮ ಚಿಕ್ಕಪ್ಪದಿರಾಗಲಿ ದೊಡ್ಡದಿರು ಯಾರೂ ಇಲ್ಲ. ಅವರ ಒಡನಾಟದಲ್ಲಿ ಅವ್ರ ಸಹೋದರರಾಗಿರಲಿಲ್ಲ. ಇವರು ವಿದ್ಯಾಭ್ಯಾಸ ಪ್ರಾರಂಭ ಆಗಿದ್ದು ಸುಲ್ತಾನ್ಪೇಟೆಯಲ್ಲಿ ಗಣೇಶ ಸ್ಕೂಲ್ ಅಂತ ಈಗಲೂ ಇದೆ. ಅಲ್ಲಿ 4ನೇ ಕ್ಲಾಸ್ವರೆಗೂ ಓದ್ತಾ ಇದ್ರು ಅವರು. ಎಲ್ಲಿ ಸುಲ್ತಾನ್ಪೇಟೆ ಇರ್ತದೆ? ಸುಲ್ತಾನ್ಪೇಟೆ ಅಂದರೆ ಈಗ ನೀವು BV ಕೆಂಗ ರೋಡ್ ಬರುತ್ತಲ್ಲ, BV ಕೆಂಗ ರೋಡಿಂದ ನೀವು ಹಾಗೆ ಸೀದಾ ಹೋಯ್ತು ಅಂತ ಹೇಳಿದ್ರೆ ಫಸ್ಟ್ ಇದು ಬರುತ್ತೆ ನಗರಪೇಟೆ ಆದಮೇಲೆ ಹಾಗೆ ಸೀದಾ ಹೋಗ್ತಾ ಇದ್ದಂಗೆ ನೀವು ಮಾರ್ಕೆಟ್ ಕಡೆಗೆ ಅಲ್ಲಿ ಎಡಗಡೆಗೆ ಬರುತ್ತೆ ಗಣೇಶ ಸ್ಕೂಲ್ ಅಂದ್ಬಿಟ್ಟು. ಆ ಗಣೇಶ ಸ್ಕೂಲಲ್ಲಿ ಇವರು 4ನೇ ಕ್ಲಾಸ್ ಓದ್ತಾ ಇರಬೇಕಾದ್ರೆ 1936ರಲ್ಲಿ ನಮ್ಮ ತಾತ ಅವ್ರು ದುರ್ಮರಣ ಆಯಿತು. ಅದು ದೈವಾಧೀನರಾದರು. ಅಂದರೆ ನರಸಿಂಹಯ್ಯನವ್ರ ತಂದೆಯವರು. ಆವಾಗ ಇವ್ರಿಗೆ ಬೇರೆ ವಿದ್ಯಾಭ್ಯಾಸ ಅಲ್ಲಿಗೆ ವಿದ್ಯಾಭ್ಯಾಸ ಮೊಡಕಾಯಿತು. ಇವರು ಚಿಕ್ಕಪ್ಪನ ಆಶ್ರಯಕ್ಕೆ ಬಂದರು. ಇವರು ಚಿಕ್ಕಪ್ಪನ ಆಶ್ರಯಕ್ಕೆ ಬಂದ ಮೇಲೆ ಅವರು 1 ವರ್ಷ ಹೆಚ್ಚು ಕಡಿಮೆ 1 ವರ್ಷದೊಳಗೆ ಅವರು ದೇವಾಧೀನರಾದರು. ಇವರು ಸ್ವಲ್ಪ ಅನಾಥರ ಥರನೇ ಆಗೋಗ್ಬಿಟ್ರು ಇವರು. ಚಿಕ್ಕಪ್ಪನೂ ಇಲ್ಲ. ಇವರೊಂದು ವಟಾರದಲ್ಲಿ ಇದ್ದಿದ್ದು. ವಟಾರದಲ್ಲಿ ಒಂದು ಕೊನೆ ಮನೆ, ಒಂದು 4-5 ಮನೆ ದಾಟ್ಬಿಟ್ಟು ಹೋಗ್ಬೇಕಾಯ್ತು ಅವ್ರ ಮನೆಗೆ. ಇಲ್ಲಿ ನಮ್ಮ ಅಜ್ಜಿಯವರು ಇವರು ಹೆಂಗೋ ಕೆಲ್ಸಕ್ಕೆ ಹೋಗಿ ಏನೋ ಮಾಡ್ಕೊಂಡು ರಾತ್ರಿ ಬರೋಷ್ಟೊತ್ತಿಗೆ ಆ ವಟಾರದಲ್ಲಿ ಇವ್ರು ಬರ್ತಾ ಇದ್ದಾರೆ ಅಂತೇಳಿ ಯಾರು ಮಾತಾಡ್ಸ್ತಾ ಇರಲಿಲ್ಲ ಅವ್ರಿಗೆ. ಕಾರಣ ಏನು ಅಂದರೆ ಎಲ್ಲಿ ನಮ್ಮ ಮನೆಗೆ ಊಟಕ್ಕೆ ಬಂದುಬಿಡ್ತಾರೋ ಅನ್ನೋ ಒಂದು ವಿಷಯದಲ್ಲಿ ಅವ್ರು ಮಾತಾಡಿಸ್ತಾ ಇರಲಿಲ್ಲ ಇವ್ರಿಗೆ. ಆ ಪರಿಸ್ಥಿತಿ ಇತ್ತು. ಅವತ್ತು ದುಡ್ಕೊಂಬರ್ಬೇಕು, ಗಂಜಿ ಮಾಡ್ಕೋಬೇಕು ಅಥವಾ ಏನೋ ಮಾಡ್ಕೋಬೇಕು, ತಿನ್ನಬೇಕು, ಇವ್ರ ಪರಿಸ್ಥಿತಿ ಇತ್ತು. ಆ ಸಮಯದಲ್ಲಿ ಏನಾಯಿತು, ನಮ್ಮ ಅಜ್ಜಿಯವರ ತವ್ರ ಮನೆ ಬಂದು ಚಿಕ್ಕಮಂಗ್ಳೂರು. ನಮ್ಮ ಅಜ್ಜಿ ತವ್ರ ಮನೆ ಅಂದರೆ ನರಸಿಂಹಯ್ಯನವರ ತಾಯಿ ಅಂದರೆ ಅವ್ರ ತಾಯಿ. ನಮ್ಮ ಅಜ್ಜಿಯವರ ತವ್ರ ಮನೆ ಬಂದು ಚಿಕ್ಕಮಂಗ್ಳೂರು. ಅಲ್ಲಿ ಸಿದ್ದಪ್ಪ ಅಂತೇಳಿದ್ರೆ ನಮ್ಮ ಸೋದರ ಮಾವ, ಅಂದರೆ ನಮ್ಮ ತಂದೆಯವರ ಸೋದರ ಮಾವ, ನಮ್ಮ ಅಜ್ಜಿಯವರ ತಮ್ಮ. ಅವ್ರು ಬಂದು ಏನು ಮಾಡಿದ್ರು, ಇಲ್ಲ ನೀವು ಇಲ್ಲಿರೋದು ಬೇಡ, ಚಿಕ್ಕಮಂಗ್ಳೂರಿಗೆ ಬಂದುಬಿಡಿ ಅಂತೇಳ್ಬಿಟ್ಟು ಸಂಪೂರ್ಣ ಇವ್ರು ಸಂಸಾರ ಸಮೇತ ಚಿಕ್ಕಮಂಗ್ಳೂರಿಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿ ಜೀವನಕ್ಕೆ ಇದು ಮಾಡಬೇಕಲ್ಲ, ಅಲ್ಲಿ ಫಸ್ಟ್ ಕಲೀಲ್ ಗ್ಯಾರೇಜ್ ಅಂತೇಳಿ ಅಲ್ಲಿ ಸೇರ್ಕೊಂಡ್ರು. ಮೆಕ್ಯಾನಿಕ್ ಫೇಲ್ ಆದ್ಮೇಲೆ ಯಾರು ಈ ಸ್ಕೂಲ್ 4ನೇ ಕ್ಲಾಸಿಗೆ ಬಿಟ್ಟು ತಂದೆ ತಿರ್ಕೊಂಡ್ರು, ಚಿಕ್ಕಪ್ಪ ತಿರ್ಕೊಂಡ್ರು. ಹೆಂಗೆ ಬೆಳೆದ್ರು ಅವರು? ಸರ್ ಅದೇ ಹೇಳ್ತಾ ಇದ್ದೀನಲ್ಲ, ಇದು ಕೂಲಿ ಥರ ಅಲ್ಲಿ ಇಲ್ಲಿ ಹೋಗೋದು, ಕೆಲಸಗಳು ಮಾಡೋದು, ಬರೋದು. ಅದಾದ ಇನ್ನು ಚಿಕ್ಕ ವಯಸ್ಸಲ್ಲಿ ಇವ್ರು ಶಿಫ್ಟ್ ಆಗಿದ್ದು ಎಲ್ಲಿಗೆ, ಇದಕ್ಕೆ ಚಿಕ್ಕಮಂಗ್ಳೂರಿಗೆ. ಓಕೆ, ಅವಾಗಿನ್ನು ಮದುವೆಗಿದ್ದು ವ್ಯತ್ಯಾಸ ಇಲ್ಲ. ಚಿಕ್ಕ ಹುಡುಗ ಇವರು
ಅಲ್ಲಿ ಕಲೀಲ್ ಗ್ಯಾರೇಜಲ್ಲಿ ಮೆಕ್ಯಾನಿಕ್ ಸೇರಿಕೊಂಡ್ರು. ಎಷ್ಟು ವಯಸ್ಸು ಅವಾಗ? ಅವು ಏನು ಹೆಚ್ಚು ಕಡಿಮೆ ಅವ್ರಿಗೆ ಒಂದು 12 ವರ್ಷ ಇರ್ಬೋದೇನೋ. ಆ ವಯಸ್ಸಲ್ಲಿ ಅವರು ಇದು ಮಾಡ್ಕೊಂಡಿರೋದು ಹೋಗಿದ್ದಲ್ಲಿಗೆ. ಆ ಕಲೀಲ್ ಗ್ಯಾರೇಜ್ಗೆ ಹೋಗ್ತಾ ಇದ್ದಂಗೆ ಮತ್ತೇನಾಯಿತು, ಇವ್ರಿಗೆ ಕೈಗಾರಿಕಾ ಪಾಠಶಾಲೆ ಇದೆ, ಇದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ನಾವೇನು ಹೇಳ್ತೀವಿ ಇವಾಗ, ಅದು ಕೈಗಾರಿಕಾ ಪಾಠಶಾಲೆ. ಅಲ್ಲಿ ಇವ್ರಿಗೆ ತರಬೇತಿಗೆ ಸೇರಿಸು, 3 ವರ್ಷ ತರಬೇತಿ, ಅದು ITI ಟ್ರೈನಿಂಗು. ಅಲ್ಲಿ ಹೋಗ್ಬೇಕಾದ್ರೆ ಸ್ಟೈಫಂಡ್ ಸಿಗೋದು, ಸ್ಟೈಫಂಡ್ ತೊಗೊಳ್ಳೋದು ಒಂದು ಆಸ್ಪೆಕ್ಟು. ಈವ್ನಿಂಗ್ ಏನು ಮಾಡೋರು, ಮತ್ತೆ ಬರೋರಿಗೆ ಗ್ಯಾರೇಜ್ಗೆ, ಕಲೀಲ್ ಗ್ಯಾರೇಜ್ಗೆ ಬರೋದು, ಅಲ್ಲಿ ಸ್ವಲ್ಪ ಕೆಲಸ ಮಾಡೋದು, ಅಲ್ಲೇನೋ ಬರೋದು ಕಾಸು, ಇವ್ರ ಜೀವನಕ್ಕೆ ಏನೋ ಒಂದು ತೊಂದರೆ ಆಗ್ದಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಅದಾದ ಏನಾಯಿತು, ಇವರು ರೇಣುಕಾ ಮೋಟಾರ್ಸ್ ಅಂತೇಳಿ ಅಲ್ಲಿ ಬಸ್ಸಿಗೆ ಏನಾಯಿತು, ಇವ್ರಿಗೆ ಕಂಡಕ್ಟರ್ ಆಗಿ ಅಂದರೆ ಕ್ಲೀನರಾಗಿ ಸೇರಿಕೊಂಡ್ರು. ಕ್ಲೀನರಾಗಿ ಸೇರಿಕೊಂಡು ಹಾಗೆ ಸುಮ್ಮನೆ ಇರಲಿಲ್ಲ ಅವರು. ಅದರಲ್ಲಿ ಫಸ್ಟ್ ಏಡ್ ಬಾಕ್ಸು, ಫಸ್ಟ್ ಏಡ್ ಸರ್ಟಿಫಿಕೇಟ್ ಒಂದು ತೊಗೊಂಡ್ರು. ಫಸ್ಟ್ ಏಡ್ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟಿದ್ದಾನೆ. ಅಲ್ಲೇ ಅದೇ ಬಸ್ಗೆ ಕಂಡಕ್ಟರ್ ಇವರು. ಆ ಬಸ್ಸು ಸಕಲೇಶ್ಪುರ ಬೆಂಗಳೂರು ಇದು ಚಿಕ್ಕಮಂಗ್ಳೂರು ಓಡಾಡೋದು. ಅವ ಚಾರ್ಕೋಲ್ ಬಸ್ಸು ಇದು ಅಂತ ಹೇಳ್ತಾಯಿದ್ರು. ಎಲ್ಲೆಲ್ಲ ಕೆಟ್ಟೋಗೋದು ಅವ್ರು, ಅದು ತುಂಬ ದೊಡ್ಡ ಹಿಸ್ಟ್ರಿ ಅದು. ಎಲ್ಲಿ ಕೆಟ್ಟೋಯ್ತು ಅಂತ ಹೇಳಿದ್ರೆ ಅವಾಗ ಅಲ್ಲಿ ರಿಪೇರಿ ಮಾಡೋದಕ್ಕೇ ಇದಾಗೋಗ್ಬಿಡೋದು ಅವ್ರಿಗೆ. ಆ ಕಂಡಕ್ಟ್ರಾಗಿ ಅವ್ರು ಕೆಲಸ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 1947ರಲ್ಲಿ ತಿರ್ಗಿ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಸ್ವತಂತ್ರ ಬಂದ ಟೈಮಲ್ಲಿ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಾಗ ಮತ್ತೆ ಇಲ್ಲಿ ಅವ್ರಿಗೆ ಜೀವನಕ್ಕೆ ಒಂದು ತೊಂದರೆನೇ. ಅಲ್ಲಿ ಆಮೇಲೆ ಟೈಪಿಂಗ್ ಹೋಗ್ತಾರೆ, ಅದು ಪ್ರೆಸ್ಸಲ್ಲಿ ಕಂಪೋಸಿಂಗ್ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಾರೆ. ಬೇರೆ ಟೈಲರಿಂಗ್ ಕೆಲಸಗಳು ಮಾಡಿರ್ತಾರೆ. ಈ ಅನಿರೀಕ್ಷಿತವಾಗಿ ಏನಾಗುತ್ತೆ, ಒಂದು ಸಾರಿ ಒಬ್ಬ ಹಳೆ ಡ್ರೈವರ್ ಸಿಗ್ತಾನೆ ಇವ್ರಿಗೆ. ಕಲಾಸಪಾಳ್ಯಂ ಇದರಲ್ಲಿ ಹೋದಾಗ ಸಿಗ್ತಾನೆ. ಅವ್ರಿಗೆ ಹೇಳ್ತಾರೆ, ಬಸ್ ಡ್ರೈವರು ಅಲ್ಲ, ಲಾರಿ ಡ್ರೈವರು. ಇವ್ರು ಲಾರಿಯಲ್ಲಿ ಫಸ್ಟು ಇದಕ್ಕೆ ಅಂತ ಲಾರಿ ಕ್ಲೀನರಾಗೂ ಕೆಲಸ ಮಾಡಿದರು. ಅದನ್ನು ನಾನು ಹೇಳೋದು ಮತ್ತೆ, ಲಾರಿ ಕ್ಲೀನರಾಗೂ ಕೆಲಸ ಮಾಡಿದರು. ಅವರು, ಅಣ್ಣ ನನ್ನ ಪರಿಸ್ಥಿತಿ ಹಿಂಗಿದೆ, ಬಂದ್ಬಿಡೋ ನಾಳೆಯಿಂದ ಕೆಲಸಕ್ಕೆ ನೀನು ಕ್ಲೀನರಾಗಿ ಅಂದರು. ಆಯಿತು ಅಣ್ಣ ಅಂದರು. ಅಲ್ಲಿ ತಿರ್ಗಾ ಹೋಗಲಿಲ್ಲ ಅವರು. ಇಲ್ಲಿ ಇವರೇನು ಮಾಡಿದ್ರು, ಒಂದು ಸ್ವಂತ ಬಿಸ್ನೆಸ್ ನಾನು ಮಾಡಬೇಕು, ನನ್ನ ಕಾಲಲ್ಲಿ ನಾನು ನಿಂತ್ಕೋಬೇಕು ಅನ್ನೋ ಒಂದು ಇದು ಬಂತು. 1948ರಲ್ಲಿ ಏನಾಗುತ್ತೆ, ನಮ್ಮ ತಾಯಿಯವ್ರದ್ದು ಮದುವೆ ಆಯಿತು. ನಮ್ಮ ನಾಗರತ್ನಮ್ಮ ಅಂತ ನಮ್ಮ ತಾಯಿ, ಅವ್ರ ಜೊತೆಗೆ ಮದುವೆ ಆಯಿತು. ಯಾವ ಊರು ನಿಮ್ಮ ತಾಯಿ? ಹಾವೇರಿಯವರು. ನಮ್ಮ ತಾತ ಮುತ್ತಾತ ಬಂದು ಚಿತ್ರದುರ್ಗ, ನಮ್ಮ ಅಜ್ಜಿ ಚಿಕ್ಕಮಂಗ್ಳೂರು, ನಾವು ನೆಲೆಯಾಗಿ ಬೆಳೆದಿದ್ದು ಬೆಂಗಳೂರು. ನಮ್ಮ ಋಣ ಎಲ್ಲೆಲ್ಲಿತ್ತು ಅನ್ನೋದು ಋಣ ಅಲ್ಲಲ್ಲಿ ನಾವು ಸೆಟ್ಲ್ ಆಗೋಗ್ಬಿಟ್ವಿ. ಮದುವೆ ಆಯಿತು. ಇವ್ರೇನು ಮಾಡಿದ್ರು, ಒಂದು ಸರ್ಕ್ಯುಲೇಟಿಂಗ್ ಲೈಬ್ರರಿ ಸ್ಟಾರ್ಟ್ ಮಾಡಿದ್ರು, ಒಂದು ಚಿಕ್ಕದಾಗಿ ಲೈಬ್ರರಿ. ನರಸಿಂಹಯ್ಯನವರು ಲೈಬ್ರರಿ ಸ್ಟಾರ್ಟ್ ಮಾಡಿ ಅದರಲ್ಲಿ ಬುಕ್ಸ್ಗಳನ್ನ ಈ ನಾರಾಯಣಯ್ಯಂಗಾರ್ ಅಂತ ಬೆಳೆಪೇಟೆಯಲ್ಲಿ ಅವರಿಂದ ಬುಕ್ಸ್ ತರೋದು, ಬೇರೆಯವ್ರ ಕಡೆಯಿಂದ ಬುಕ್ಸ್ ತರೋದು. ಗುಂಡಾಸ್ತಾಸ್ತಿ ಅಂತೇಳಿ ಅವಾಗ ಸ್ವಲ್ಪ ಪತ್ತೆದಾರಿ ಕಾದಂಬರಿ ಬರೀತಾ ಇದ್ರು ನಮ್ಮ ತನಗಿನ ಹಿಂದೆ. ಸ್ವಲ್ಪ ಓದೋದು ಹುಚ್ಚು. ಇವ್ರದ್ದು ಎಷ್ಟು ಹುಚ್ಚಿತ್ತು ಅಂದರೆ ಓದೋದು, ಯಾವುದೇ ಊರಿಗೆ ಹೋಗ್ಬಿಡ್ಲಿ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ಗಳು ಹುಡುಕ್ತಾ ಇದ್ರು ಇವರು. ಆ ಸೆಕೆಂಡ್ ಹ್ಯಾಂಡ್ ಬುಕ್ಸ್ಗಳಲ್ಲಿ ತೊಗೊಂಡು ಬರೋದು, ಓದೋದು. ಅದು ಎಲ್ರಿಗೂ ಬಂದುಬಿಟ್ಟಿದೆ, ನಮ್ಮಲ್ಲಿ ಎಲ್ರಿಗೂ ಅಭ್ಯಾಸ ಬಂದುಬಿಟ್ಟಿದೆ, ಅದು ಓದೋದು ಇದಾಯಿತು. ಇಲ್ಲಿ ಇವರು ಪತ್ತೇದಾರಿ ಪುಸ್ತಕ ಎಲ್ಲ ಓದಬೇಕಾದ್ರೆ ನಾರಾಯಣಯ್ಯಂಗಾರು ಒಂದು ಸಾರಿ ಕೇಳಿದ್ರು, ಸ್ವಾಮಿ ನಾನು ಪತ್ತೇದಾರಿ ಪುಸ್ತಕ ಬರ್ಕೊಡ್ತೀನಿ, ಪ್ರಿಂಟ್ ಮಾಡ್ತೀರಾ ನೀವು? ನೀನೇನೇ ಬರ್ಕೊಡ್ತೀಯ, ಬರ್ಕೊಡಿ ನೋಡೋಣ ಅಂತ ಒಂಥರ ಉದಾಸೀನವಾಗಿ ಮಾತಾಡಿದ್ರು ಅವರು. ಇವ್ರು ಆಯಿತು ಅಂತ ಹೇಳಿದ್ರೆ ಆವಾಗ 1952ರಲ್ಲಿ ಉದಯವಾಯಿತು ಈ ಪತ್ತೇದಾರ ಪುರುಷೋತ್ತಮ. 52ರಲ್ಲಿ ಉದಯ ಆಗಿದೆ. ಅವ್ರಿಗೆ ಫ್ರೀಯಾಗಿ ಬರ್ಕೊಟ್ಟಿದ ತಕ್ಷಣ ಅದು ಚೆನ್ನಾಗಿತ್ತು, ಓದಿದ್ರು, ಪ್ರಿಂಟ್ ಮಾಡಿದ್ರು, ಸೇಲು ಆಯಿತು, ಚೆನ್ನಾಗಿತ್ತು. ಇನ್ನೊಂದು ಬರ್ಕೊಡೆ ಅಂದರು. ಆಯಿತು, ಒಂದು ಬರ್ಕೊಡ್ತೀನಿ ತಗೊಳ್ಳಿ. ಸುಮ್ಮನೆ 10-12 ಪುಸ್ತಕ ಬರ್ಕೊಟ್ಬಿಟ್ರು ಫ್ರೀಯಾಗಿ. ಹೋದ್ರಾಗ ಒಂದು ಪೈಸಾನು ಇವ್ರಿಗೆ ಲಾಭ ಇಲ್ಲ. ಇವ್ರ ಜೀವನಕ್ಕೆ ಏನು ಮಾಡೋರು, ಈ ಅಲ್ಲಿ ಸಂತೆ ಎಲ್ಲ ಆಗೋದಲ್ಲ, ಅಲ್ಲಿ ಹೋಗೋದು ಈ ಜಲಸಲ್ಪಿ ಸಕ್ಕನ ಅನ್ನೋದು ಅಂತ ಬುಕ್ಗಳು ತೊಗೊಂಡೋಗೋದು, ಈ ಬುಕ್ಗಳು ತೊಗೊಳೋದು. ಆಮೇಲೆ ತೂಕದ ಒಂದು ಯಂತ್ರ ತೊಗೊಂಡಿದ್ರು. ಅಲ್ಲಿ ಹೋಗೋದು, ತೂಕ ಮಾಡ್ತಾನೆ, 2 ಪೈಸಾ 6 ಪೈಸಾ ಎಷ್ಟೋ ಚಾರ್ಜ್ಗಳು ಮಾಡೋರು. ಅದನ್ನು ತೊಗೊಳ್ಳೋದು, ಬರೋದು, ಜೀವನಕ್ಕೆ ಹೆಂಗೆ ಮಾಡೋರು. ಒಂದು 15 ಪುಸ್ತಕ ಆಗಿದ್ದ ತಕ್ಷಣ ಆವಾಗ ಇವರು ಅವ್ರಿಗೆ ನಾರಾಯಣಯ್ಯಂಗಾರ್ಗೆ ಅಪ್ರೋಚ್ ಮಾಡಿದ್ರು, ಸ್ವಾಮಿ ನನ್ನ ಜೀವನಕ್ಕೂ ಏನಾದರೂ ಒಂದು ದಾರಿ ಆಗಬೇಕಲ್ಲ, ನನಗೆ ಏನಾದರೂ ಸ್ವಲ್ಪ ಕೊಡಬೇಕು. ಏನು ಅಂತ ನನಗೆ 25 ರೂಪಾಯಿ ಫಸ್ಟು ಅವ್ರಿಗೆ ಫಿಕ್ಸ್ ಆಗಿದ್ದು. ಒಂದು ಪುಸ್ತಕಕ್ಕೆ 25 ರೂಪಾಯಿ ಗೌರವಧನ ಅಷ್ಟೇ. ಆದಮೇಲೆ ಕಾಂಪ್ಲಿಮೆಂಟ್ರಿ ಬುಕ್ಸ್ ಇಲ್ಲ. ಅವ್ರು 1000 ಮಾಡ್ಕೋಬೋದು, 2000 ಪ್ರಿಂಟ್ ಮಾಡ್ಕೋಬೋದು, ಅದ್ರ ಬಗ್ಗೆ ಲೆಕ್ಕ ಇಲ್ಲ, ಏನಿಲ್ಲ. 25 ರೂಪಾಯಿ ಹೆಂಗೋ ಜೀವನಕ್ಕೆ ಅವ್ರಿಗೆ ದಾರಿ ಆಯಿತು 25 ರೂಪಾಯಿಂದ. ಎಷ್ಟು ವರ್ಷದಿಂದ ಇದು? 1952ರಲ್ಲಿ ಇದು ನಡೀತಾ ಇರೋದು. 70 ವರ್ಷದಿಂದ 25 ರೂಪಾಯಿ ಒಂದು ಪುಸ್ತಕಕ್ಕೆ. 1954ರಲ್ಲಿ ನಾನು ಹುಟ್ಟಿದಾಗ ಕಡು ಬಡತನ ಅವ್ರಿಗೆ. ನಮ್ಮ ತಂದೆ ಇದು ಹೇಳ್ಬೇಕು, ಅವ್ರ ಬಾಯಿನ ಕೇಳ್ತೀನಿ ಹೇಳ್ತಾ ಇದ್ದೀನಿ ನಾನು. ಈ ಸ್ನೇಹಿತರನ್ನ ಹೋಟ್ಲಿಗೆ ಕರ್ಕೊಂಡೋಗ್ಬಿಟ್ರೆ ಇವ್ರು ಇಡ್ಲಿ ಸಾಂಬಾರು ತೊಗೊಳ್ತಾ ಇರಲಿಲ್ಲ, ಇಡ್ಲಿ ಚಟ್ನಿ ತೊಗೊಳ್ಳೋರು. ಜೋಬಲ್ಲಿ ಒಂದು ಕವರ್ ಇಟ್ಕೊಂಡಿರೋರು, ಅದ್ರಾಗ ಮೆಲ್ಲಿಗೆ ಒಂದು ಇಡ್ಲಿ ಜೋಬಲ್ಲಿ ಹಾಕೊಂಬಂದು ನನಗೆ ತಿನ್ಸೋರಂತೆ. ಆ ಪರಿಸ್ಥಿತಿ. ಅಂಥದ್ದೆಲ್ಲ ಏನಾಯಿತು, ಇವರು ಪಬ್ಲಿಷ್ ಆಗ್ತಾ ಇದ್ದಂಗೆ ಬೇರೆಯವ್ರು ಸ್ಟಾರ್ಟ್ ಆಯಿತು ಬರೋದಕ್ಕೆ. ಈಗ ಮೈಸೂರಿನ ಕರುಣಾಕರ ಪ್ರಕಾಶನ ಬಂದರು, ತಿಪ್ಟೂರಿಂದ ಸುದರ್ಶನ ಪ್ರಕಾಶನ ಬಂದರು, ಸ್ಫೂರ್ತಿ ಅಂತ ಗದಗಿಂದ ಬಂದರು. ಆ ಥರ ಈಗ ಆಮೇಲೆ ಗೀತಾ ಏಜೆನ್ಸೀಸ್ ತುಂಬ ಜನ
ಪಬ್ಲಿಷರ್ಸ್ ಬಂದುಬಿಟ್ಟಿದ್ದೇನೆ ನಮಗೂ ಬರ್ಕೊಡಿ ಅಂದರು. ಎಲ್ರಿಗೂ 25 ರೂಪಾಯಿ ಬರ್ಕೊಟ್ಟಾದ್ಮೇಲೆ ಇವ್ರು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು. ಇದನ್ನು ಯಾರು ಏನೂ ಅವ್ರಿಗೆ ಸಪೋರ್ಟ್ ಇರಲಿಲ್ಲ. ಇವರ ಒಬ್ಬ ಸ್ನೇಹಿತರೆ, ಇವರ ಸಮಕಾಲೀನರೇ, ಹೆಸರು ಬೇಡ, ಅವ್ರ ಸಮಕಾಲೀನರು ಬಂದು ಇವ್ರಿಗೆ, ನರಸಿಂಹಯ್ಯನವರೇ ನೀವು ತುಂಬ ಫೇಮಸ್ ಆಗ್ತಾ ಇದ್ದೀರಲ್ಲ, ಸ್ವಲ್ಪ ಜಾಸ್ತಿ ಮಾಡಿಸ್ರಿ, ನಿಮ್ಮದು ದುಡ್ಡು 10% ಕೇಳ್ರಿ, ಒಂದು 25-51 ರೂಪಾಯಿ ಇದು ಕೇಳ್ರಿ, ಲಾಭ ಕೇಳ್ರಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಎತ್ಕೊಟ್ರು. ಪಬ್ಲಿಷರ್ಸ್ ಹತ್ರ ಹೋದರು. ನರಸಿಂಹಯ್ಯನವರು ಇವಾಗ ತುಂಬ ಅಹಂಕಾರ ಬಂದುಬಿಡಿದೆ, ನಾನು ಬಿಟ್ಟರೆ ಇಲ್ಲ ಅಂತ. ಅವ್ರು ನೋಡಿ ಈ ಥರ ಬಂದು ಕೇಳ್ತಾರೆ ನಿಮಗೆ, ನೀವು ಅವ್ರು ಕೊಡೋಕೋಬೇಡ್ರಿ ಅಂತ ಅವ್ರಿಗೆ ಹೇಳ್ಕೊಟ್ರು. ಅದೇ ವ್ಯಕ್ತಿ 2 ಕಡೆನೂ ಫಸ್ಟ್ ಕ್ಲಾಸ್ ಪಿನ್ ಮಾಡಿದ್ರು. ಇವರು ತಲೆಗೆ ಹಾಕೋತಾ ಇಲ್ಲ ನಮ್ಮ ತಂದೆ, ಈ ಸುಮ್ಮನೆ ಇದ್ರು. ಏನು ಯೋಚನೆ ಮಾಡ್ತಾಯಿದ್ರು ಅಂದರೆ, ಈ ಅಕಸ್ಮಾತ್ ನಾನು ಪಬ್ಲಿಷರ್ಸ್ಗೆ ಅಪ್ರೋಚ್ ಮಾಡಿದ್ರೆ ಇವರು ನನ್ನ ಬಾಯ್ಕಾಟ್ ಮಾಡಿ ನನ್ನ ಜೀವನಕ್ಕೆ ಏನು ಮಾಡಬೇಕು ಅನ್ನೋದು ಅವರು ಯೋಚನೆ ಮಾಡ್ತಾಯಿದ್ರು. ಕೊನೆಗೆ ನಮ್ಮ ತಂದೆಯವ್ರದ್ದೇ ಒಂದು ಸ್ವಂತ ಪಬ್ಲಿಕೇಶನ್ ಇತ್ತು, ಆರೂಢ ಪ್ರಕಾಶನ ಅಂತ ಹೇಳ್ಬಿಟ್ಟಿದ್ದೇನೆ. ಅದನ್ನು ಅವರು ಪ್ರಾರಂಭ ಮಾಡ್ಕೊಂಡಿದ್ರು. ಆಯಿತು ನೋಡೋಣ ಅಂದ್ಬಿಟ್ಟು ಅಪ್ರೋಚ್ ಮಾಡಿದ್ರು ಪಬ್ಲಿಷರ್ಸ್ಗೆ. ಅವರು ಇಲ್ಲ ಕೊಡೋಕ್ಕಾಗಲ್ಲ ಸ್ವಾಮಿ ಅಂದರು. ಆಯಿತು ಬೇಡ ಸ್ವಾಮಿ ಅಂದರು. ಇವರು ಪಬ್ಲಿಷ್ ಮಾಡೋರು, ಇವ್ರದ್ದು ಬುಕ್ಸು ಸೇಲ್ ಆಗೋದು. ಅವ್ರು ಪಬ್ಲಿಷ್ ಮಾಡಿದ್ರೆ ಇದು ಬುಕ್ ರಿಲೀಸ್ ಆಗೋದೇನ ನನಗೆ ಹೆವಿ ಕೆಲಸ. ಬೆಳೆದಿದ್ದೆ ನಾನು ಸ್ವಲ್ಪ ದೊಡ್ಡವ ನಾನೇ ಅಲ್ಲ. ಮನೆಯಲ್ಲಿ ಸೈಕಲ್ ತುಳಿಯೋಕ್ಕೂ ಬರಲ್ಲ. ಅಂದರೆ ಅದು ಇಟ್ಕೊಂಡು 4 ಅಂಗಡಿಗೆ ಹೋಗಬೇಕು, 100 ಪುಸ್ತಕ ಕೊಡಬೇಕು, ಕನಿಷ್ಠ 4 ಅಂಗಡಿ ನಾನು ಹೋಗಲೇಬೇಕು ಕಂಪಲ್ಸರಿ. ಅದರಲ್ಲಿ ಯಾರನ್ನಾರು ಕರ್ಕೊಂಡು ಹೋಗ್ಬೇಕಾಯ್ತು ಸ್ನೇಹಿತರಿಗೆ. ಒಂದು ಫಸ್ಟ್ ಫ್ಲೋರ್ಗೆ ಹೋಗಬೇಕು, ಬುಕ್ ಬಂಡ್ಲ್ಗಳು ತೊಗೊಂಡೋಗ್ಬೇಕು. ಬಂಡ್ಲ್ಗಳು ಒಂದು ಸಲ ಹೊಡೆದೋಗೋದು ಅದು ಬೇರೆ ವಿಷಯ, ಏಟ್ಕೊಳ್ತೀನಿ ಅದು ಬೇರೆ ವಿಷಯ. ಬಂಡ್ಲ್ಗಳು ಹೊಡೆದಾಗ ಅಲ್ಲಿ ತೊಗೊಂಡೋಗಿ ಕೊಡಬೇಕು. ಇಲ್ಲಿ ಕೆಳಗಡೆ ಅವನ ಸೈಕಲ್ ಎತ್ಕೊಂಡು ಹೋಗ್ಬಿಟ್ರೆ, ಬುಕ್ ಎತ್ಕೊಂಡು ಹೋಗ್ಬಿಟ್ರೆ ಅದೊಂದು ಕಷ್ಟ. ಅದಕ್ಕೆ ಇನ್ನೊಬ್ಬನ ಫ್ರೆಂಡ್ಸ್ನ ಕರ್ಕೊಂಡು ಜೊತೆ ಇಟ್ಕೊಂಡು ಅಲ್ಲಿ ಹೋಗಿ ಕೊಡಬೇಕು. ನಾನು 4 ಒಂದು ಬಳೆಪೇಟೆಯಲ್ಲಿ 2 ಇತ್ತು, ಕಾಟನ್ ಪೇಟೆಯಲ್ಲಿ 2 ಇತ್ತು. ಅಲ್ಲೂ ಬುಕ್ ಅಂಗಡಿ ಗೀತಾ ಏಜೆನ್ಸೀಸ್ ಇತ್ತು, SR ಪ್ರಕಾಶನ್ ಇತ್ತು. 100 ಬುಕ್ ಅವ್ರು ತೊಗೊಳೋರು. ಆಮೇಲೆ ಪ್ರಕಾಶ್ ಸಾಹಿತ್ಯ, ಆಮೇಲೆ ಷಣ್ಮುಗನ ಪ್ರಿಂಟಿಂಗ್ ಪ್ರೆಸ್ ಅವ್ರದ್ದು 100 ಪುಸ್ತಕ ಕೊಡ್ತಾಯಿದ್ದೆ. ನಾನು 400 ಪುಸ್ತಕ ಕೊಟ್ಬಿಡೋಷ್ಟೊತ್ತಿಗೆ ಇವರು ಲೋಕಲಲ್ಲೇ ಒಂದು 200-300 ಪುಸ್ತಕ ಡಿಸ್ಟ್ರಿಬ್ಯೂಟ್ ಆಗೋಗ್ಬಿಡೋದು. ಈ ಬಳೆಪೇಟೆ ಬುಕ್ ಹೌಸ್ 10 ತೊಗೊಳ್ಳೋರು, ಲೈಬ್ರರಿಯವರು, ಇನ್ನು ಸಿಟಿ ಸರ್ಕ್ಯುಲೇಟಿಂಗ್ ಲೈಬ್ರರಿ ಒಂದು 10 ಪುಸ್ತಕ, ಈ ಥರ ಒಂದು 300 ಪುಸ್ತಕ ಹೊರಟೋಗೋದು. ಒಂದೇ ದಿನ ಆಲ್ಮೋಸ್ಟ್ ಅಲ್ಲಿ 700 ಪುಸ್ತಕದಿಂದ 800 ಪುಸ್ತಕ ಸೇಲ್ ಆಗೋಗೋದು. ಒಂದೇ ದಿನಕ್ಕೆ. ಯಾಕಂದ್ರೆ ಓನ್ ಪಬ್ಲಿಕೇಶನ್ ನಾನು ಹೇಳ್ತಾ ಇರೋದು ನಿಮಗೆ. ನಾನೇ ತೊಗೊಂಡೋಗಿ ಕೊಡ್ತಾ ಇದ್ದಿದ್ದು 400 ಪುಸ್ತಕ. ನಮ್ಮ ತಂದೆ ಹೋಗಿ ಕೊಟ್ಬಿಟ್ಟು ಬರ್ತಾ ಇದ್ದಿದ್ದು ವಿತಿನ್ ಎ ಅವರ್. ನಾನು ಹೇಳ್ತಾ ಇರೋದಿದ್ದು ಒಂದು ತಾಸಲ್ಲಿ ಒಂದು 800 ಪುಸ್ತಕ ಹೋಗ್ತಾ ಇತ್ತು ನೋಡಿ. ಅದು ಇವರು ಓದುವರು ಬಂದು ತೊಗೊಂಡೋಗೋದು ನಿಧಾನ. ಆದರೆ ಒಂದೇ ದಿನ ಒಂದೇ ಸಮಯದಲ್ಲಿ ಹೋಗ್ಬಿಡೋದು, ಅಷ್ಟು ಪುಸ್ತಕಗಳು ಸೇಲ್ ಆಗಿಬಿಡೋದು, ಅಷ್ಟು ಡಿಮ್ಯಾಂಡು. ಆಮೇಲೆ ಇವ್ರದ್ದು ಪೇಮೆಂಟ್ ಏನಾಗ್ತಾ ಇತ್ತು, ಈ 100 ಪುಸ್ತಕ ತೊಗೊಳ್ಳೋರಿಗೆ 1 ತಿಂಗಳ ಪೇಮೆಂಟು, ಕ್ರೆಡಿಟ್ ಕೊಡ್ತಾಯಿದ್ದು. ಅವ್ರಿಗೆ 40% ಡಿಸ್ಕೌಂಟ್. ಅವ್ರಿಗೆ 10 ರೂಪಾಯಿ ಇತ್ತು ಅಂತೇಳಿ ಅವ್ರು ಕೊಡ್ತಾ ಇದ್ದಿದ್ದು 6 ರೂಪಾಯಿ. ಚಿಲ್ಲರೆ ಬರೋರಿಗೆ 33%, 25% ಅಂತ ಅವ್ರವ್ರಿಗೆ ಇದರಲ್ಲಿ ಒಂದು ವ್ಯವಹಾರ ನಡ್ಕೊಂಡು ಹೋಗೋದು. ಅಲ್ಲ, ನೀವು ಅಷ್ಟೊತ್ತಿಗೆ ಒಂದು ಚೂರು ಹುಡುಗ ಆಗಿದ್ರೆ ಸೈಕಲಲ್ಲಿ ತಳ್ಕೊಂಡು ಹೋಗ್ಬೇಕು, ತುಳ್ಕೊಂಡು ಹೋಗೋಕ್ಕಾಗಲ್ಲ. ಬರಲ್ಲ ನಿಮ್ಮ ತುಳಿಯಕ್ಕೆ ಬರ್ತಾ ಇತ್ತು ಅಂತ ಹೇಳಿದ್ರೆ ಲಗೇಜ್ ಇಟ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಮಾರ್ಕೆಟು ಬಳೆಪೇಟೆ ಎಲ್ಲ ತಳ್ಕೊಂಡು ಬರೋದು, ಜೊತೆಲಿ ಇನ್ನೊಬ್ಬರು ಇಟ್ಕೋತಾ ಇದ್ದೆ. ಬುಕ್ಸು ಬಿದ್ದೋಗ್ಬಾರ್ದು, ಎಷ್ಟಿತ್ತು ನಿಮ್ಗೆ ಏಜ್ ಅವಾಗ? ಸರ್ ಸುಮಾರು 13-14 ವರ್ಷ ಇರ್ಬೋದು ಸರ್. ಸೊ ನಿಮ್ಮ ತಂದೆ ಪುಸ್ತಕಗಳು ಡಿಸ್ಟ್ರಿಬ್ಯೂಟ್ ಮಾಡಿದಿರಿ ನೀವು? ಮಾಡಿದ್ರಿ ಸರ್. ವಾವ್. ಏನು ನಿಮ್ಮ ತಂದೆ ಪ್ರಕಾಶನದ ಹೆಸರು? ಆರೂಢ ಪ್ರಕಾಶನ ಅಂತ. ಅದು ಸಿದ್ಧಾರೂಢ ಸ್ವಾಮಿ ಅಂತ ಹುಬ್ಳಿಲಿ ಸ್ವಾಮಿಗಳಿದಾರಲ್ಲ ಗುರುಗುಜಿ, ಅವರ ಹೆಸರಿನಲ್ಲಿ ಇದು ಆರೂಢ ಪ್ರಕಾಶನ ಅಂತ ನಮ್ಮ ತಂದೆಯವರು ಓಪನ್ ಮಾಡಿದ್ರು ಸರ್. 25 ರೂಪಾಯಿಗಿಂತಲೂ ಹೆಚ್ಚಿಗೆ ಇಲ್ಲ ಗೌರವಧನ ಕೊಡಲ್ಲ ಅಂತ ಬೇರೆ ಪ್ರಕಾಶಕರು ಹೇಳಿದ್ದಕ್ಕೆ ನಿಮ್ಮ ತಂದೆಯವರು ಆರೂಢ ಪ್ರಕಾಶನ ಮಾಡಿದ್ರು. ಗೆದ್ದಿದ್ದು ಇನ್ನು ಮುಂದೆ ಕೇಳ್ತೀನಿ ನೋಡಿ ಯಾವ ರೀತಿ ಗೆದ್ರು ಅಂತ. 1962ರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಇವರಿಗೆ. ಏನು ಟರ್ನಿಂಗ್ ಪಾಯಿಂಟ್ ಅಂದರೆ, ನರಸಿಂಹಯ್ಯನವರೇ ನೀವು ಸಾಮಾಜಿಕ ಪುಸ್ತಕ ಬರಿತೀರೇನ್ರಿ ಅಂದರು. ಸಾಮಾಜಿಕ ಪುಸ್ತಕ ಬರಿತೀರಿ ಅಂದ ತಕ್ಷಣ ಬರಿತೀನಿ ರೀ ಅಂದರೆ, ಅವರ ಸಮಕಾಲೀನರು ಯಾರು ಮಾಬಿಷೆ ಇದ್ದರು, ಮಾ ರಾಮೂರ್ತಿ ಇದ್ದರು, BK ಸುಂದರರಾಜು ಇದ್ದರು. ಅವ್ರು ಸಮಕಾಲೀನರು, ಹೋರಾಟಗಾರರು ಸತ್ತೋದ್ರಲ್ಲ ಬಾವಿಲ್ ಅವರು, ಇವರ ಸಮಕಾಲೀನರು, ಕ್ಲೋಸ್ ಫ್ರೆಂಡ್ಸ್ ಇವ್ರಿಗೆಲ್ಲ. ಮನೆಗೆ ಬರೋರು ಅವರು ನರಸಿಂಹಯ್ಯನವರೇ ನಮಗೆ ಎಲ್ಲ ಉಂಟು ಅಭ್ಯಾಸಗಳು, ನಿಮ್ಗೆ ಯಾವುದಿಲ್ಲ, ನಿಮ್ಗೆ ಯಾವುದ್ರ ಅಭ್ಯಾಸ ಇದೆ, ಒಂದು ಹಸಿ ಹಾಕೋದು, ಒಂದು ಕಾಫಿ ಕುಡಿಯೋದು, ಅಷ್ಟು ಬಿಟ್ಟರೆ ಏನಿಲ್ಲ, ನೀವೇನ್ರಿ ಬರೀತೀರೋದು? ನಾನು ಬರೀತೀನಿ ತೊಗೊಳ್ರಿ ಅಂದರು. ಬರೀತೀನಿ ತೊಗೊಳ್ರಿ ಅಂದರು. ಫಸ್ಟ್ ಬರೆದ್ರು ಒಂದು ಮುತ್ತುಗದ ಹೂವು ಬರೆದ್ರು. ಅದು ಏನಾಗಿತ್ತು ಅಂದರೆ ಯಾವುದೋ ಒಂದು ಮ್ಯಾಗ್ಝಿನಲ್ಲಿ, ಕನ್ನಡ ಪ್ರಭಾ ಯಾವುದೋ ಒಂದು ಮ್ಯಾಗ್ಝಿನಲ್ಲಿ ಪ್ರಿಂಟ್ ಆಗಿತ್ತು, ಅದು ಕ್ರೋಢೀಕರಿಸಿ ಕೊಟ್ಟರು. ಕಾದಂಬರಿ ಮುತ್ತುಗದ, ಇವ್ರದ್ದೇ ಮುತ್ತುಗದ ಹೂ ಅಂತ ಸಾಮಾಜಿಕ ಪುಸ್ತಕ. ಅದು ಸೆಕ್ಸ್ ಅಲ್ಲ, ನಾನು ಹೇಳ್ತಾ ನೋಡಿ, ಸೆಕ್ಸ್ ಅಂದರು. ಸೆಕ್ಸ್ ಅಂತೂ ಅಲ್ಲ, ಸೋಷಿಯಲ್ ಬುಕ್ ಇದು. ಅವ್ರು ಬರಿತಾ ಇದ್ದಿದ್ದು ಸಾಮಾಜಿಕ ಕಾದಂಬರಿ ಅಂತ.
ಬರೋದು ಅದು ಕಡಲೆಪುರಿ ಥರ ಸೇಲ್ ಆಗೋಯ್ತು ತಕ್ಷಣ ಇನ್ನೊಬ್ರು ಬಂದರು ನಮ್ಗೆ ಇನ್ನೊಂದು ಬರ್ಕೊಡ್ರಿ ಅಂದರು ಗಿನಿ ಕಚ್ಚಿದ ಹಣ್ಣು ಅಂತ ಎರಡನೇದು ಬರೆದ್ರು ಅದು ಕಡಲೆಪುರಿ ಥರ ಹೋಗ್ಬಿಡ್ತು 3 ದಿನಕ್ಕೆ. ಸಾಮಾಜಿಕ ಥ್ರಿಲ್ಲರ್ ಅಲ್ಲ ಹೋಯ್ತು ಪತ್ತೇದಾರಿ ಅಲ್ಲ ಈ ತ್ರಿವೇಣಿ ಥರದ ಒಂದು ನಾವೆಲ್ಲ ತ್ರಿವೇಣಿ ಅವ್ರು ಬರ್ತಿದ್ರಲ್ಲ ಆ ಥರ ಒಂಥರ ಬೇರೆ ಥರ ಇದು ಇರಲಿ. ಹೋಗಿದ ತಕ್ಷಣ ಅಪ್ರೋಚ್ ಮಾಡಿದ್ರು ಎಲ್ಲ ಪಬ್ಲಿಷರ್ಸು ನನಗೆ ಕೊಡ್ರಿ ಅಂತ ಬರ್ಕೊಡ್ರಿ ಅಂತ. ಆಯ್ತು ಬರ್ಕೊಡ್ತೀನಿ, ನನಗೆ 10% ರಾಯಲ್ಟಿ ಕೊಡಿ, 25 ಪುಸ್ತಕ ಕಾಂಪ್ಲಿಮೆಂಟ್ರಿ ಕೊಡಿ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕೊಡಿ ಅಂದರು. ಇವ್ರು ಕೇಳಿದ್ರು, ಇವರು ಆಯಿತು ಸ್ವಾಮಿ ನಿಮಗೆ 10% ರಾಯಲ್ಟಿ ಕೊಡ್ತೀನಿ, ನಿಮಗೆ 25 ಪುಸ್ತಕ ಕಾಂಪ್ಲಿಮೆಂಟ್ರಿ ಕೊಡ್ತೀನಿ, ಬಟ್ ಪ್ರಾಫಿಟ್ ಬೇಕೇ ಬೇಕು ಅಂದರು. ಕೊನೆಗೆ ಇದುವರೆಗೂ ಯಾರೂ ಪ್ರಾಫಿಟ್ ಕೊಡಲಿಲ್ಲ. ಬಟ್ 25 ಪುಸ್ತಕ ಕಾಂಪ್ಲಿಮೆಂಟ್ರಿ 10% ರಾಯಲ್ಟಿ ಏನು ಫಿಕ್ಸ್ ಆಯಿತು, ಕೊನೆಯವ್ರಿಗೂ ಅಷ್ಟೇ ಫಿಕ್ಸ್ ಆಗೋಯ್ತು. ಅದು ಆವಾಗ ಸ್ಟಾರ್ಟ್ ಆಯಿತು ಇವ್ರದ್ದು ಲೆವೆಲ್. ಯಾರೋ ಒಂದು 50 ಪುಸ್ತಕ ಬರೆದ್ರು, ಬೇರೆಯವ್ರಿಗೆ ಎಲ್ಲ ಬರೆದಾಗ ಇವರು ಒಬ್ರಿಗೆ ಹೇಳಿದ್ರು, ಸ್ವಾಮಿ ನಿಮ್ಮ ತುಂಬ ವಿಪರೀತಕ್ಕೆ ಹೋಗ್ತಾ ಇದೆ, ನನ್ನ ಇನ್ಫಾರ್ಮೇಷನ್ ಪ್ರಕಾರ ಏನೋ ಪ್ರಾಬ್ಲಮ್ ಆಗುತ್ತೆ, ಬೇಡ್ರಿ ಬಿಡಿ ನರಸಿಂಹಯ್ಯನವರೇ ನನಗೇನು ಮಾಡ್ತಾರೆ ಅಂದರು. ಅಂದಿದ ತಕ್ಷಣ ಏನಾಯಿತು, ಇವ್ರು ಸುಮ್ಮನೆ ಆಗೋಗ್ಬಿಟ್ರು. ಏನಂತ ಅವರು ಪುಸ್ತಕ ಇವ್ರ ತಾನೇ ಬರ್ತಾ ಇದ್ದಿದ್ದು ಪುಸ್ತಕ ಸ್ವಲ್ಪ ವಿಪರೀತ ಕೊಟ್ಟೋಗಿತ್ತು. ಅಂದರೆ ಸೆಕ್ಸ್ ಇದೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅದರಲ್ಲಿ. ಅವಾಗ ಇವರು ಅವ್ರಿಗೆ ವಾರ್ನ್ ಮಾಡಿದ್ರು, ನೋಡಿ ಈ ಥರ ಕಷ್ಟ ಇದೆ ಅಂತ. ಅಂದಿದ ತಕ್ಷಣ ಏನಾಗೋಯ್ತು, ಇವರು ಕೇರ್ ಮಾಡಲಿಲ್ಲ. ಅವರು ಕರೆಕ್ಟಾಗಿ ಅವ್ರದ್ದೇ ಪ್ರೆಸ್ಗೆ ರೈಡ್ ಆಯಿತು, ಪೊಲೀಸ್ ರೈಡ್ ಆಯಿತು. ಇವ್ರು ಅಪ್ಸ್ಕ್ಯಾಂಡ್ ಆಗಿ ಹೋದವ್ರು ಕೊನೆ ಸಿಕ್ಕಲಿಲ್ಲ. ಅವ್ರು ಯಾರು ಅಪ್ಸ್ಕೊಂಡವ್ರು? ಅವ್ರು ಆ ಪಾರ್ಟಿ, ಅವ್ರ ಹೆಸರು ಬೇಡ ನಾನು ಹೇಳೋದು, ಪ್ರಕಾಶಕರು ಯಾರೋ ಆತರ್ ನಮ್ಮ ತಂದೆ ಥರ ಬರೆಯೋರು, ಕತೆ ಬರೆಯೋರು ಅವರು. ಇನ್ನೊಬ್ಬರು ಕತೆ ಅವರು ಹೋಗ್ಬಿಟ್ರು. ಆಯ್ತಲ್ಲ, ಇವ್ರು ನಮ್ಮ ಮನೇಲಿ ಏನಾಗಿತ್ತು, ಈ ಬುಕ್ಸ್ ಇತ್ತು, ಇವ್ರು 50 ಪುಸ್ತಕ ಇತ್ತು. 50 ಪುಸ್ತಕ ನಮ್ಮ ಮನೆಗೆ ಎಲ್ಲಿ ಬರ್ತಾರೆ ಅಂದರೆ ತಕ್ಷಣ ಏನು ಮಾಡಿದ್ರು, ಇವರು ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ರು 50 ಪುಸ್ತಕನ. ಅದು 10 ರೂಪಾಯಿ ಬೆಲೆ ಇದ್ದಿದ್ದು 100 ರೂಪಾಯಿ ಬೆಲೆಗೆ ಹೋಯ್ತದು 50 ಪುಸ್ತಕನೂ. ಅಷ್ಟು ಡಿಮ್ಯಾಂಡಲ್ಲಿ ಹೊಟ್ಟೋಯ್ತು. ಅಲ್ಲ ಯಾವುದು ಪುಸ್ತಕಗಳು ನಮ್ಮ ಹತ್ರ ಸ್ಟಾಕು ಇಲ್ಲ, ಈ ಮಾರ್ಕೆಟಲ್ಲಿ ನಿಮ್ಗೆ ಸಿಗೋದು ಇಲ್ಲ, ಬಿಡಿಯೋದು ಆಯಿತು. ಇವರು ಒಬ್ಬೊಬ್ಬ ಪತ್ತೇದಾರನ ಸೃಷ್ಟಿ ಮಾಡ್ಕೊಂಬಂದರು. ಫಸ್ಟು ಪತ್ತೇದಾರ ಪುರುಷೋತ್ತಮನ್ ಮಾಡಿದ್ರು, ಆಮೇಲೆ ಪತ್ತೇದಾರ ಮಧುಸೂದನನ್ ಮಾಡಿದ್ರು, ಪತ್ತೇದಾರ ಅರಿಂಜಯ್ಯನ ಮಾಡಿದ್ರು, ಆಮೇಲೆ ಗಾಳಿರಾಯ ಅಂತ ಮಾಡಿದ್ರು, ಬೃಹಸ್ಪತಿ ಅಂತೇಳಿ ಇವರು 5 ಜನ ಹುಟ್ಟಾಕಿದ್ರು. ಇವರು ಒಬ್ಬೊಬ್ಬರಿಗೆ ಏನು ಮಾಡಬೇಕು, ನ್ಯಾಯ ಸಲ್ಲಿಸಬೇಕು. 3 ಜನ ಮಕ್ಕಳು 3 ಜನಕ್ಕೂ ಒಂದೊಂದು ಮನೆ ಕೊಡಬೇಕು ಪ್ರಾಪರ್ ಅದಕ್ಕೆ ಏನು ಮಾಡಿದ್ರು, ಪತ್ತೇದಾರ ಪುರುಷೋತ್ತಮಂದು 100 ಪುಸ್ತಕ ಮಾಡಿದ್ರು, ಪತ್ತೇದಾರ ಮಸೂದನದು 100 ಪುಸ್ತಕ ಮಾಡಿದ್ರು, ಪತ್ತೇದಾರ ಅರಿಂಜಯ್ಯನದು 100 ಪುಸ್ತಕ ಮಾಡಿದ್ರು, ಗಾಳಿರಾಯನ ಒಂದು 60 ಪುಸ್ತಕ, ಬೃಹಸ್ಪತಿ ಈ ಥರ ಎಲ್ಲ ಆಗಿ ಸುಮಾರು ಈ ಸಾಮಾಜಿಕ ಚಿಕ್ಕ ಕತೆ ಅದು ಇಲ್ಲಕ್ಕೆ 550 ಪುಸ್ತಕಗಳು ಸುರಿದು ಬಂದಿದ್ದೀವಿ. ಇವರ ಇದರಲ್ಲಿ ಪಬ್ಲಿಷರ್ಸು ಯಾವ ರೀತಿ ಇವ್ರಿಗೆ ಮೋಸ ಮಾಡಿದ್ರು ಅನ್ನೋದೊಂದು ಹೇಳ್ತೀನಿ ನಿಮಗೆ. ಅವರು 1000 ಪ್ರಿಂಟ್ ಮಾಡ್ಕೋತೀನಿ ಅಂತ ಹೇಳಿದ್ದೀನಿ, ಇವ್ರಿಗೆ ರಾಯಲ್ಟಿ ಕೊಡೋದು 10%. ಅವ್ರು ಮಾಡ್ಕೋತಾ ಇದ್ದೀವಿ ಪ್ರಿಂಟ್ 2000 3000 ಈ ಥರ ಪ್ರಿಂಟ್ ಮಾಡ್ಕೊಳ್ಳೋರು. ಇಲ್ಲಿ ಕೇಳಿದ್ರೆ ಹೋಗಿ ನರಸಿಂಹಯ್ಯನವರೇ ನೋಡಿ ವ್ಯಾಪಾರನೇ ಆಗಿಲ್ಲ ನೋಡಿ, ಹಂಗೆ ಇದೆ ಬಂಡಲ್ಗಳು ಅನ್ನೋರು ಪುಸ್ತಕ ಅಲ್ಲೇ ತೋರಿಸೋರು. ಇವ್ರು ಮಾರ್ಕೆಟಲ್ಲಿ ಸ್ಟಡಿ ಮಾಡಿದ್ರೆ ಆಗಲೇ 1000ಗಿಂತ ಹೆಚ್ಚಿಗೆ ಸೇಲ್ ಹೋಗಿರೋದು. ಇವ್ರು ನೋಡ್ರಿ ಹಿಂಗೆ ಹೇಳ್ತಾವ್ರೆ, ಇಲ್ಲಿ ನೋಡ್ರೆ ಬುಕ್ಸ್ಗೆ ಸಾಕಿದೆ ಅಂತ ಹೇಳ್ಬಿಟ್ಟು ಏನೋ ಇದೆ ಅಂತ ಹೇಳ್ಬಿಟ್ಟು ನಾನು ಪತ್ತೇದಾರಿ ಕೆಲಸ ಮಾಡಲೇಬೇಕು ನಿಜ ಜೀವನದಲ್ಲಿ ಅಂತ ಹೇಳ್ತೇನೆ. ಇವರೇನು ಮಾಡಿದ್ರು, ಸೀದಾ ಎಲ್ಲಿ ಪ್ರಿಂಟ್ ಆಗ್ತಾ ಇರುತ್ತಲ್ಲ ಪ್ರೆಸ್ಸು, ಸಡನ್ನಾಗಿ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟರಲ್ಲಿ ಅಲ್ಲಿ ಒಂದೊಂದು ಫಾರಮ್ಸ್ ಅಂತ ಹೇಳ್ತಾ ಇದ್ವಿ. ಅಂದರೆ 8 ಫುಟದ್ದು 16 ಫುಟದ್ದು 32 ಫುಟದ್ದು ಒಂದೊಂದು ಫಾರಮ್, ಒಂದು ಬುಕ್ಕಲ್ಲಿ 10 ಫಾರಮ್ಸ್ ಬರ್ಬೋದು, 8 ಫಾರಮ್ ಅಂತ ಬರ್ಬೋದು, ಈ ರೀತಿ ಇರುತ್ತೆ. ಒಂದು ಫಾರಮ್ ಕೌಂಟ್ ಮಾಡಿದ ತಕ್ಷಣ ಸಿಕ್ಕಾಕೊಂಡ್ರು, ಜಾಸ್ತಿ ಪ್ರಿಂಟ್ ಆಗಿತ್ತು. ಪ್ರಿಂಟ್ ಆಗಿದ ತಕ್ಷಣ ಇವ್ರು ಹಿಡ್ಕೊಂಡ್ರು ಅವ್ರನ್ನ. ಏನು ಸ್ವಾಮಿ ಈ ರೀತಿ ಮೋಸ ಮಾಡ್ತಾ ಇದ್ದೀರ ನೀವು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಕೊನೆ ತಪ್ಪಾಯಿತು ಸ್ವಾಮಿ ಹೇಗೆ ಅಂದರೆ ಬಂದು ಕೆಲವರು ದಂಡ ಕಟ್ಕೊಟ್ರು, ಕೆಲವ್ರು ಕಟ್ಕೊಡ್ತೀವಿ ಅಂತೇಳಿ ಮಧ್ಯವರ್ತಿನ ಕರ್ಕೊಂಬಂದರು, ಅವರು ಕೊಟ್ಕೊಳ್ಳಿಲ್ಲ. ಅದಕ್ಕೆ ಸ್ವಲ್ಪ ನಾನು ಚಿಕ್ಕ ವಯಸ್ಸು, ಅವ್ರು ಬಂದು ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊತಾ ಇದ್ದೆ, ಈ ರೀತಿ ಮಾಡ್ಬೋದಾ ಅಂತ ಹೇಳಿದ್ದೀನಿ ಅಂತ. ಯಾಕೆ ನಾನು ಯಾರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಅವ್ರ ಹೆಸರುಗಳು ಪ್ರತಿಯೊಂದು ನನಗೆ ಗೊತ್ತಿದೆ, ಅದನ್ನು ಯಾರ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆ ರೀತಿ ಮೋಸ ಮಾಡಿದ್ರು ಇವ್ರನ್ನ ಪಬ್ಲಿಷರ್ಸು. ಇಷ್ಟು ಪಬ್ಲಿಷರ್ಸ್ ಮೋಸ ಮಾಡಿದ್ರು. ಇವ್ರ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಆಗಿದೆ. ಯಾವ ರೀತಿ ಇವರು ಅಂದರೆ, ನೀವು ಡಿಸಿಪ್ಲಿನ್ ಆ್ಯಂಡ್ ಪಂಕ್ಚುಯಾಲಿಟಿ ಪ್ಲಸ್ ಇವ್ರ ನಾಲೆಡ್ಜ್ ಏನಿತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಬೆಳಿಗ್ಗೆ 6 ಗಂಟೆಗೆ ಕಾಫಿ ರೆಡಿ ಇರಬೇಕು ಅವ್ರಿಗೆ. ಎಷ್ಟು ಗಂಟೆಗೆ ಹೇಳೋರು? 4-4:15 ಎದ್ದೇಳೋರು. ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು 6 ಗಂಟೆ ಕಾಫಿ, 6 ಗಂಟೆಗೆ ಹೊರಗಡೆ ಹೋಗ್ಬಿಡೋರು. 6:30 6:45 ಎಷ್ಟೊತ್ತಿಗೆ 6:30ಗೆ ಕರೆಕ್ಟಾಗಿ ಅವರ ಫ್ರೆಂಡ್ ಒಬ್ಬರು ಬರೋರು, R.C. ನಾಗಯ್ಯ ಅಂತಲೇ ಲಾಯರ್. ಅವ್ರು ಬಂದು ಅವ್ರ ಜನಕ್ಕೂ ಕಾಫಿ ಕುಡ್ಕೊಂಬರ್ಬೇಕು ಹೊರಗಡೆ ಹೋಗಿ. 8 ಗಂಟೆಗೆ ಟಿಫನ್ನು, 1:15ಗೆ ಊಟ, ರಾತ್ರಿ 8 ಗಂಟೆಗೆ ಊಟ. ಡಿಸಿಪ್ಲಿನ್ ಅದು. 1 ನಿಮಿಷ ಲೇಟ್ ಆದರೂ ಕೂಡ ಅಲ್ಲಿ ಯಾರು ಇರ್ತಾರೆ ಅವ್ರದ್ದು ಸ್ವಲ್ಪ ಜಾತಕ ಚೇಂಜ್ ಆಗಿರೋದು ಅಷ್ಟೇ, ಬೇರೆ ಏನಿಲ್ಲ. ಅವ್ರದ್ದು ಕೆಟ್ಟ ಗುಣ ಏನು ಅಂದರೆ
ಕೋಪ ಶೀಘ್ರ ಕೋಪಿ ಅದು ಎಲ್ರಿಗೂ ಬಂದುಬಿಟ್ಟಿದೆ, ನಮಗೆ ನಮ್ಮ ಫ್ಯಾಮಿಲಿಗೆ ಬಂದುಬಿಟ್ಟಿದೆ ಅದು ಶೀಘ್ರ ಕೋಪಿ. ಹೌದಾ? ಸಿಕ್ಕಾಬಿಟ್ಟು ಶಾರ್ಟ್ ಟೆಂಪರ್. ನಾನು ಅಷ್ಟೇ ಶಾರ್ಟ್ ಟೆಂಪರು. ನನ್ನ ಡಿಪಾರ್ಟ್ಮೆಂಟಲ್ಲೇ ನನಗೆ ಇದೆ ಇಲ್ಲಿ ಆ ರೀತಿ ಇದಾಗಿದೆ. ಆಮೇಲೆ ಅವ್ರ ನಾಲೆಡ್ಜ್ ಯಾವ ರೀತಿ ಇರೋದು ಅಂದರೆ, 4ನೇ ಕ್ಲಾಸ್ ಓದಿದ ನರಸಿಂಹಯ್ಯನವರು ಯಾವ ರೀತಿ ಇತ್ತು ಅಂದರೆ, ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನಾನು. ಇವ್ರು ಹೋಗ್ಬೇಕಾದ್ರೆ ಒಂದು ಚಪ್ಪಾಳೆ ಸೌಂಡ್ ಕೇಳಿಸಿದೆ ಅವ್ರಿಗೆ. ಚಪ್ಪಾಳೆ ಸೌಂಡ್ ಕೇಳಿಸಿದ ತಕ್ಷಣ ಇವ್ರು ಸುಮ್ಮನೆ ಕೇಳಿಸ್ಕೊಂಡು ಹೊರಟೋಗಿದ್ದಾರೆ. ಮುಂದೆ ಹೋಗಿದ ತಕ್ಷಣ ಏನಾಗಿದೆ, ಅವಾಗೆಲ್ಲ ಮೊಬೈಲು ಇವೆಲ್ಲ ಇಲ್ಲ. ನಾವು ಮುಂದೆ ಹೋಗ್ತಾವ್ರನ್ನ ಕರಿಬೇಕು ಅಂತ ಚಪ್ಪಾಳೆ ಹೊಡೆದೇ ಕರಿತಾ ಇದ್ದಿದ್ದು. ಮುಂದೆ ಹೋಗ್ತಾ ಇದ್ದವ್ರು ಮುಂದೆ ಹೋದಾಗ ಇನ್ನೊಂದು ಚಪ್ಪಾಳೆ ಕೇಳಿಸಿದೆ ಅವ್ರಿಗೆ. ಈ ಚಪ್ಪಾಳೆಗೆ ಅದಕ್ಕೂ ಸೌಂಡ್ ಸ್ವಲ್ಪ ವೇರಿಯೇಷನ್ ಆಯಿತು. ಅರೆ ಇದೇ ಬೇರೆ ಚಪ್ಪಾಳೆ ಸೌಂಡ್ ಬಂತು, ಅದೇ ಚಪ್ಪಾಳೆ ಬಂತು, ಯಾಕೆ ಇದ್ರ ಬಗ್ಗೆ ಇದು ಮಾಡ್ಬೋದು, ಅದಕ್ಕೆ ಚಪ್ಪಾಳೆ ರಹಸ್ಯ ಅಂತ ಒಂದು ಕಥೆ ಬಿಡೋದು. ಹಾಂ, ಆ ಚಪ್ಪಾಳೆ ರಹಸ್ಯದಲ್ಲಿ ಅಲ್ಲಿ ಇದ್ರದ್ದು ಪುಸ್ತಕದ್ದು ಸಾರಾಂಶ ಏನು ಅಂದರೆ, ಒಂದು ಸ್ಥಳದಲ್ಲಿ ಏನಾಗುತ್ತೆ, ಪತ್ತೇದಾರ ಇವ್ರನ್ನ ಪರಿಚಯದವರು ಒಬ್ರು ಇರ್ತಾರೆ. ನಮ್ಮ ಮಸೂದ ಈ ಥರ ಆ ಥರ ಅವರು ಫೇಮಸ್ ಅಂದಾಗ, ಅವ್ರು ಏನ್ರಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅಂದಾಗ, ಇಲ್ಲ ನಾವು ಕರೆಸ್ತೀವಿ ನೋಡಿ ಬೇಕಾದ್ರೆ ಇದು ಮಾಡಿ ಅಂದಾಗ ಅವ್ರನ್ನ ಕರೆಸ್ತಾರೆ. ಯಾರು ಪತ್ತೇದಾರ ಪುರುಷೋತ್ತಮ ಇವನ್ನ ಮಸೂದನ ಗಂಗಾರಾಮ್ ಕರೆಸ್ತಾರೆ. ಕರೆಸಿದಾದ್ಮೇಲೆ ಅಲ್ಲಿ ಇವ್ರದ್ದೊಂದು ಕಾಂಪಿಟೇಷನ್. ನಾವು ಈ ಥರ ಇದು ಮಾತಾಡಿದ್ದು ಯಾರಿಗೂ ಹೇಳ್ಕೊಡ್ದು, ನೀವು ಅವ್ರಿಗೂ ಹೇಳ್ಕೊಡ್ದು ಅಂತ. ಅವ್ರೇನು ಮಾಡ್ತಾರೆ, ಇಲ್ಲೊಬ್ಬ ಡಕಾಯಿತ ಒಬ್ಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಇವರು ಆಯಿತು ಅಂತಾರೆ. ಅವರು ಏನು ಮಾಡ್ತಾರೆ, ಇದನ್ನು ಪತ್ತೇರನ್ನ ಕರ್ಕೊಂಡೋಗಿ ಅವನ ಮತ್ಸನ್ನ ಕಟ್ಟಾಕ್ಬಿಡ್ತಾರೆ. ಒಂದು ಕಡೆ ಕಟ್ಟಾಕ್ಬಿಟ್ಟು ಅವ್ನು ಚಪ್ಪಾಳಿ ಹೊಡ್ತಾನೆ. ಅವ್ರ ಅಸಿಸ್ಟೆಂಟ್ಸ್ಗಳು ಕರೀತಾನೆ. ಕರೆದು ಇವ್ರಿಗೆ ಏನು ಮಾಡೋಕ್ಕೋಗಲ್ಲ, ಸ್ವಲ್ಪ ಟಾರ್ಚರ್ ಮಾಡ್ದಂಗೆ ಮಾಡಿ ಇವರು ಹೊರಟ್ಬಿಡ್ತಾನೆ. ಹೊರಟಿದ ತಕ್ಷಣ ಇವರು ಪತ್ತೇದಾರ ಏನು ಮಾಡ್ತಾನೆ, ಇವ್ರಿಗೆ ಪೇಪರಲ್ಲಿ ಯಾವ ಪೇಪರಲ್ಲೂ ಕೂಡ ಡಕಾಯ್ತಿದೆ ಇನ್ನೊಂದು ಇಲ್ಲಿ ನ್ಯೂಸ್ ಇಲ್ಲ, ಯಾವ ಸ್ಟೇಷನಲ್ಲೂ ಕೂಡ ಇಲ್ಲ, ಇದು ಏನೋ ವಿಷಯ ಇದೆ ಅಂತ ಹೇಳ್ಬಿಟ್ಟಿದ್ದೇನೆ. ನನ್ನ ಕೈಯಲ್ಲಿ ಆಗಲ್ಲ ಸ್ವಾಮಿ, ನಾನು ಬರ್ತೀನಿ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ರು. ಹೋಗಿದ್ದೇನೆ, ತಿರ್ಗಿ ಮಾರುವೇಷದಲ್ಲಿ ನೆಕ್ಸ್ಟ್ ಡೇ ಬಂದರು. ಯಾರಿಗೂ ಗೊತ್ತಾಗ್ದಂಗೆ ಬಂದುಬಿಟ್ಟು ಇವರೇ ಅಲ್ಲಿ ಎಲ್ಲರೂ ಇವ್ರ ಫ್ರೆಂಡ್ಸ್ಗಳ ಮನೆ ಇತ್ತಲ್ಲ, ಇವ್ರ ಮನೆಯಲ್ಲೇ ಕಳ್ತನ ಮಾಡಿಬಿಟ್ಟು ಲಾಸ್ಟಲ್ಲಿ ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಇದು ಮಾಡಿದಾಗ ಅವಾಗ ಹೇಳೋದು, ಈ ಚಪ್ಪಾಳೆ ಹೊಡೆದು ಮಾಡ್ತಾ ಇದ್ದಿದ್ದು ಇಂಥ ಮನುಷ್ಯ, ನಾನು ಕರ್ಕೊಂಡೋಗ್ಯಾರ ಇದು ಕಟ್ಟಾಗಿದ್ದು ಇದೇ ಮನುಷ್ಯ ಅಂದ್ಬಿಟ್ಟು ಹೇಳೋದು. ಹೆಂಗೆ ಹೇಳಿದ್ರು ಸ್ವಾಮಿ ಅಂದರೆ, ಏನೂ ಇಲ್ಲ, ಅವ್ರು ಚಪ್ಪಾಳೆ ಹೊಡೆದು ಕರೆದಲ್ಲ, ಆ ಚಪ್ಪಾಳೆನ ನಾನು ಕಂಡಿಡಿದೆ. ನಾನು ಆಮೇಲೆ ಮಾರುವೇಷದಲ್ಲಿ ಬಂದಾಗ ನಿಮ್ಮೆಲ್ಲರದ್ದು ಚಪ್ಪಾಳೆ ಹೊಡೆದನ್ನು ಕೇಳಿಸ್ಕೊಂಡೆ ನಾನು. ಆದರೆ ನಿಮ್ಮ ಯಾರ್ದು ಟ್ಯಾಲಿ ಆಗಲಿಲ್ಲ, ಅವರೊಬ್ಬರದ್ದು ಟ್ಯಾಲಿ ಆಯಿತು, ಅವರೇ ಮಾಡಿದ್ದು. ಬೇಕಾದ್ರೆ ಕರೆಕ್ಟಾ ಇಲ್ವಾ ಹೇಳಿ, ಕರೆಕ್ಟು ಸ್ವಾಮಿ ಅಂದ್ಬಿಟ್ಟು ಅವ್ರಿಗೆ ಪಾರ್ಟಿ ಕೊಟ್ಬಿಟ್ಟು ಕಳಿಸ್ಕೊಟ್ರು ಅವರು. ಅದು ನೆಕ್ಸ್ಟು ಇನ್ನೊಂದು ಅವಳಿ ಜವಳಿ ಅಂತ ಹೇಳಿದ್ದೀನಿ. ಅದು ಯಾವ ರೀತಿ ಅಂದರೆ, ಸ್ವಂತ ಅಣ್ಣ ತಮ್ಮಂದರು ಇಬ್ಬರು ಏನೇನೂ ಇದಿಲ್ಲ, ಅವಳಿ ಜವಳಿ ಮಕ್ಕಳು, ಏನೇನೂ ಅವ್ರಿಗೆ ಡಿಫ್ರೆನ್ಸ್ ಇಲ್ಲ. ಇದರಲ್ಲಿ ಒಬ್ಬ ಏನು ಮಾಡಿದಾನೆ, ಸಿಟಿಲಿ ಕೆಲಸ ಮಾಡ್ತಾಯಿರ್ತಾನೆ, ಇನ್ನೊಬ್ಬ ಅಲ್ಲಿ ಅಂಗಡಿ ನೋಡ್ಕೊಳ್ತಾ ಇರ್ತಾನೆ. ಈ ಅಂಗಡೀಲಿ ನೋಡ್ಕೊತಾ ಇದ್ದವನಿಗೆ ಏನಾಗಿದೆ, ಯಾರೋ ಒಬ್ಬರು ವ್ಯವಹಾರಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ. ಇವ್ರು ಬಂದಿದ್ದಾಯಿನೋ ಅದು ಕಂಪ್ಲೀಟ್ ಆಗಿರಲ್ಲ ವ್ಯವಹಾರ. ಇವ್ರು ಬಂದಾಗ ಆ ಸಿಟಿಯಿಂದ ಅವ್ರು ಬಂದಿದ್ದಾರೆ, ಇನ್ನೊಬ್ಬರು ಬಂದಿದ್ದಾರೆ. ಇವರು ಮನೆಗೆ ಹೋಗಿದ್ದಾರೆ, ಅವ್ನು ಇಟ್ಕೊಂಡ್ಬಿಟ್ರು. ಏನು ರೀ ದುಡ್ಡು ತೊಗೊಂಡು ಎಷ್ಟು ವರ್ಷ ಎಷ್ಟು ತಿಂಗಳಾಯಿತು, ನಮ್ಗೆ ಇದು ವ್ಯವಹಾರ ಆಗಿಲ್ವಲ್ಲ ರೀ, ನಮ್ಮ ಮಾಲೆ ಕಳಿಸಲ್ಲ ಹಂಗೆ ಹಿಂಗೆ ಅಂತ. ಇವ್ರು ಯಾವ ದುಡ್ಡು ಯಾವಾಗ ಕೊಟ್ರಿ ಅಂತ ಹೇಳಿ, ಏನು ರೀ ಮೋಸ ಮಾಡ್ತಾಯಿದ್ದೀರಿ ನೀವು ನನಗೆ, ದುಡ್ಡೆಲ್ಲ ಎಸ್ಕೊಂಬಿಟ್ಟು ಹಾಗೆ ಹೀಗೆ ಅಂದಾಗ ಆಯ್ತು. ಇಲ್ಲ ರೀ ನೀವು ಏನು ನನಗೆ ಕೊಟ್ಟಿಲ್ವಲ್ಲ ಅನ್ನೋಕೆ ಅಷ್ಟೊಂದು ಇವ್ರು ಬಂದಿದ್ದಾರೆ. ಅವ್ರದ್ದು ಸ್ವಾಮಿ ನಾನು ಅವ್ರದ್ದು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರೋದು, ಅವ್ರು ನಮ್ಮ ಬ್ರದರ್ ಅವಳಿ ಜವಳಿ ನನ್ನ ಮಕ್ಕಳು, ಅದು ಅಣ್ಣ ತಮ್ಮರು ನಾವು, ನಾನು ಇಸ್ಕೊಂಡಿದ್ದು ಈ ಥರ ಹಿಂಗೆ ಇದಾಗಿದೆ, ನಿಮಗೆ ಎಲ್ಲ ಸಾಮಾನು ಈ ಥರ ಹಿಂಗೆ ಸರಕು ನಾನು ಕಳಿಸ್ಬೇಕು, ಈ ಥರ ಆಗಿದೆ ಕಳಿಸ್ಕೊಡ್ತೀನಿ. ಅವ್ರು ಚೆನ್ನಾಗಿ ಹೋಗ್ಬಿಟ್ರು. ಅದನ್ನು ಇವ್ರು ಕಣ್ಣಾರೆ ನೋಡಿದ್ದೇನೆ. ಇದನ್ನ ಯಾಕೆ ಬರೀಬಾರ್ದು ನಾನು, ಅವಳಿ ಜವಳಿ ಅಂದ್ಬಿಟ್ಟು ಅವಳಿ ಜವಳಿ ಅಂತ ಒಂದು ಪುಸ್ತಕ ಬರೋದು. ಅವಳಿ ಜವಳಿಲಿ ಏನಾಗುತ್ತೆ, ಒಬ್ಬ ಸಾಹುಕಾರನ್ನ ಇನ್ನೊಬ್ಬ ಮರ್ಡ್ರ್ ಮಾಡಿದ್ರೆ, ಅದೇ ಮೋಸ ಮಾಡಿ ಮರ್ಡ್ರ್ ಮಾಡ್ತಾನೆ. ಅವನಿಗೆ ಇಬ್ಬರು ಮಕ್ಕಳು, ಅವಳಿ ಜವಳಿ ಮಕ್ಕಳು. ಅವರು ಸ್ವಲ್ಪ ದೊಡ್ಡವರಾದ್ಮೇಲೆ ಸ್ವಲ್ಪ ಹೆಂಗನ ಅವನಿಗೆ ಬುದ್ಧಿ ಕಲಿಸ್ಬೇಕು ನಾವು ಅಂತೇಳಿದ್ದೇನೆ. ಅವರೇನು ಮಾಡ್ತಾರೆ, ಒಬ್ಬ ಅವನ ಜೊತೆ ಕೆಲ್ಸಕ್ಕೆ ಸೇರ್ಕೋತಾನೆ, ಇನ್ನೊಬ್ಬ ಹೊರಗಡೆ ಇರ್ತಾನೆ. ಅವನು ಎಲ್ಲೆಲ್ಲಿ ಹೋಗ್ತಾನೆ ಇನ್ನೊಬ್ಬ ಅವ್ನಿಗೆ ಅಟ್ಯಾಕ್ ಮಾಡೋದು ಬೇರೆ ಟೈಪು, ಇವನು ಅಲ್ಲೇ ಇರ್ತಾನೆ. ಇವನು ಇದಾಗ್ತಾನೆ, ದೇವು ಥರ ಅಂತೆ, ಹೋಟೆಲ್ ಸಪ್ಲೈಯರ್ ಅಂತ ಏನೋ ಇನ್ನೊಬ್ಬ ಅಟ್ಯಾಕ್ ಮಾಡೋದು. ಇವನು ನೋಡಿದ್ರೆ ಇಲ್ಲೇ ಇರ್ತಾನೆ, ಇವನ ಜೊತೆಗೆ ಇರ್ತಾನೆ, ಸಾಧು ಥರ. ಅವ್ನು ನೋಡಿದ್ರೆ ಹಿಂದ್ಗಡೆ. ಕೊನೆಗೆ ಅವನು ಪತ್ತೇದಾರನ್ನ ಅಪ್ರೋಚ್ ಮಾಡಿದಾಗ ಕೊನೆಗೆ ಆ ಪತ್ತೇದಾರ ಅವನು ಹಿಡಿವೆ ಅನ್ನೋ ಟೈಮ್ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಪತ್ತೇದಾರಿಗೆ ಇವರೇ ಇದು ಮಾಡ್ತಾ ಇರೋದು ಅಂತ. ಆವಾಗ ಅವರು ಎಸ್ಕೇಪ್ ಆಗಿಬಿಟ್ಟು ಒಂದು ಲೆಟ್ರ್ ಬರ್ತಾರೆ ಪತ್ತೇದಾರನಿಗೆ, ಸ್ವಾಮಿ ಈ ಥರ ನಾವು ಮಾಡಿದ್ವು, ಅದಕ್ಕೋಸ್ಕರ ಅವ್ರನ್ನ ಇದು ಮಾಡಿದ್ದೀವಿ, ಇನ್ಮೇಲೆ ನಾವು ಅಲ್ಲಿ ಕೊಡೋದಿಲ್ಲ ಅಂತ. ಇವನು ಆವಾಗ ಓನರ್ ಅವ್ರಿಗೆ ಹೇಳ್ತಾನೆ, ಸ್ವಾಮಿಗೆ ತೋಳಿ ಲೆಟ್ರ್ ಕೊಟ್ಟಿದ್ರೆ ನಿಮ್ಮ ಇವರು ನೋಡಿ, ನೀವು ಮಾಡಿದ ಮೋಸಕ್ಕೆ ಅವ್ರು ಮಾಡಿರೋದು ಇದು. ಅದೊಂದು ಅವಳಿ ಜವಳಿ ಅಂತ. ಸರ್ ಅಲ್ಲ, ಈಗ ನೋಡಿ ಅವ್ರು 4ನೇ ಕ್ಲಾಸ್ ಓದಿದ್ದು, ಈ ಪತ್ತೇದಾರಿ ಕಥೆಗಳು, ಅವ್ರ ಪತ್ತೇದಾರಿ ಕಥೆಗಳ ಕಾದಂಬರಿಗಳ ಸಾರ್ವಭೌಮ
ಹೇಗೆ ಹೊಳಿತಿತ್ತು, ಹೇಗೆ ಪ್ರಿಪೇರ್ ಆಗ್ತಿದ್ರು, ಕಥೆಗಳ ಹಂದ್ರ ಹೇಗೆ ಸಿಗ್ತಿತ್ತು? ವಾಟ್ ಇಸ್ ಇಸ್ ಡ್ರೈವ್? ಇಲ್ಲಿ ಅವ್ರು ಆರ್ಸಿ ನಾಗೆ ಅಂತ ಹೇಳಿದ್ನಲ್ಲ, ಅವರು ಲಾಯರು. ಅದೇ ಬೆಳಗ್ಗೆ ಬರೋಲ್ಲ 6 ಗಂಟೆಗೆ, ಕಾಫಿ ಬರೋಲ್ಲ, ಲಾಯರು, ತುಂಬ ಕ್ಲೋಸ್ ಫ್ರೆಂಡ್ ಅವರು. ಮತ್ತು ಕೆ ಎನ್ ಸಿಂಗ್ ಅಂತ ಹೇಳಿದ್ದೇನೆ, ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದರು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್, ಕೆ ಎನ್ ಸಿಂಗ್ ಅಂತ ಹೇಳಿದ್ದೇನೆ. ಅವ್ರು ತುಂಬ ಆತ್ಮೀಯರು. ಇನ್ನೊಬ್ಬರು ನಾಗರಾಜ್ ಅಂತೇಳಿ ಅವ್ರು ಸ್ವಲ್ಪ ಹೇಳಿದ್ದಾರೆ. ಇವರು ಯಾವುದೋ ಕೋರ್ಟಲ್ಲಿ ವಿಶೇಷವಾದ ಕೇಸುಗಳಿತ್ತು ಅಂದ್ಕೊಳ್ಳಿ, ವಿಶೇಷವಾದ ಕೇಸ್ ಇದ್ದಾಗ ಇವ್ರು ಹೇಳೋರು, ನರಸಿಂಹಯ್ಯನವರೇ ಇಂಥ ಕೇಸ್ ಇದೆ ಬನ್ನಿ ಅಂತ. ಇವರು ಕೋರ್ಟಲ್ಲಿ ಕೂತ್ಕೊಳ್ಳೋರು, ಆ ಕೇಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತೊಗೊಳ್ಳೋರು. ಲಾಯರ್ಗಳು ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅದನ್ನು ತೊಗೊಳ್ಳೋರು. ಇದು ಜಡ್ಜ್ಮೆಂಟ್ದು ಸಮೇತ ಯಾವ ರೀತಿ ಆಯಿತು, ಕೊಲೆಗಾರ ಹೆಂಗೆ ಮಾಡಿದ್ದ, ಏನು ಇದೆಲ್ಲ ಡೀಟೇಲ್ಸ್ ತೊಗೊಳ್ಳೋರು. ತೊಗೊಂಡು ಅದನ್ನು ತೊಗೊಂಡು ಇವರೊಂದು ಕಾಲ್ಪನಿಕವಾಗಿ ಕತೆ ಬರೆಯೋರು. ಆಮೇಲೆ ಕೆ ಎನ್ ಸಿಂಗ್ ಅವ್ರು ಏನು ಮಾಡೋರು, ನರಸಿಂಹಯ್ಯನವರೇ ಇಂಥ ಒಬ್ಬ ಕಳ್ಳನ ಹಿಡಿದಿದ್ದೀನಿ ಅಥವಾ ಇಂಥ ಒಬ್ಬ ಕೊಲೆಗಾರನ ಹಿಡಿದಿದ್ದೀನಿ, ಅವನು ಈ ಥರ ಹಿಸ್ಟ್ರಿ ಇದ್ದಾಗ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರದ್ದೆಲ್ಲ ಹಿಸ್ಟ್ರಿ ತೊಗೊಂಡು ಅದ್ರ ಬಗ್ಗೆ ಒಂದು ಕತೆ ಬರೆಯೋದು. ಈ ರೀತಿ ಒಂದು ಇದ್ದಾಗ ಸ್ಟಡಿ ಇತ್ತು ಸರ್ಗೆ, ತುಂಬ ಸ್ಟಡಿ ಅವ್ರ ನಾಲೆಡ್ಜು ಅವ್ರ ಇದಕ್ಕೆ ಅಂತ ಹೇಳಿಬಿಟ್ರೆ ನಾವು ಅದಕ್ಕೆ ಬೆಲೆ ಕಟ್ಟಕ್ಕಂತೂ ನಮ್ಮ ಕೈಲಿ ಸಾಧ್ಯ ಇಲ್ಲ ಬಿಡಿ, ಕಟ್ಟೋಕೆ ಆಗೋದು ಇಲ್ಲ. ಈ ರಂಗಮಹಲ್ ರಹಸ್ಯ ಅಂತ ಹೇಳಿದೇನೆ, ನಮ್ಮ ಇವರು ವಿಜಯ ರೆಡ್ಡಿ ಅವ್ರ ಸಿನಿಮಾ ಅಲ್ಲ, ಅದು ರಂಗಮಹಲ್ ರಹಸ್ಯ ಅಂತ ಪಿಕ್ಚರ್ ಹೆಸರು ತೆಗೆದ್ರು. ಬಟ್ ಇವರು ರಂಗಮಹಲ್ ರಹಸ್ಯ ಮಾಯಾವಿ ಮಾರ್ಜಾಲ ಅಂತ 2 ಪಾರ್ಟ್ ಬರ್ತಿದೆ. ಒಂದು ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅಂತೇಳಿ ಒಂದು ಮರ್ಡರ್ ಆಯಿತು ಎಲ್ಲಿ, ಗಾಂಧಿನಗರಲ್ಲಿ. ಅದ್ರ ಬಗ್ಗೆ ಇವರು ಬರೆದ್ರು. ಅಂದರೆ ಇವ್ರು ಕಾಲ್ಪನಿಕವಾಗಿ ಅದನ್ನು ಏನೋ ಇಮ್ಯಾಜಿನೇಷನ್ ಇವ್ರು ಬರೆದ್ರು. ಇವ್ರಿಗೆ ಪೊಲೀಸ್ ಕಮಿಷನರ್ ಅಂತ ಅವ್ರು ಎನ್ಕ್ವೈರಿ ಬಂತು. ಇವ್ರಿಗೆ ಬಂದು ಹೆಂಗೆ ಬರೆದಿದ್ದೀರಿ ನೀವು, ಈ ಥರ ಹಿಂಗೆ ಬರೆದಿದ್ರು ಅಂದರೆ ಕಾಲ್ಪನಿಕವಾಗಿ ಸ್ವಾಮಿ ಬರೆದಿದ್ದು, ನನ್ನ ಅದಕ್ಕೂ ಸಂಬಂಧ ಇಲ್ಲ. ಅದು ನೀವು ಮತ್ತು ಕೊಲೆಗಾರನ ಯಾರು ಬೇಕಾದ್ರೂ ನಾವು ಎಕ್ಸ್ ಮಾಡ್ಬೋದು, ವೈ ಮಾಡ್ಬೋದು, ಜಡ್ಜ್ ಮಾಡ್ಕೋಬೋದು. ನನ್ನ ಒಂದು ಗುಹೆಯಲ್ಲಿ ನಾನು ಬರ್ತಿದ್ದೆ ಅಂದ್ಬಿಟ್ಟು ಇದು ಮಾಡ್ಕೊಂಡು. ಬಟ್ ಅಲ್ಲೆಲ್ಲ ಡಿಪಾರ್ಟ್ಮೆಂಟಲ್ಲಿ ಹೆಂಗಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವ್ರ ಅಭಿಮಾನಿಗಳು ಜಾಸ್ತಿ ಇದ್ರು, ಪುಸ್ತಕ ಓದೋರು. ಏನು ಇದಲ್ಲದೆ ಕಳಿಸ್ಕೊಟ್ರು. ಆಮೇಲೆ ಅವ್ರಿಗೆ ಇನ್ನೊಂದು 2 ಇನ್ಸ್ಟೆನ್ಸ್ ಹೇಳ್ತೀನಿ ನಿಮಗೆ. ಒಂದು ಸಲ ಇನ್ಕಮ್ ಟ್ಯಾಕ್ಸ್ ಆಫೀಸರು ಮಾರ್ವೇಸಲ್ಲಿ ಬಂದಿದ್ದಾರೆ ಮನೆಗೆ, ನಮ್ಮ ಮನೆಗೆ ಬಂದುಬಿಟ್ಟು, ನರಸಿಂಹಯ್ಯನವ್ರ ಮನೆಗೆ ಬಂದು ಏನು ರೀ ಈ ಥರ ಬುಕ್ಸು ಈ ಥರ ಬೇಕು, ಈ ಥರ ಎಷ್ಟು ಬೇಕು ಅಂದರೆ ಇವರು ನೋಡಿ ಈ ಥರ ಇದೆ ಬುಕ್ಸ್ಗಳು, ಈ ಥರ ಇಷ್ಟು ನಾನು ಕಮಿಷನ್ನು ಎಷ್ಟು ಪ್ರಾಯಾರಿಟಿ ಕೊಡ್ತೀನಿ, ಇಲ್ಲ ನಾನು ಪಬ್ಲಿಷ್ ಮಾಡೋಕೆ ಅಂತ ಇದ್ದೀನಿ, ಏನು ಕೊಡ್ತೀರಿ, ಈ ಥರ ಇದೆ ಕಂಡೀಷನ್ನು. ಇವ್ರಿಗೆ ಗೊತ್ತಿಲ್ಲ ಅದು ಎಲ್ಲ. ಅವರು ಇಲ್ಲಿ ಮಾಡ್ಕೊಂಡು ಎಲ್ಲ ನೋಡೋ ಎಲ್ಲ ಸ್ವಲ್ಪ ಮನೆ ನೋಡಿದ್ರು, ಮನೇನು ನೋಡಿದಾದ್ಮೇಲೆ, ಇಲ್ಲ ನರಸಿಂಹಯ್ಯನವರೇ ನಾವು ಬಂದಿರೋದು ನಿಮಗೆ ಬೇರೆ ವಿಷಯಕ್ಕೆ, ಅದು ನಿಮ್ಮ ಮನೆಯಲ್ಲಿ ಏನೋ ಕೆ ಜಿ ಗಟ್ಟಲೆ ಚಿನ್ನ ಇದೆ ಅಂತೆ, ನೀವು ಇಷ್ಟು ಸಂಪಾದನೆ ಮಾಡಿದ್ರೆ ಅಷ್ಟು ಸಂಪಾದನೆ ಮಾಡಿದಾರೆ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು? ನಿಮ್ಮ ಆತ್ಮೀಯರೊಬ್ಬರು ಮಾಡಿದ್ದಾರೆ ಅಂತ ಹೇಳಿದರು. ಇವರು ನೋಡಿ ಸ್ವಾಮಿ ತೊಗೊಳ್ಳಿ, ಕೀ ನೋಡ್ಕೊಳ್ಳಿ, ನಮ್ಮ ಮನೆ ಏನಿದೆ ನೋಡ್ಕೊಳ್ಳಿ. ಅದೆಲ್ಲ ನಿಮ್ಗೆ ಗೊತ್ತಾಗೋದು ಬಿಡಿ, ಅಂದು ನಿಮ್ಮ ಪರಿಸ್ಥಿತಿ ಏನಿದೆ, ನೀವು ಕೆ ಜಿ ಗಟ್ಟಲೆ ಚಿನ್ನ ಇಟ್ಟಿರೋರ ದುಡ್ಡು ಇಟ್ಟಿರೋರ ಗೊತ್ತಾಗ್ತಾ ಇದೆ ಅಂದ್ಬಿಟ್ಟು ಬಾಡಿಗೆ ಮನೇಲಿ ಇದ್ದಿದ್ದು. ಆಯಿತು, ನಾಳೆ ಬಂದು ಸ್ವಲ್ಪ ಕಮಿಷನರ್ನವ್ರನ್ನ ಭೇಟಿ ಮಾಡಿ. ಆಯಿತು, ಕಮಿಷನರ್ ಹತ್ರ ಹೋದ್ರು ಇವ್ರು ಮಾರನೇ ದಿನ. ಹೋದಾಗ ಅಲ್ಲಿ ಆ ಕಮಿಷನರ್ ಕೂಡ ಇವರ ಪುಸ್ತಕದ ಅಭಿಮಾನಿ. ಅವರು ಏನು ರೀ ಬರೀ ಕೈಯಲ್ಲಿ ಬಂದಿದ್ದೀರಾ? ಇವ್ರು ಶಾಕ್ ಒಂದೇ ಸಾರಿ. ಏನು ಸ್ವಾಮಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಕಮಿಷನರು ಬರೀ ಕೈಯಲ್ಲಿ ಬಂದಿದ್ದಾರೆ ಅಂತ ಏನು ಕೊಡಲಿ ನಾನು? ರೀ ನಿಮ್ದು ಈ ಥರ ಪಿಸಾಜಿ ಕೊಟ್ಟ ತಾಂಬೂಲ ಅವೆಲ್ಲ ಪುಸ್ತಕಗಳು ಓದಿದ್ದೀನಿ ನಾನು, ಬರೀ ಕೈಯಲ್ಲಿ ಬಂದಿದ್ದೆ, ಒಂದು 4 ಪುಸ್ತಕ ತರೋಕ್ಕಾಗಲಿಲ್ವೇನು ಜೊತೆಯಲ್ಲಿ? ಅಯ್ಯೋ ತಂದು ಕೊಡ್ತೀನಿ, ಇದೇನು ಏನೂ ಆಗಲ್ಲ, ಹೋಗಿ ನಮ್ದೆಲ್ಲ ಸ್ಟಡಿ ಮಾಡಿದ್ವಿ, ನಿಮ್ಮ ಆತ್ಮೀಯರೊಬ್ಬರು ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಬಗ್ಗೆ, ನೀವೇನು ಭಯ ಪಡಬೇಡಿ ಹೋಗಿ ಅಂದರು. ಇವ್ರ ಪಾಡಿಗೆ ಇವರು ಬಂದರು, ಮಾರನೇ ದಿನ ಹೋದರು, ಬುಕ್ಸ್ಗಳೆಲ್ಲ ಕೊಟ್ಟರು. ಅವ್ರಿಗೆ ಆತ್ಮೀಯ ಮಿತ್ರ ಥರ ಅವರು ಬಂದರು. ಈ ಸೆಕ್ಸ್ ಬುಕ್ಸ್ಗೆ ಬರೀ ಇದಕ್ಕೆ ಅಂತ ಹೇಳಿದ್ರೆ ಬರೀತಾರೆ ಅಂದ್ಬಿಟ್ಟು ಪೊಲೀಸು ಒಬ್ಬ CID ಇನ್ಸ್ಪೆಕ್ಟರ್ ಬಂದಿದ್ದಾರೆ ಮನೆಗೆ. ಬಂದುಬಿಟ್ಟು ಅಪ್ರೋಚ್ ಮಾಡಿದ್ದಾರೆ, ಅದು ಬೇಕು ಇದು ಬೇಕು, ನಿಮಗೆ ಸೆಕ್ಸ್ ಬುಕ್ ಬೇಕು. ನಮ್ಮ ಇಲ್ಲ ಸ್ವಾಮಿ ನಾನು ಸೆಕ್ಸ್ ಬುಕ್ಸ್ಗಳು ಪತ್ತೆ ಕೇಳಿ ಬರ್ಕೊಡ್ತೀನಿ, ಈ ಥರ ಎಲ್ಲ ಸಾಮಾಜಿಕ ಅಂತ ನಾನು ಬರ್ತಿದ್ದೀನಿ ಹೊರತು ಯಾವುದು ಆ ಥರ ಸೆಕ್ಸ್ ಬುಕ್ಗಳು ನಾನು ಯಾವುದು ಬರೆದಿಲ್ಲ. ನರಸಿಂಹಯ್ಯನವ್ರು ಬರೀತಿರಲಿಲ್ಲ ಅದು? ಇಲ್ಲ, ಸಾಮಾಜಿಕ ಬರೆದಿದ್ದಾರೆ ಹೊರತು ಆ ಸಾಮಾಜಿಕದಲ್ಲಿ ಇರ್ತಾಯಿತ್ತು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಇರೋದು ಇದು. ಅವಾಗ ಅವರು ಕೊನೆಗೆ ಹೇಳೋದಂತೆ, ಸ್ವಾಮಿ ನಾನು CID ಇನ್ಸ್ಪೆಕ್ಟ್ರು, ನಾನು ನಿಮ್ಮನ್ನು ಈ ಥರ ಅಪ್ರೋಚ್ ಮಾಡಿ ಬಂದಿದ್ದೆ, ನೀವೇನು ಇದು ಮಾಡೋಕ್ಕೆ ಹೋಗಬೇಡಿ, ಆರಾಮ್ ಧೈರ್ಯವಾಗಿರಿ, ನಿಮ್ಮದೇನು ಇದಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಅದನ್ನು ಕ್ಲೋಸ್ ಆಯಿತು. ಈ ರೀತಿ ಇವ್ರಿಗೆ ಮಾಸಾಸನ ಬೇಕು ಜೀವನಕ್ಕೆ ಅಂತ ಹೇಳಿದೇನೆ. ಅವಾಗ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿದೇನೆ ಮಿನಿಸ್ಟ್ರ್ ಇದ್ದರು ಮಲ್ಲಿಕಾರ್ಜುನ, ಅವ್ರ ಹತ್ರ ಹೋದರು. ಹೋಗ್ಬಿಟ್ಟು ಅಪ್ರೋಚ್ ಮಾಡಿದ್ರು, ಸ್ವಾಮಿ ಈ ಥರ ನನಗೆ ಬಡ ಸಾಹಿತಿ ನಾನು, ನನಗೇನು. ಅವರು ಏನು ರೀ ನೀವು ನರಸಿಂಹ ಅಂತೀರ, ಅವ್ರು ಹಾಕ್ಕೊಡ್ತಾ ಇದ್ದೀರಿ ನೋಡಿ ಒಂದು ಪೈಜಾಮ ಶರ್ಟು, ನರಸಿಂಹನ ಹೆಸರುಗಳು ಬಂದಿದ್ದೀರಿ ನೀವು ಅಂದ್ಬಿಟ್ಟು ಅವ್ರು ಮಾಡೋದು. ಇಲ್ಲ ಸ್ವಾಮಿ ನಾನೇ ನರಸಿಂಹ ಅಂತ.
ನನಗೆ ಗೊತ್ತು, ನಿಮ್ಗೆ ಯಾರು ಪರಿಚಯ ಇದೆ ಹೇಳಿ, ನನಗೂ ಪರಿಚಯ ಇರಬೇಕು, ನಿಮಗೂ ಪರಿಚಯ ಇರಬೇಕು, ಹೇಳಿ. ಆವಾಗ ಒಬ್ಬರು ಹೆಸರು ಹೇಳಿದ್ದಾರೆ. ಆವಾಗ ಒಪ್ಕೊಂಡ್ಬಿಟ್ಟು ಖುಷಿಪಟ್ಟರು. ನೀವು ಬರೀ ಕೈಯಲ್ಲಿ ಬಂದಿದ್ದೀರಲ್ಲ ಅವರು, ಇವ್ರಿಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ. ಓ ಸ್ವಾಮಿ ಬಂತ ಬುಕ್ಗಳು ತೊಗೊಂಬನ್ರಿ ನೀವು. ಇವ್ರು ಬುಕ್ಗಳು ತೊಗೊಂಡು ಕೊಟ್ಟು ಇವ್ರಿಗೆ ಮಾಸಾಸನಕ್ಕೆ ಒಂದು ಸ್ಯಾಂಕ್ಷನ್ ಮಾಡಿಬಿಟ್ಟು, ಆವಾಗ ಚೀಫ್ ಮಿನಿಸ್ಟರ್ ಬಂದ್ಬಿಟ್ಟು ದೇವರಾಜ ಅರಸು ಅವರು. ಓ 70s ಇದು ಕತೆ. ಆವಾಗ ಅವ್ರ ಹತ್ರ ಇದು ಫಾರ್ವರ್ಡ್ ಮಾಡಿದ್ದೀನಿ, ನಿಮಗೆಲ್ಲ ಅನುಕೂಲ ಆಗುತ್ತೆ, ಹೋಗಿ. ಇವ್ರು ದೇವರಾಜ ಅರಸು ಹತ್ರ ಹೋಗ್ಬೇಕಾದ್ರೆ ಹೋದ್ರು. ಮಾಮೂಲಿ ಎಲ್ಲರೂ ಕೂತಿದ್ದಂಗೆ ಇವರು ಕೂತಿದ್ರು. ದೇವರಾಜ ಅರಸರು ಬಂದರು. ಇವರು ಪುಟ್ಟ ಸ್ವಾಮಿ ಎದ್ದು ನಿಂತ್ಕೊಂಡು ಎಲ್ಲರೂ ಕೈ ಮುಗಿದ್ರು, ಇವರು ಕೈ ಮುಗಿದ್ರು. ಒಳಗಡೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿದ ತಕ್ಷಣ ಅವರು ಇದು ಕೊಟ್ಟಿದ್ದಾರೆ ನರಸಿಂಹನವ್ರಿಗೆ ಅಂತ. ಅವ್ರಿಗೆ ಮೇಲ್ಗಡೆಯಿಂದ ಕೆಳಗಡೆ ನೋಡ್ಬಿಟ್ಟು, ಏನೇ ಒಳ್ಳೆ ದೊಡ್ಡ ಕಳ್ಳನ ಥರ ಕಾಣಿಸೋ, ಮೋಸ ಮಾಡೋಕ್ಕೆ ಬಂದಿದ್ದಾನೆ, ಹೆಸರು ನರಸಿಂಹನ ಹೆಸರು ಹೇಳ್ಬಿಟ್ಟು ಏನು ತಿಳ್ಕೊಂಡಿದ್ದೆ ಅದು. ಅಷ್ಟೊತ್ತಿಗೆ ಅಲ್ಲಿ ಎದುರುಗಡೆ ಅವರ ಒಂದು ಚೀಫ್ ಇಂಜಿನಿಯರ್ಸ್ ಕೂತಿದ್ದಂತೆ ಒಂದಿಬ್ರು. ಅವ್ರು ನೋಡ್ಬಿಟ್ಟು, ಹಂಗೆ ಕಾಣಿಸ್ತಾನೆ ಸ್ವಾಮಿ ಇವರು, ನರಸಿಂಹ ಥರ ಕಾಣಿಸಲ್ಲ ಅವರು, ಏನೋ ಸ್ವಲ್ಪ ಇದ್ದಿದ್ದೆ, ಕರೀರಿ ಪೊಲೀಸ್ನವ್ರಿಗೆ, ಕರೀರಿ ಅಂದ್ರೆ ಅವರು. ಏನೋ ಬೇರೆ ಹೆಸರು ಇಟ್ಕೊಂಡು ಬೇರೆ ಹತ್ರ ಹೋಗಿದೆ ಅನ್ನೋ ಹೇಳ್ಬೋದು, ಕರೀರಿ ಸ್ವಾಮಿ ಅವರು. ಅಷ್ಟೊತ್ತಿಗೆ ಏನಾದ್ರು ಒಬ್ಬರು ಪತ್ರಕರ್ತರು ಹೋಗಿದ್ದಾರೆ ಅಲ್ಲಿ. ಪತ್ರಕರ್ತರು ಹೋಗ್ಬಿಟ್ಟು ಅವರು, ಏನು ನರಸಿಂಹನವ್ರು ಇಲ್ಲಿ ಬಂದಿದ್ದೀರಾ ನೀವು ಒಂದವರು. ಅವಾಗ ದೇವರಾಜ ಅವ್ರು ಕೇಳಿದ್ದಾರೆ, ಏನು ಇದು, ಏನು ಇವರೇ ಸ್ವಾಮಿ ನರಸಿಂಹನ ಪತ್ರಿಕೆ ಕಾದಂಬರಿ ಬರೋರು. ಅವ್ರು ಖುಷಿಯಾಗಿ ಎದ್ದಿಟ್ಕೊಂಡ್ಬಿಟ್ಟಂಥವ್ರು. ಏನು ರೀ ಇದು, ಈ ಥರ ವಾಮನ ಮೂರ್ತಿ ನೀವು ಈ ರೀತಿ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು, ಆಯ್ತು ಹೋಗಿ ನೀನು ಮಾಡ್ಕೊಡ್ತೀನಿ ಬಿಟ್ಟು ಅವಾಗ 250 ರೂಪಾಯಿ ಮಾಸಾಸನ ಫಿಕ್ಸ್ ಮಾಡಿದ್ರು ತಿಂಗಳಿಗೆ. 75 ಫಿಕ್ಸ್ ಮಾಡಿದ್ರು. ಆಗ ನಾನು NGF ಅಲ್ಲಿದ್ದೆ, ಟ್ರೈನಿಂಗ್ ಮಾಡ್ಕೊಂಡಿದ್ದೆ. 73 to 77 ನಾನು NGF ಅಲ್ಲಿ ಇದ್ದಿದ್ದು, ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ಜೀವನಕ್ಕೆ ಅವ್ರಿಗೆ ಸ್ವಲ್ಪ ಒಂದು ಇದ್ರ ಜೊತೆಗೆ ಇದೊಂದು ಆದಾಯ ಆಯಿತು. ಅವರ ಕೆಲವು ಸ್ವಾರಸ್ಯಕರ ಘಟನೆಗಳು ಜ್ಞಾಪಕ ಬರ್ತಾರೆ. ಇವರು ಮನೇಲಿರ್ಬೇಕಾದ್ರೆ ಒಂದು ಪಟಾಪಟಿ ಚಡ್ಡಿ, ಒಂದು ಬನಿಯನಲ್ಲಿರೋರು. ಅವ್ರಿಗೆ ಏನು ಅಭ್ಯಾಸ ಇರಲಿಲ್ಲ, ಹೇಳಲ್ಲ ಸಂಧ್ಯಾ ಮತ್ತು ಕಾಫಿ ಬಿಟ್ಟರೇನೋ ಅಭ್ಯಾಸ ಇರಲಿಲ್ಲ. ಇವರು ಇದೇ ಟೇಬಲಲ್ಲಿ ಈ ಥರ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಅವಾಗ ಒಬ್ಬ ಹೊಸ ಪಬ್ಲಿಷರ್ ಬಂದಿದ್ದು. ಏನು ಟೈಮಿಂಗಲ್ಲಿ ಬರೆಯೋರು ಸರ್? ಗಿಮಿಕ್ಸ್ ಇಲ್ಲ ಅವ್ರಿಗೆ. ಯಾವಾಗ ಮೂಡ್ ಬರುತ್ತೆ ಅವ್ರು ಬರಿತಾ ಇದ್ದಿದ್ದು, ಅವ್ರು ಅಷ್ಟೇ ಹೊರತು ಟೈಮಿಂಗ್ಸ್ ಇಲ್ಲ. ಆಮೇಲೆ ಒಂದು ಸಾರಿ ಪ್ರಾರಂಭ ಮಾಡಿದ್ರೆ ಪುಸ್ತಕನ ಮತ್ತೆ ಎಲ್ಲಿಗೆ ನಿಲ್ಲಿಸ್ಬಿಟ್ಟು ಹೋಗಿರೋರು ಮತ್ತೆ ಬಂದು ಹಿಂದೆ ಏನು ಬರ್ದಿ ಅಂತ ಪರೀಕ್ಷೆ ಮಾಡ್ತಾ ಇರಲಿಲ್ಲ. ತಿರ್ಗಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದೆ ಹೊರತು ಹಿಂದೆ ಏನು ಬರೆದಿದ್ದೀನಿ ಇಲ್ಲ. ಕತೆ ಲಿಂಕ್ ಏನು, ಕತೆ ಏನಿಲ್ಲ, ಮೈಂಡಲ್ಲಿ ಅವ್ರು ಏನು ಬರ್ಕೊಂಡು ಹೋಗ್ತಾ ಇದ್ದು ಕೊನೆಗೆ ಆ ಪುಸ್ತಕನ ಮುಗಿಸೋಳು. ಅವರು ಕೆಲವರು ಶಾರ್ಟ್ ಹ್ಯಾಂಡ್ ಪುಸ್ತಕಗಳು ಇಟ್ಕೊಂಡಿದ್ರು ಅಲ್ಲ ಬರೆಯೋದಕ್ಕೆ, ಎಕ್ಸಸೈಸಸ್ ಬುಕ್ಸ್ಗಳು ಇಟ್ಕೊಂಡಿದ್ರು ಮಾರ್ಕ್ ಮಾಡಿ ಕರೆಕ್ಟಾಗಿ. ಅವರ ಅಕ್ಷರಗಳು ಅಂತ ಹೇಳಿದ್ರೆ ಪ್ರಿಂಟಿಂಗ್ ಲೆಟರ್ಸ್ ಅಷ್ಟು ಅವ್ರದ್ದು ಹ್ಯಾಂಡ್ ರೈಟಿಂಗ್. ಒಂದು ಕಡೆ ಒಂದು ಸ್ಕ್ರ್ಯಾಚ್ ಮಾಡಿ ಹೊಡೆದಾಕಿ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಅವರು, ಅಷ್ಟು ನೀಟಾಗಿ ಬರೆಯೋರು. ಅದು ಹೇಳಿದ್ರು. ಇವರು ಹೊಸ ಪಬ್ಲಿಷರ್ ಬಂದಿದ್ದೇನೆ, ನರಸಿಂಹನವ್ರು ಬೇಕು ಅವರು. ಇವ್ದಿದ್ದು ಒಂದು ಮಣ್ಣಿನ ಒಂದು ಬಾಡಿಗೆ ಮನೇಲಿ ಇದ್ದಿದ್ದು. ಅವಾಗ ಬಂದರು, ನಾನೇ ನರಸಿಂಹ ಹೇಳಿ. ಒಳ್ಳೆ ಅವ್ರ ಮನೆ ಕೆಲಸದವನ ಥರ ಇದೆಯಾ ನೀನು ನರಸಿಂಹಯ್ಯ ಕರಿಯ ಅವ್ರಿಗೆ ಅಂದರು. ಇಲ್ಲ ಸ್ವಾಮಿ ನಾನೇ ನರಸಿಂಹಯ್ಯ ಅಂದರು. ಕರೀತೀಯಾ ಇಲ್ವಾ ಅಂದರು. ಆಯಿತು ತಾಳಿ ಸ್ವಾಮಿ ಅಂದ್ಬಿಟ್ಟು. ಅಲ್ಲಿ ಹೇಗಿತ್ತು ಅಂದರೆ ಮನೆ, ಇದು ಹಾಲು, ಅಡುಗೆ ಮನೆ, ಬಾತ್ರೂಮು, ಇಲ್ಲಿ ಒಂದು ಕಟ್ಟೆ ಮೇಲೆ ಇವ್ರದ್ದೊಂದು ಟ್ರಂಕಲ್ಲಿ ಇವ್ರದ್ದು ಐರನ್ದು ಬಟ್ಟೆ ಎಲ್ಲ ಇರೋದು. ಇವ್ರು ಅಡುಗೆ ಮನೆಗೆ ಹೋಗಿ ಟ್ರಂಕ್ ಹೇಳ್ಕೊಂಡು ಇಸ್ತ್ರಿ ಪೈಜಾಮ ಶರ್ಟು ಹಾಕೊಂಡು ಈಚೆ ಬಂದರು. ಪೈಜಾಮ ಶರ್ಟ್ ಇಸ್ತ್ರಿ ಹಾಕೊಂಡ್ಬಿಟ್ರೆ ನೀನು ನರಸಿಂಹ ಅನ್ಬೇಕಾ ನಿನಗೆ ಅಂದರು. ಇಲ್ಲ ಸ್ವಾಮಿ ಬರ್ತಾರೆ ಬನ್ನಿ ಅಂದ್ಬಿಟ್ಟು ಸೀದಾ ಕರ್ಕೊಂಡವ್ರು ಬಳೆಪೇಟೆಗೆ ಕರ್ಕೊಂಡೋದ್ರು. ಒಂದು ಪುಸ್ತಕದ ಅಂಗಡಿ ಕರ್ಕೊಂಡೋದ್ರು. ಅಲ್ಲಿ ಹೋಗ್ತಾ ಇದ್ದಂಗೆ ಇವರೇನು ಮಾತಾಡಲಿಲ್ಲ. ಏನು ನರಸಿಂಹನವರೇ ಯಾವ್ದು ಬರೀತಾ ಇದ್ದೀರಿ ಈಗ, ಎಲ್ಲಿಗೆ ಬಂದ್ರಿ ಅದು ಪುಸ್ತಕ ಅಂದರು ಅವರು. ಯಾರು ಇವ್ರಿಗೆ ಬುಕ್ ಅಂಗಡಿಯವರು. ಅಂದಿದ ತಕ್ಷಣ ಇವ್ರಿಗೆ ಸ್ವಲ್ಪ ಪಿಚ್ಚಾಗೋಯ್ತು. ಏನಪ್ಪ ಇದು ನರಸಿಂಹದವ್ರಿಗೆ ಹಿಂಗೆ ಅಂದ್ಬಿಟ್ನಲ್ಲ ನಾನು ಅಂತ. ಇನ್ನೊಬ್ಬರು ಹತ್ರ ಕರ್ಕೊಂಡರು. ಬನ್ನಿ ಅಂತ ಕರ್ಕೊಂಡು ಅವರು ಕ್ಲೀನಾಗಿ ಮಾತಾಡ್ತಾರೆ. ಏನು ನರಸಿಂಹ ಹೇಗೆ ಅಂತ ಅಂದ್ಬಿಟ್ಟು ನಾನು ಮಾತಾಡ್ಸಿದ ತಕ್ಷಣವೇ ಅವ್ರಿಗೆ ಇದಾಯಿತು. ಓಹೋ ಸ್ವಾಮಿ ನರಸಿಂಹಯ್ಯನವ್ರಿಗೆ ನಾನು ಈ ಥರ ಅಂದ್ಬಿಟ್ಟೆ, ದಯವಿಟ್ಟು ಇದು ಮಾಡ್ಕೊಳ್ಳಿ ಹೆಂಗೆ ಇಲ್ಲೇ ಬಿಡಿ, ನನ್ನ ಡ್ರೆಸ್ಸಿಂದ ಆ ಥರ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವ್ರು ಟಿಫನ್ ಕೊಡಿಸಿ ಸ್ವೀಟು ಕೊಡಿಸ್ಬಿಟ್ಟು ಬಂದು ನನಗೊಂದು ಬುಕ್ ಬರ್ಕೊಡ್ಬೇಕು. ಆಯ್ತು ಬರ್ಕೊಡ್ತೀನಿ ಅಂತ ಬರ್ಕೊಟ್ರು. ಅವರೊಬ್ಬರು ಹೊಸ ಪಬ್ಲಿಷರ್ ಸ್ಟಾರ್ಟ್ ಆದರು. ಒಬ್ಬರು ಪಬ್ಲಿಷರ್ ಬಂದಿದ್ದೇನೆ, 24 ಗಂಟೆಯಲ್ಲಿ ನೀವು ಪುಸ್ತಕ ಬರ್ಕೊಡೋಕ್ಕಾಗುತ್ತೇನ್ರಿ ನನಗೆ ಅಂದರು. ಆಯ್ತು ಬರ್ಕೊಡ್ತೀನಿ ಸ್ವಾಮಿ ಅಂದರು. ನೀವು ಪುಸ್ತಕ ಬರ್ಕೊಟ್ರೆ ನಿಮಗೆ ಡಬಲ್ ಪೇಮೆಂಟು, ಪುಸ್ತಕ ಬರ್ಕೊಡ್ಲಿಲ್ಲ ಅಂತೇಳಿದ್ರೆ ವಾಪಸ್ ಕೊಡು, ನನಗೆ ಫ್ರೀಯಾಗಿ ಬರ್ಕೊಡ್ಬೇಕು ಪುಸ್ತಕ ಅಂದರು. ಆಯ್ತು ಸ್ವಾಮಿ, ಹಂಗೆ ನೀವು ಅರ್ಧ ಪುಸ್ತಕ ಯಾವುದೋ ಬರ್ದಿರೋದನ್ನು ಕೊಟ್ಬಿಡ್ತೀರಾ ನೀವು ಅಂದರು. ಇಲ್ಲ ಸ್ವಾಮಿ, ಆಯಿತು ನೀವೇ ಹೋಗಿ ಎಕ್ಸಸೈಸ್ ಬುಕ್ ಒಂದು 200 ಪೇಜಿಂದ ತೊಗೊಂಬನ್ನಿ ಅಂದರು. ತೊಗೊಂಡು ಬಂದರು ಅವರು. ತೊಗೊಂಡು ಬಂದಮೇಲೆ ಅವ್ರು ಮಾರ್ಜಿನ್ ಮಾಡ್ಕೊಳ್ಳೋರು 5 mm ಅಷ್ಟು ಪೇಜ್ ನಂಬರ್ಗೆ. ಅವ್ರ ಎದುರುಗಡೆ ಎಲ್ಲ ಪೇಜ್ ನಂಬರ್ ಬರೆದ್ರು. ಈ ಬುಕ್ಕಲ್ಲಿ ನೀವು ಎಲ್ಲೆಲ್ಲಿ ನಿಮಗೆ ಗುರುತುಗೋಸ್ಕರ ಸಿಗ್ನೇಚರ್ ಹಾಕ್ತೀರ ಹಾಕಿ ಅಂದರು. ಅವರೊಂದು 7-8 ಕಡೆ ಸಿಗ್ನೇಚರ್ಗಳು ಹಾಕೋರು ಪೇಪರಲ್ಲಿ. ಹರಿದು ಹಾಕ್ಬಿಡ್ತಾರೋ ಇದು ಮಾಡ್ತಾರೋ ಅಂದ್ಬಿಟ್ಟು ಹಾಕೋರು. ಹಾಕಿದ್ದಾದಮೇಲೆ 10 ಗಂಟೆಗೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಯಿತು ಇವ್ರದ್ದು ಬರೆಯೋದಕ್ಕೆ.
ನಮ್ಮ ತಾಯಿಗೆ ಹೇಳಿಬಿಟ್ರು, ನನಗೆ ಕಾಫಿ ಮಾಡಿ ತಂದಿಟ್ಬಿಡು ಅಷ್ಟೇ, ನನಗೆ ಯಾರು ಡಿಸ್ಬಾರ್ದು. ಅವ್ರು ಯಾವ ರೀತಿ ಇತ್ತಂದರೆ ಅವ್ರು ಬರಿಬೇಕಾದ್ರೆ ಅವ್ರಿಗೆ ಎಷ್ಟೇ ಗಲಾಟೆ ಮಾಡಲಿ ಕೂಗಾಡ್ತಾ ಇದ್ರು ಕೂಡ ಅವ್ರು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅವ್ರು ಬಂದು ಮೈ ಮಾತ್ರ ಶೇಕ್ ಮಾಡಿದ ತಕ್ಷಣ ಅವ್ರಿಗೆ ಕೋಪ ಬಂದ್ಬಿಡೋದು, ಅಣ್ಣ ನರಸಿಂಹಣ್ಣ ಹೆಂಗಿದೆ ಅಂತ ಹಿಂಗೆಲ್ಲ ಮುಟ್ಟ ಅಂದ್ಬಿಟ್ರೆ ಕೋಪ ಬಂದ್ಬಿಡೋದು. ಬರಿತಾ ಇದ್ದಾಗ ಮಾತ್ರ ಅವ್ರು ಫುಲ್ಲು ಕಾನ್ಸಂಟ್ರೇಷನ್ ಬರ್ಕೊಂಡು ಹೋಗೋರು. ಇವ್ರೇನು ಮಾಡೋರು, ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ 10 ಗಂಟೆಗೆ ಇವ್ರು ಹೋಗ್ಬಿಟ್ರು ಪಬ್ಲಿಷರು. ರಾತ್ರಿ ಕೂತ್ಕೊಂಡು ಬರೆದು ರೆಸ್ಟ್ ಪೂರ್ತಿ ಮುಗಿಸಿ ರೆಸ್ಟ್ ತೊಗೊಂಡು ಬೆಳಿಗ್ಗೆ ಹಳೆ ಪುಸ್ತಕ ಕಂಟಿನ್ಯೂ ಇತ್ತಲ್ಲ ಅದನ್ನು ಬರ್ಕೊಂಡು ಕೂತ್ಕೊಂಡ್ರು. ಇವ್ರು 10 ಗಂಟೆ ಅಷ್ಟು 9:30 ಬಂದರು. ಬಂದಿದ್ದೇನೆ, ಇವ್ರು ಇನ್ನೂ ಬರಿತಾನೆ ಇದ್ದರು. ನರಸಿಂಹನವರೇ ನಾನೇ ಗೆದ್ದುಬಿಟ್ಟೆ. ಆಯಿತು ಸ್ವಾಮಿ ಬನ್ನಿ ಕೂತ್ಕೊಳ್ಳಿ, ತೊಗೊಳ್ಳಿ ನಿಮ್ಮ ಪುಸ್ತಕ ಅಂತ ಕೊಟ್ಟರು. ಅವರು ಇದೇನು ಚರ್ಮದ ಕೈಯ ಕಬ್ಬಿಣದ ಕೈಯ ಸ್ವಾಮಿ ಇದು, ಈ ರೀತಿ ಬರೆದಿದ್ದೀರಾ ನೀವು? ಆಯಿತು ಬರ್ಕೊಟ್ಟಿದ್ದ ತೊಗೊಳ್ಳಿ. ಅವ್ರ ಮಾತಿನ ಪ್ರಕಾರ ಕೊಟ್ಟರು, ಅವರು ಡಬಲ್ ಪೇಮೆಂಟ್ ಕೊಟ್ಟರು ಅವರು. ಇನ್ನೊಂದು ಘಟನೆ ಏನಾಯಿತು, ಒಂದೇ ಸರಿ 4 ಜನ ಪಬ್ಲಿಷರ್ಸು ಅಪ್ರೋಚ್ ಮಾಡಿಬಿಟ್ರು, ನಂಬಬೇಕು ಅಂತ. ಆಯಿತು ಸ್ವಾಮಿ ಬರ್ಕೊಡೋಣ ನಾನು. ಇವ್ರಿಗೆ ABCD ಅಂದ್ಕೊಳ್ಳಿ, ಎಗೆ ಬರ್ಕೊಟ್ಟು ಒಂದು ಫಾರಮ್ ಪ್ರಿಂಟ್ ಆಗೋಷ್ಟೊತ್ತಿಗೆ ಬಿಗೆ ಬರ್ಕೊಟ್ಟಿರೋರು ಬೇರೆ ಕತೆ, ಬಿ ಪ್ರಿಂಟ್ ಆಗೋಷ್ಟೊತ್ತಿಗೆ ಸಿಗೆ ಬರೆದವರು, ಸಿಗೆ ಬಂದು ಡಿ ಕೊಡೋರು. ಏನು ಅವ್ರದ್ದು ಒಂದು ಫಾರಮ್ ಬರೋಷ್ಟೊತ್ತಿಗೆ ಅವ್ರು ಇನ್ನೊಂದು ಅವ್ರಿಗೆ ರೆಡಿಯಾಗಿ ನೆಕ್ಸ್ಟ್ ಫಾರಮ್ಗೆ ರೆಡಿ. ಈ ಥರ 4 ಜನಕ್ಕೂ ಒಟ್ಟಿಗೆ ಬರೆದಿದ್ದು ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಇದನ್ನು. ಯಾರೂ ಫ್ರೀ ಇಲ್ಲ, ಯಾರಿಗೂ ಇಲ್ಲ, 4 ಜನಕ್ಕೂ ಒಟ್ಟಿಗೆ ಕೊಟ್ಟಿದ್ದಾರೆ. ಅಷ್ಟು ಅವ್ರಿಗೆ ಇದಕ್ಕೂ ಅದಕ್ಕೂ ಲಿಂಕ್ ಇಲ್ದಂಗೆ. ಆಮೇಲೆ ಸ್ಫೂರ್ತಿ ಅಂತ ಕೇಳಿದ್ರಲ್ಲ ನೀವು, ಸ್ಫೂರ್ತಿ ಯಾವ ರೀತಿ ಬರ್ತಾಯಿತ್ತು ಅಂತ. ಈಗ ಚಂಬಲ್ ಕಣಿವೆಯಲ್ಲಿ ಡಕಾಯಿತು ಮಾನಸಿಂಗು, ರೂಪನಾರಾಯಣ ಶರ್ಮಾ, ಪುತ್ಲಿ ಇವರೆಲ್ಲ ಇದ್ದರು. ಅವರು ಡಕಾಯಿತರದ್ದು ಇದೆಲ್ಲ ಬರೋದಲ್ಲ ಪುಸ್ತಕ, ಅವನು ಓದೋರು ಇವರು. ಜೊತೆಲಿ ಈ ಕೋರ್ಟುಗೆ ಹೋಗಿ ಎಲ್ಲ ತಿಳ್ಕೊಳ್ಳೋರು. ಆಮೇಲೆ ಪೇಪರ್ನಲ್ಲಿ ಯಾವುದೊಂದು ಮರ್ಡರ್ ಕೇಸ್ ಬಂತು, ಆ ಮರ್ಡರ್ ಕೇಸ್ ಬಗ್ಗೆ ಸ್ಟಡಿ ಮಾಡೋಕೆ ಹೋಗೋದು ಇವರು. ಈ ರೀತಿ ನಾಲೆಡ್ಜಲ್ಲೇ ಇದು ಮಾಡ್ತಾ ಇದ್ದಿದ್ದು ಹೊರತು ಬೇರೆ ಇನ್ನೇನಿಲ್ಲ, ಎಲ್ಲ ದೇವರ. ಆಮೇಲೆ ಮುಖ್ಯವಾಗಿ ನಮಗೆ ಅವ್ರಿಗೆ ಇದು ಕೊಡ್ತಾ ಇದ್ದಿದ್ದು, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಿದ್ದು ನಮ್ಮ ತಾಯಿಯವರೇ. ಅವರು ಈ ದೇವದ ಕಥೆಗಳಿಗಂತೂ ನಮ್ಮ ತಾಯಿಯವರು ಪಕ್ಕದ ಮನೆಗೆ ಹೋಗೋದು, ಅವ್ರಿಗೆ ಕೇಳೋದು ನಿಮ್ಮ ಊರಲ್ಲಿ ಯಾವ್ದಾದ್ರು ದೇವದ ಕಥೆ ನಡೆದಿತ್ತು ಅಂತ. ಅವ್ರೇನೋ ಇದು ಹೇಳಿದ್ರೆ ಇವ್ರು ಹೇಳಿದ್ದಕ್ಕೆ ಒಗ್ಗರಣೆ ಹಾಕಿ ಇವ್ರು ಡಬಲ್ ಹೇಳ್ಬಿಡೋರು ನಮ್ಮ ತಂದೆಗೆ. ಅವರ ಸಾಕು ಇಷ್ಟು ಸಿಕ್ಕರೇ ಸಾಕಂದ್ರೆ ಅವ್ರು ಅದನ್ನೆಲ್ಲ ಇದು ಮಾಡ್ಕೊಂಡು ಬರೆಯೋರು. ಅದರಲ್ಲಿ ಭಯಂಕರ ಪಿಶಾಚಿನ ಬರೆದ್ಬಿಟ್ಟು ರಾತ್ರಿ ವೇಳೆ ಓದಬೇಡಿ ಅಂತ ಹೇಳಿದ್ರೆ ಹೇಳ್ಬೋದು. ಒಬ್ಬೊಬ್ಬರೇ ಓದಿದ್ರೆ ಭಯ ಪಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಇದಿತ್ತು. ಅದರಲ್ಲಿ ಮುನ್ಲಕ್ಷ್ಮಿ ಅಂತ ಹೇಳಿದ್ರೆ BLಗೆ ಹೋಗ್ತಾರೆ ನಮ್ಮ ತಂದೆ, ಆತ್ಮೀಯ ಸ್ನೇಹಿತರು, ತುಂಬ ದೈವ ಭಕ್ತರು, ತುಂಬ ಧೈರ್ಯವಂತರು ಅವರು. ಮುನ್ಲಕ್ಷ್ಮಿ BL ಎಂಪ್ಲಾಯಿ. ಅವರು ನಾನು ಓದ್ತೀನಿ ನರಸಿಂಹಯ್ಯನವರು ಓದಿ ಅಂದರು. ಇವ್ರು ಹೋದರು, ಮನೆಯವ್ರನ್ನೆಲ್ಲ ಮೇಲ್ಗಡೆ ಕಳಿಸ್ಬಿಟ್ರು, ಯಾರು ನನಗೆ ಡಿಸ್ಟರ್ಬ್ ಮಾಡಿಕೊಡ್ದು, ನೀವು ನನಗೆ ನಾವು ಇದು ಒಬ್ಬನೇ ಇರಬೇಕು ಇವತ್ತು ಮನೇಲಿ ಅಂತ. ಆಯಿತು ಅಂತ ಇವ್ರು ಹೋದರು. ಇವ್ರ ಸೈಕಲ್ಗೆ ಒಂದು ರೈನ್ ಕೋಟ್ ತಗಲಾಕಿದ್ದಾರೆ. ಇವ್ರು ಸೈಕಲ್ಗೆ ಒಳಗಡೆ, ಮನೆ ಒಳಗಡೆನೆ ಇವ್ರು ಓದ್ತಾ ಏನಾಗಿದೆ, ಸ್ವಲ್ಪ ಇದಾಗಿದೆ, ಹಿಂಗೆ ನೋಡೋರೆ ಆ ರೈನ್ ಕೋಟಾಗಿ ವಿಚಿತ್ರವಾಗಿ ಕಾಣಿಸ್ಬಿಟ್ಟಿದೆ. ಭಯ ಬಿಟ್ಬಿಟ್ಟಿದ್ದಾರೆ ಅವರು, ಭಯ ಪಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಬಂದು ಹೇಳಿದ್ರು, ನರಸಿಂಹಯ್ಯನವರೇ ಈ ಥರ ಆಗೋಯ್ತು ಅಂತ. ಅಷ್ಟು ಇದರಲ್ಲಿ. ಆಮೇಲೆ ನಾನು ನಿಮಗೆ ಹಕ್ಕು ಎಲ್ಲ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ ನಾರಾಯಣ ಅಯ್ಯಂಗಾರ್ ಅವ್ರಿಗೆ, ಆ ಹಕ್ಕನ್ನು ತೊಗೋಬೇಕಾಗಿತ್ತು ವಾಪಸ್ಸು. ಏನು ಮಾಡೋದು ಅಂತ ಯೋಚನೆ ಮಾಡಿದ್ದೇನೆ. ಭಯಂಕರ ಬೈರಾಗಿ 2ನೇ ಭಾಗ ಕೇರಳದ ಕೇಸರಿ ಸದ್ಯದಲ್ಲಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ ತಕ್ಷಣ ನಾರಾಯಣಗಾರ್ ಓಡ್ ಬಂದರು, ಸ್ವಾಮಿ ನರಸಿಂಹಯ್ಯನವ್ರು ನನಗೆ ಕೊಡಬೇಕು ನೀವು ಪುಸ್ತಕನ ಅಂತ. ಇಲ್ಲ ಸ್ವಾಮಿ ಕೊಡೋಕ್ಕಾಗಲ್ಲ ಅಂತ. ಇಲ್ಲ ನೀವು ಹಂಗೆ ಕೊಡಬೇಕು ಅಂತ. ಹಾಗಿದ್ರೆ ಒಂದು ಕೆಲಸ ಮಾಡಿ, ನಾನು ಹಕ್ಕೆಲ್ಲ ಬರ್ಕೊಟ್ಟಿದ್ದೀನಲ್ಲ ಬುಕ್ಸ್ನ ವಾಪಸ್ ಕೊಡಿ ನನಗೆ ಅಂತ. ಆಯಿತು ಸ್ವಾಮಿ ಕೊಡ್ತೀನಿ ಅಂತ ಬರ್ಕೊಟ್ಬಿಟ್ರು. ಇವ್ರಿಗೆ ಕೇರಳ ಕೇಸರಿ ತಿರ್ಗಿ ಅವ್ರಿಗೆ ಕೊಟ್ಟರು. ಫಸ್ಟ್ ಪ್ರಿಂಟು ನಾರಾಯಣಗಾರೇ ಮಾಡಿದ್ದು ಅದನ್ನು, ಕೇರಳ ಕೇಸರಿನೂ ಭಯಂಕರ ಬೈರಾಗಿನೂ. ಆಮೇಲೆ ಆ ರೀತಿ ಹಕ್ಕು ತೊಗೊಂಡು ಎಲ್ಲ ಇವತ್ತೊಂದು ದಿವಸ ಅದು ನಮ್ಮ ಕೊನೆ ತಮ್ಮನ ಹಕ್ಕಿದೆ, ಅವನು ಅದನ್ನು ಬಿಡಿಸಿ ಹೇಳಿರ್ಬೋದು ಸಪ್ನಾ ಬುಕ್ ಸ್ಟಾಲ್ಗೆ ಅವ್ರಿಗೆಲ್ಲ ಕೊಟ್ಟು ಅವನು ಪ್ರಿಂಟ್ ಮಾಡಿಸ್ತಾ ಇದ್ದಾನೆ ಅಂತ. ಆಮೇಲೆ ಅವರ ಪಟ್ಟ ಶಿಷ್ಯಂದರು ಬಂದುಬಿಟ್ಟು ಜಿಂದೆ ನಂಜುಂಡಸ್ವಾಮಿ, ಅವ್ರ ನಮ್ಮ ತಂದೆ ಥರನೇ ಕತೆ ಬರೆಯೋರು ಅವರು. ಆಮೇಲೆ ಕೃಷ್ಣಮೂರ್ತಿ ಅಂತ ಹೇಳಿದ್ರೆ ಅವ್ರ ಪಟ್ಟ ಶಿಷ್ಯಂದಿರು ಇವ್ರಿಗೆ. ಈ ನಂಜುಂಡಸ್ವಾಮಿಯವರು ಬಂದ್ಬಿಡೋರು ಮನೆಗೆ. ರಾಯರೇ, ಅವ್ರು ನಮ್ಮ ತಂದೆಯವ್ರ ಹೆಸರು ಯಾವತ್ತೂ ಕರಿತಾ ಇರಲಿಲ್ಲ, ರಾಯರೇ ಅಂತಲೇ ಕರಿತಾ ಇದ್ದಿದ್ದು. ರಾಯರೇ ಇವತ್ತು ಸ್ವಲ್ಪ ನೈಟೆಲ್ಲ ಕೂತ್ಕೊಂಡು ಬರೆಯೋಣ ಅಂದರು. ಆಯಿತು ಬರೆಯೋಣ ತೊಗೊಳ್ಳೋಣ. ಇಬ್ಬರು ಸೇರ್ಕೊಂಡ್ಬಿಡೋರು. ರೂಮಲ್ಲಿ ಯಾರಿಗೂ ಸೇರಿಸ್ತಾ ಇರಲಿಲ್ಲ. ಕಾಫಿ ಎಲ್ಲ ಮಾಡಿಸಿ ಇಟ್ಕೊಂಡ್ಬಿಡೋರು. ಪೂರ್ತಿ ನೈಟ್ ಎಷ್ಟೆಷ್ಟು ಆಗುತ್ತೋ ಅಷ್ಟೊತ್ತರೆಲ್ಲ ಬರೆದು ಪುಸ್ತಕಗಳು ರೆಡಿ ಮಾಡ್ಕೊಂಡು ಬಿಟ್ಬಿಡೋರು. ಅಷ್ಟು ಆತ್ಮೀಯರು ಇದ್ದರು ಅವರು. ಯಾರು ನಂಜುಸ್ವಾಮಿ ಪಟ್ಟ ಶಿಷ್ಯ ಅವ್ರಿಗೆ. ಆಮೇಲೆ ಅವ್ರಿಗೆ ಕೆಲವು ಸ್ನೇಹಿತರುಗಳಿದ್ದರು.
ಈ ಶಂಕರ್ ಅಂತೇಳಿದ್ದೇ ಇದ್ದರು, ಆಮೇಲೆ ಅಯ್ಯಂಗಾರ್ ಅಂತೇಳಿದ್ದೀನಿ, ಇವರೆಲ್ಲ ಸ್ನೇಹಿತರುಗಳು, ಅವ್ರ ಜೊತೆಗೆಲ್ಲ ಮಿಂಗಲ್ ಆಗೋದು. ಬೇರೆ ಇನ್ಯಾರೂ ಇದಿಲ್ಲ. ಅವರು ಇವ್ರ ಜೊತೆಗೆ ಹೋಗೋದು, ಈ ಅವರ ಸಮಕಾಲೀನ ಹೇಳಿದ್ನಲ್ಲ, ಕುಡಿಯೋಕ್ಕೆ ಹೋಗೋದು, ಇದು ಮಾಡೋಕ್ಕೆ ಹೋಗೋದು, ಅಲ್ಲ ಯಾವುದೂ ಅವ್ರ ಹತ್ರ ಇದಿರಲಿಲ್ಲ. ಅವ್ರಿಗೆ ಇನ್ನೊಂದು 4 ಘಟನೆಗಳು ಯಾವ ರೀತಿ ಅಂದರೆ, ಈ ಚಂದ್ರನ ಸಾಕ್ಷಿ ಅಂತೇಳಿ ಒಂದು ಪುಸ್ತಕ ಬರೆದ್ರು. ಥ್ರಿಲ್ಲರ್ ಅಲ್ಲ, ನಡೆದಿದ್ದ ಘಟನೆ ಇದು. ಚಂದ್ರನ ಸಾಕ್ಷಿ ಪತ್ತೇದಾರಿ ಟೈಪೇ ಇದು. ಚಂದ್ರನ ಸಾಕ್ಷಿ ಅಂದರೆ ಪತ್ತೇದಾರಿ ಪುಸ್ತಕ ಅಲ್ಲ, ಪುಸ್ತಕ ಇದು. ಒಂದು ಹೊಲದಲ್ಲಿ ಮರ್ಡರ್ ಆಗುತ್ತೆ ಅಂದರೆ ಪಕ್ಕದವನ, ಅಕ್ಕಪಕ್ಕದ ಮನೆಯವನ ಒಂದು ಏನೋ ದಿವಸದಲ್ಲಿ ಮರ್ಡರ್ ಮಾಡ್ತಾನೆ. ಮರ್ಡರ್ ಮಾಡ್ತಾನೆ, ಕೂಕೋತಾನೆ, ಯಾರು ಇರೋದಿಲ್ಲ. ಇನ್ನು ಸಾಯೋ ಟೈಮ್ಗೆ ಅವನಿಗೆ ಏನಾಗಲ್ಲ, ಮೇಲ್ಗಡೆ ನೋಡ್ತಾನೆ, ಅವತ್ತು ಹುಣ್ಣಿಮೆದು ಚಂದ್ರ ಬೆಳಗ್ತಾ ಇರ್ತಾನೆ. ಚಂದ್ರ ಯಾರೂ ಇಲ್ಲಪ್ಪ, ನೀನೇ ಸಾಕ್ಷಿ ನನಗೆ ಅಂದ್ಬಿಟ್ಟು ಅವನು ಇದಾಗ್ತಾನೆ. ಇವನು ಏನು ಚಂದ್ರ ಬಂದು ಸಾಕ್ಷಿ ಹೇಳ್ತಾನೆ ಅಂದ್ಬಿಟ್ಟು ಇವನು ಬಂದುಬಿಡ್ತಾನೆ. ಅದು ಪೊಲೀಸವ್ರು ಬರ್ತಾರೆ, ಮಾರನೇ ದಿನ ನೋಡ್ತಾರೆ, ಯಾವುದು ಟ್ರೇಸ್ ಔಟ್ ಆಗೋಲ್ಲ. ಸುಮಾರು ಒಂದು 6 ತಿಂಗಳು, 1 ವರ್ಷ ಆಗೋಗಿರುತ್ತೆ. ಇದು ಒಂದು ಸಾರಿ ಇವನು ಮನೆಗೆ ಬರ್ತಾನೆ, ಫುಲ್ಲು ಎಣ್ಣೆ ಹಾಕ್ಕೊಂಡು ಕುಡ್ಕೊಂಡು ಬಂದಿರ್ತಾನೆ. ಕುಡ್ಕೊಂಬಂದಾಗ ಇನ್ನೂ ಅಡುಗೆ ಆಗಿರಲ್ಲ. ಅವನಂತೆ ಸ್ವಲ್ಪ ಇರ್ರಿ, ಅಡುಗೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಇರ್ರಿ. ಇವನು ಹೊರಗಡೆ ಬಂದು ಜಗಲೀಲಿ ಮಲ್ಕೋತಾನೆ, ಅವ್ನು ನಾನು ಜಗಲೀಲಿ. ಹಿಂಗೆ ಮೇಲೆ ನೋಡ್ತಾನೆ, ಚಂದ್ರ ಹೊಳಿತಾ ಇರ್ತಾನೆ. ಅವತ್ತು ಹೊಡಿಬೇಕಾದ್ರೆ ಇವನಿಗೆ ನೋಡಿ ಅವ್ನಿಗೆ ಜ್ಞಾಪಕ ಅಂದ್ಬಿಡುತ್ತೆ. ಏನು ಚಂದ್ರ ಸಾಕ್ಷಿ ಹೇಳ್ಬಿಟ್ಟು ಜೋರಾಗಿ ನಕ್ಬಿಡ್ತಾನೆ. ಅವನಷ್ಟಕ್ಕೆ ಅವನಂಟಿ ಓಡಿ ಬರ್ತಾಳೆ. ಏನ್ರಿ ನಕ್ಕಿದ್ದು? ಏನಿಲ್ಲ ಬಿಡು. ಇಲ್ಲ, ನೀವೇನು ನನ್ನ ನೆನೆಸ್ಕೊಂಡೆ ನೀವು ನಕ್ಕಿರೋದು, ಏನಿಲ್ಲ ಬಿಡು. ಇವಳು ಪಿಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀವು ಏನು ನಕ್ಕಿದ್ದು ಹೇಳಲೇಬೇಕು ಅನ್ನೋ ಥರದಲ್ಲಿ ಹೇಳಿದಾಗ ಮಾರನೇ ದಿನ ಹೇಳ್ತಾನೆ, ನೋಡಿ ಯಾರಿಗೂ ಹೇಳಬೇಡ ನೀನು. ಏನು ರೀ ನೋಡು, ಇಂಥ ದಿನ ನಾನು ಅವನ್ನ ಮರ್ಡರ್ ಮಾಡಿದೆ, ಅವತ್ತು ಅವನು ಚಂದ್ರ ನೀನೇ ಸಾಕ್ಷಿ ಅಂದ, ಚಂದ್ರ ನಿನ್ನ ಸಾಕ್ಷಿ ಏನು ನಡೆದೇನೆ ಅಂತೂ ಹೇಳ್ತಾಳೆ. ಹೌದಾ, ಆಯಿತು ಸುಮ್ಮನೆ. ಇವಳು ಬೀದಿ ಕೊಳಲ್ಲಿ ನೀರು ಹಿಡಿಬೇಕಲ್ಲ, ಅಲ್ಲಿ ಹಿಡಿಬೇಕಾದ್ರೆ ಏನಾಗಿದೆ, ಅಕ್ಕಪಕ್ಕದ ಒಂದು ಗಲಾಟೆ ಸ್ಟಾರ್ಟ್ ಆಗಿದೆ, ಜಗಳ ಆಗಿದೆ. ಇವಳು ನನ್ನ ಗಂಡ ಯಾರು ಗೊತ್ತಾ, ಇಂಥವನ್ನ ಮರ್ಡರ್ ಮಾಡಿದವನು, ಜಾಸ್ತಿ ಮಾಡಿ ನಿಮ್ಮನ್ನು ಮರ್ಡರ್ ಮಾಡಿಸ್ತೀನಿ ಅಂತ ಒಂದು ಬಾಯಿ ಬಿಟ್ಟಿದ ತಕ್ಷಣ ಏನಾಯ್ತು, ಅದು ಹೋಯ್ತು. ಪೊಲೀಸವ್ರಿಗೆ ಬಂದರು, ಎತ್ತಾಕೊಂಡು ಹೋದ್ಮೇಲೆ ಅವ್ರ ಭಾಷೆಯಲ್ಲಿ ಅವ್ರು ಬಿಡಿಸಿದ್ರು. ಎಲ್ಲ ನಿಜಕ್ಕೆ ಹಾಕದ, ಜೈಲಿಗೆ ಹಾಕೋದು ಅವನಿಗೆ. ಚಂದ್ರನ ಸಾಕ್ಷಿ ಅವತ್ತು ಅವ್ನು ಜಡ್ಜ್ಮೆಂಟ್ ಕೊಟ್ಟಿದ್ದಿನ ಕೂಡ ಕೋಇನ್ಸಿಡೆನ್ಸ್ ಅವತ್ತು ಹುಣ್ಣಿಮೆ ಅಂತ ನೋಡಿ ನಡೆದಿರೋದಿದ್ದು ಘಟನೆ. ಆಮೇಲೆ ಇನ್ನೊಂದು ಘಟನೆ, ಒಬ್ಬ ಪೊಲೀಸ್ ಆಫೀಸರು, ಅವನಿಗೊಬ್ಬಳು ಮಗಳು. ಆ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಗಂಡು ಎಲ್ಲ ನಿಶ್ಚಯ ಆಗುತ್ತೆ. ಗಂಡು ಅವರೆಲ್ಲ ಹಿಂದಿನ ವರಪೂಜೆ ದಿನ ಬರ್ತಾರೆ. ಏನೋ ಒಂದು ಹೆಚ್ಚು ಕಡಿಮೆ ವ್ಯವಹಾರದಲ್ಲಿ ಅವರು ರೆಫ್ಯೂಸ್ ಮಾಡಿಬಿಡ್ತಾರೆ ಹುಡುಗನ ಮನೆಯವರು. ಇವ್ನು ಕಾಲು ಹಿಡಿಯೋ ಪರಿಸ್ಥಿತಿ ಬರ್ತಿದೆ. ಪೊಲೀಸ್ ಆಫೀಸರು ಅವರು ಕೇಳೋದಲ್ಲ ಹೋಗ್ಬಿಡ್ತಾರೆ. ಇವ್ನಿಗೆ ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ, ಒಂಥರ ಫೀಲಿಂಗ್ ಆಗೋಗ್ಬಿಡುತ್ತೆ. ಆ ಮಗಳೇನು ಮಾಡ್ತಾಳೆ, ನಮ್ಮ ತಂದೆಗೇನಾದರೂ ಇದಾಯಿತು ಅಂತ ಹೇಳಿದ್ರೆ ನಾನು ಏನು ಬದುಕಿದ್ದೇನು ಪ್ರಯೋಜನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಬ್ಬ ವಯಸ್ಸಾಗಿದ್ದವನು ಕೆಲಸದವನು ಇರ್ತಾನೆ. ಅವ್ನಿಗೆ ಹೇಳ್ಬಿಟ್ಟು, ನೀನು ಹೋಗ್ಬಿಟ್ಟು ಯಾರು ಇಷ್ಟ ಆಗುತ್ತೆ ನಿನಗೆ, ನಿನ್ನ ಕಣ್ಣಿಗೆ ಇಷ್ಟ ಆಗುತ್ತೆ ಆ ಹುಡುಗನ ನನ್ನ ಕರ್ಕೊಂಡ್ಬಿಡು, ಕಣ್ಣು ಮುಚ್ಕೊಂಡು ನಾನು ತಲೆ ಕಟ್ಸ್ಕೊತೀನಿ, ನಮ್ಮ ಅಪ್ಪ ಉಳಿಬೇಕು ನನಗೆ, ನಮ್ಮ ತಂದೆ ಉಳಿಬೇಕು ಅಂತೇಳಿ. ಆಯಿತು ಅಂತ ಅವ್ನು ಹೋಗ್ತಾನೆ. ಒಂದು ಹೋಟ್ಲ್ ಚಳಿಗಾಲ, ಒಬ್ಬ ಚಳಿ ಕಾಯಿಸ್ಕೊಂಡು ಕೂತಿರ್ತಾನೆ ಹುಡುಗ ಒಬ್ಬ. ಅವನಿಗೆ ನೋಡ್ತಾನೆ, ಚೆನ್ನಾಗಿ ಕಾಣಿಸ್ತಾನೆ, ಅವ್ನಿಗೆ ಕರ್ಕೋತಾನೆ. ಅವನ ಬಗ್ಗೆ ಏನು ಕೇಳೋಕ್ಕೋಗಲ್ಲ. ಏನು ಬನ್ನಿ ಸ್ವಾಮಿ ನೀವು ಅಂತೇಳಿ ಕರ್ಕೊಂಡು ಹೋಗಿದ್ದಾನೆ. ಸರಿಗೆಲ್ಲ ಮಾಡಿಸ್ತಾನೆ. ಮಾಡಿಸಿದಾದ್ಮೇಲೆ ಅವನ ಕೈಯಲ್ಲಿ ಮದುವೆ ಮಾಡಿಸ್ತಾರೆ. ಅಲ್ಲಿವರೆಗೂ ಒಂದು ವಾರ ಅವ್ನಿಗೆ ಏನು ಕೇಳೋಕ್ಕೋಗಲ್ಲ, ನೀನು ಯಾರು ಏನು ಎತ್ತ ಅಂತ. 1 ವಾರ ಆದಮೇಲೆ ಕೂರಿಸ್ಕೊಂಡು, ಏನಪ್ಪ ಏನು ಸಮಾಚಾರ, ನೀನು ಯಾರು, ನಿಮ್ಮ ತಂದೆ ಹೆಸರು, ನಮ್ಮ ತಾಯಿ ಹೆಸರು ಏನು ಅಂದಾಗ ಅವನ್ನೆಲ್ಲ ಡೀಟೇಲ್ಸ್ ಕೊಡ್ತಾನೆ. ಈ ಥರ ನಮ್ಮ ಚಿಕ್ಕಪ್ಪ ಅವರು ನಮಗೆ ಮೋಸ ಮಾಡಿಬಿಟ್ಟು ಹಿಂಗಾಯಿತು, ನಾನು ಈ ಥರ ಬೀದಿಗೆ ಬಿದ್ದುಬಿಟ್ಟಿದ್ದೀನಿ. ಯಾರು ನಿಮ್ಮ ಚಿಕ್ಕಪ್ಪ ಅಂತೇಳಿ ಹೋಗಿರ್ತಾನಲ್ಲ ಗಂಡು, ಅವರ ಅಪ್ಪನೇ ಚಿಕ್ಕಪ್ಪ, ಇವ್ರ ಚಿಕ್ಕಪ್ಪ. ಪೊಲೀಸ್ ಆಫೀಸರ್ಗೆ ಒಂಥರ ಬೆಣ್ಣೆ ಹಲ್ವಾ ಸಿಕ್ದಂಗೆ ಸಿಕ್ಬಿಡ್ತು. ಇವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂದ್ಬಿಟ್ಟು ಅವ್ರ ಬಗ್ಗೆ ಪೂರ್ತಿ ಮಾಹಿತಿ ಕಲೆಕ್ಟ್ ಮಾಡಿಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ನಿರ್ನಾಮ ಮಾಡಿ ಇವ್ನಿಗೆ ನ್ಯಾಯ ಕೊಡಿಸಿದ್ರು ಅನ್ನೋದು ಒಂದು ಭಿಕ್ಷುಕನ ಭಾಗ್ಯ ಅಂತ ಹೇಳಿದ್ರೆ ಒಂದು ಇದು ಮಾಡ್ರು. ಇನ್ನು ನಮ್ಮ ತಂದೆಯವ್ರಿಗೆ 100 ಪ್ರೇಮ ಪತ್ರಗಳು ಬರೋವು, 100 ಬರೋದು, ಅಭಿಮಾನಿಗಳು ಬರೋರು. ಅದರಲ್ಲಿ ಪ್ರೇಮ ಪತ್ರದ ಪ್ರಭಾವ ಅಂತ ಹೇಳಿದ್ರೆ ಒಂದು ಪತ್ರದಲ್ಲಿ ಒಂದು ಪುಸ್ತಕ ಬರೆದ್ರು. ಅದು ಒಂದು ಘಟನೆ. ಆ ಘಟನೆಯಲ್ಲಿ A and B ಗಂಡ ಹೆಂಡತಿ. ಅಲ್ಲಿ A ಬಂದು ಹೆಂಡತಿ ಅಂದ್ಕೊಳ್ಳಿ, B ಗಂಡನ ಮೈ ಸರಿಯಾಗಿರೋದಿಲ್ಲ. ಆ ಹೆಂಡತಿ ಬಂದಿರ್ತಾನೆ, ಇವ್ರಿಗೆ ಲೆಟರ್ ಬರೆದಿರ್ತಾಳೆ, ಇವರಿಗೆ ನಮ್ಮ ತಂದೆಗೆ ಬರೆದುಬಿಟ್ಟು ಇದು ಮಾಡಿದಾಗ ಇವರು ಅಪ್ರೋಚ್ ಮಾಡಿ ಅವ್ರಿಗೆ ಎಷ್ಟು ಇದು ಮಾಡಬೇಕು ಬುದ್ಧಿ ಹೇಳಿಬಿಟ್ಟು, ಈ ಥರ ಎಲ್ಲ ಒಳ್ಳೇದಲ್ಲಮ್ಮ, ನಿನ್ನ ಗಂಡಿಗೆ ಒಳ್ಳೇದು ಮಾಡ್ತಾನೆ, ದೇವ್ರು ಒಳ್ಳೇದು ಮಾಡ್ತಾನೆ, ಹೋಗು ಅಂತ ಹೇಳ್ಬಿಟ್ಟು ಅವ್ರಿಗೆ ಇದು ಮಾಡಿಕೊಂಡು, ನೀನು ಸ್ವಂತ ತಂಗಿ ಥರ, ನೀನು ಯಾವತ್ತೂ ನೀನು ಈ ಥರ ನೀನು ಥಿಂಕ್ ಮಾಡಬೇಡ ಅಂತೇಳಿ ಅವ್ರಿಗೆ ಏನು ಹೇಳೋದು ಹೇಳ್ಬಿಟ್ಟು ಅದನ್ನು ಪ್ರೇಮ ಪತ್ರ ಪ್ರಭಾವದಲ್ಲಿ ಬರೆದರು. ಬರೆದಾದ್ಮೇಲೆ ಏನಾಯಿತು,
ಎಕ್ಸ್ ಆ್ಯಂಡ್ ವೈ ಇನ್ನೊಂದು ಕಪಲ್ಸ್ ಇದ್ದಾರೆ ಬೇರೆ ಕಡೆ, ಅವ್ರದ್ದು ಸೇಮ್ ಕಂಡೀಷನ್ ಇದೆ. ಗಂಡ ಕಾಯಿಲೆ ಬಿದ್ದಿದ್ದಾನೆ, ಹೆಂಡತಿ ಇದ್ದಾಳೆ. ಅವ್ನ ಗಂಡ ಬಂದು ನೀನೇ ನಮ್ಮ ನರಸಿಂಹನಿಗೆ ಪತ್ರ ಬರೆದಿರೋದು, ಪೇಪರ್ ಪುಸ್ತಕ ಓದ್ಬಿಟ್ಟು ಬರ್ದಿರೋದು ಅಂತ ಒಳ್ಳೆ ಇದಾಗೋದು. ಗಂಡ ಹೆಂಡತಿ ಜಗಳ ಆಗೋಗಿದೆ. ಅವಳು ಇಲ್ಲನೂ ಗೊತ್ತಿಲ್ಲ ಅಂತ ತಕ್ಷಣ ಇವ್ರು ಬಳೆಪೇಟೆ ನಾರ್ಮಲ್ ಬಳೆಪೇಟೆಲ್ಲ ಇವ್ರು ಇದ್ದಿದ್ದು. ಹೋಗ್ಬೇಕಾದ್ರೆ ಯಾರೋ ಇಬ್ಬರು ಅಪರಿಚಿತ ಬಂದವ್ರೆ, 11 ಪರ್ಸೆಂಟ್ ಬಂದಿದ್ದೆ, ಸ್ವಲ್ಪ ಬನ್ನಿ ಅಂತ ಕರೆದ್ರು. ಇವ್ರಿಗೆ ಯಾರು ಪರಿಚಯನೇ ಇಲ್ಲ, ಯಾಕೆ ಬನ್ನಿ ಪರವಾಗಿಲ್ಲ ಅಂದ್ಬಿಟ್ಟು ಕರ್ಕೊಂಡು, ನಿಮ್ಗೇನು ನಾವು ಪೇಪರ್ ಇದು ಮಾಡ್ತಾ ಇಲ್ಲ ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ದಾರೆ. ಯಾರು ಕರ್ಕೊಂಡೋದ್ರೆ ಎಕ್ಸ್ ಆ್ಯಂಡ್ ವೈ ಮನೆ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋದ್ರೆ ಇದು ಇವಳೇ ಅಲ್ವ ನಿಮಗೆ ಲೆಟ್ರ್ ಬರೆದಿದ್ದು ಅಂತ. ಇವಳು ಯಾರು ಗೊತ್ತಿಲ್ಲ, ಏನು ಸಮಾಚಾರ ಹೇಳಿ, ಏನು ವಿಷಯ ಅಂತ ಹೇಳಿದಾಗ ಅವ್ನು ಕೆಮ್ಕೊಂಡು, ನಾನು ಅಂತೇನೆ ಬರೆದಿರೋದು ಪತ್ರ ನಿನಗೆ ಅಂದ್ಬಿಟ್ಟು ಅವ್ನು ಗೂಡ್ಕೊಂಡು ಹೇಳ್ತಾರೆ, ನನಗೆ ಇವತ್ತೇ ನೋಡ್ತಾ ಇದ್ದೀನಪ್ಪ ನಿಮ್ಮನ್ನು, ಏನು ಈ ಥರ ಮಾತಾಡ್ತಾ ಇದ್ದೀಯ ಅಂದರೆ ಅವ್ನು ಏನು ಮಾಡೋ ಒಪ್ತಾ ಇಲ್ಲ ಅಂತ. ಇವು ಎಷ್ಟು ಕನ್ವಿನ್ಸ್ ಮಾಡೋ ಅವ್ನು ಕೇಳ್ತಾ ಇಲ್ಲ. ಇವ್ರು ಕೊನೆಗೆ ಇವ್ರಿಗೆ ಕೋಪ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇವರು ಟೆಂಪರ್ ಕಳ್ಕೊಂಬಿಟ್ಟಿದ್ದಾನೆ. ಆಯ್ತಯ್ಯ ನಿನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ನಾನು, ಆದರೆ ನಾನು ನಿನ್ನ ಹೆಂಡತಿ ನನ್ನ ತಂಗಿ ಸ್ವಂತ ತಂಗಿ ಥರನ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನಿಮ್ಮನ್ನು ಸುಮ್ಮನೆ ನಾನು ಬಿಡೋದಿಲ್ಲ, ಯಾವ ರೀತಿ ನಿಮಗೆ ಬುದ್ಧಿ ಕಲಿಸ್ಬೇಕು ಆ ರೀತಿ ನಿಮಗೆ ಬುದ್ಧಿ ಕಲಿಸ್ತೀನಿ ನಾನು. ಅವಾಗ ಅವ್ರಿಗೆ ಇದಾಯಿತು, ಏನು ಸ್ವಾಮಿ. ಅವಾಗ ಆಕೆನೂ ಕಾಲಿಡೋದು, ಅಣ್ಣ ಆ ತಂಗಿದು ಮರ್ಯಾದೆ ನೀನು ಯಾವ ರೀತಿ ಉಳಿಸಿದ್ಯಾ, ಈ ತಂಗಿ ಮರ್ಯಾದೆ ಅದೇ ರೀತಿ ಉಳಿಸ್ಬೇಕು ನೀನು ಅಂದಾಗ ಅವ್ರು ಭಾಷೆ ಕೊಡ್ತಾರೆ, ಆಯ್ತಮ್ಮ ಅಂತ. ಅವ್ರು ಕೊನೆಯವರೆಗೂ ಯಾರು ಏನು ಎತ್ತ ಅಂತ ಹೇಳಿದ್ರೆ ಅವ್ರಿಗೆ ಹೇಳಿಲ್ಲ. ಅವರು ಕೊನೆಯವ್ರಿಗೂ ಯಾರ್ಯಾರು ಕಂಡುಹಿಡಿಯೋಕ್ಕೂ ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಇವರು ಅದಕ್ಕೆ ಏನು ಮಾಡಿದ್ರು, 2 ಗಂಡು 1 ಹೆಣ್ಣು ಅಂತ ಹೇಳಿದ್ರೆ ಒಂದು ಪುಸ್ತಕ ಬರೆದ್ರು. ಅದರಲ್ಲಿ ಈ ಇದು ಪ್ರೇಮ ಪತ್ರ ಪ್ರಭಾವ ಎಲ್ಲ ಬರೆದಿದ್ದಲ್ಲ, ಅದರಲ್ಲಿ ತುಂಬ ಅಭಿಮಾನಿಗಳು ಪತ್ರಗಳು ಬರೆದ್ರು. ಪತ್ರಗಳು ಬರೆದಿದ ತಕ್ಷಣವೇ ನಾನು ಕೂತಿದ್ದಾಗ ನೋಡಿದೆ, ಏನಪ್ಪ ಇದು ಪತ್ರಗಳು ಇದು ಅಂತ. ಹಿಂಗೆ ಕಣ ಅದು. ಹಂಗಾದ್ರೆ ಇಷ್ಟೆಲ್ಲ ಆದಮೇಲೆ ನಾನು ಯಾಕೆ ಪತ್ರ ಬರೀತೀನಿ, ಪ್ರಿಂಟ್ ಮಾಡಿಸ್ಬೇಕು ನಿಮ್ಮ ಜೊತೆಗೆ ಅಂತ. ಜಾಗ ಇಲ್ಲ, ಒಂದು ಕೆಲಸ ಒಂದೇ ಒಂದು ಪ್ಯಾರಾ ಬರ್ಕೊಡು ಅಂದರು. ಪ್ಯಾರಾ ಬರ್ಕೊಡು, ಆಯಿತು ಒಂದು ಬರೆದು ಕೊಟ್ಟೆ. ಆ 2 ಗಂಡು 1 ಹೆಣ್ಣಲ್ಲಿ ಕೊನೆಯ ಪತ್ರ ನಂದು ಪ್ರಿಂಟ್ ಆಗಿದೆ. ನನ್ನ ಹೆಸರು BN ಮಹಾದೇವ್ ಅಂತಲೇ ಪ್ರಿಂಟ್ ಆಗಿದೆ ನೋಡಿ. ಅದು ಇರಬೇಕು, ಪುಸ್ತಕ ತೆಗೆದ್ರೆ ಅಲ್ಲಿಗೆ ತೋರಿಸ್ತೀನಿ ಬೇಕಾದ್ರೆ ನಾನು. ಕೊನೆಗೆ ಅವ್ರು ಎಷ್ಟು ಪ್ರಯತ್ನ ಪಟ್ಟರು ಅವ್ರನ್ನ ನಡೆಯೋದಕ್ಕೆ, ಯಾರ್ಯಾರೋ ಅವ್ರ ಸ್ನೇಹಿತರುಗಳು ಯಾರ್ಯಾರೋ ಪ್ರಯತ್ನ ಪಟ್ಕೊಂಡು ಆಗಲಿಲ್ಲ ಅವ್ರು ಕೊನೆ ಕಂಡುಹಿಡಿಯೋದಕ್ಕೆ. ಸೊ ಅವ್ರು ಇಡೀ ಸಾಹಿತ್ಯನೇ, ಅದು ಥ್ರಿಲ್ಲರ್ ಇರಲಿ, ಪತ್ತೇದಾರಿ ಇರಲಿ ಅಥವಾ ಸಾಮಾಜಿಕ ಏನೇ ಇರಲಿ, ತಾವು ನೋಡಿದ ಕೇಳಿದ ಕಣ್ಣಾರೆ ಕಂಡ ಘಟನೆಗಳನ್ನ ತಾವು ಅದನ್ನ ಚಿತ್ರೀಕರಿಸಿ ಅದನ್ನ ಚೆನ್ನಾಗೇ ಅದನ್ನ ಬರೀತಿದ್ರು ಅವರು. ಆಮೇಲೆ ನಾನು ಅವ್ರಿಗೆ 1-2 ಪ್ರಶ್ನೆ ಕೇಳಿದೆ ನಮ್ಮ ತಂದೆಯವ್ರಿಗೆ. ಅಪ್ಪ, ಈ ಪುರುಷೋತ್ತಮ ಬಂದ್ಬಿಟ್ಟು ಕಾಂಚಿನಗರ, ಇವ್ರು ಗಂಗಾ ಈ ಥರ ಹೆಸರಿಟ್ಟಿದೆಯಲ್ಲ, ನೀ ಯಾಕೆ ಬೆಂಗಳೂರು ಈ ಥರ ಇದು ಮಾಡ್ಬೋದು? ನೋಡಪ್ಪ, ಕಾಂಚಿನಗರ ಅನ್ನೋದು ಒಂದು ಇಮ್ಯಾಜಿನೇಷನ್, ಕಾಲ್ಪನಿಕವಾದ ಜಾಗ. ಬೆಂಗಳೂರು ನಾನು ತೊಗೊಂಡ್ರೆ ಪುರುಷೋತ್ತಮ ಬರ್ತಾನೆ ಅಲ್ಲ, ಬೆಂಗಳೂರಿಂದ ಈಗ ಹುಬ್ಳಿಗೆ ಹೋಗಬೇಕು. ನಾನು ಹುಬ್ಳಿಗೆ ಎಷ್ಟು ಡಿಸ್ಟೆನ್ಸು, ಹುಬ್ಳಿಗೆ ಯಾವ ರೀತಿ ಪ್ರಯಾಣ ಮಾಡಬೇಕು, ಟ್ರೈನಲ್ಲ ಎಷ್ಟು, ಬಸ್ಸಾದ ಎಷ್ಟು, ಅಲ್ಲೇನು ಫ್ಲೈಟ್ ಫೆಸಿಲಿಟಿ, ಈ ಥರ ಎಲ್ಲ ನಾನು ಲೆಕ್ಕ ಹಾಕೊಂಡು ಬರೀಬೇಕು. ಕಾಂಚಿನಗರ ಇಮ್ಯಾಜಿನೇಷನ್ನು. ಕಾಂಚಿನಗರದಿಂದ ಇನ್ನೊಂದು ಯಾವುದೋ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಅವ್ನು ಟ್ರೈನಲ್ಲೇ ಹೋಗ್ಬೋದು, ಬಸ್ಸಲ್ಲೇ ಹೋಗ್ಬೋದು, ಸ್ವಂತ ಕಾರಲ್ಲೇ ಹೋಗ್ಬೋದು. ಇಮ್ಯಾಜಿನೇಷನಲ್ಲಿ ಹೋಗಿರ್ತಾನೆ. ಯಾರೂ ನನಗೆ ಕ್ವಶನ್ ಮಾಡೋದಕ್ಕಾಗೋದಿಲ್ಲ, ಏನು ಸ್ವಾಮಿ ಇಷ್ಟು ಡಿಸ್ಟೆನ್ಸಲ್ಲಿ ನೀವು ಬೆಂಗಳೂರಿಂದ ನೀವು ಇದು ಹುಬ್ಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಷ್ಟು ಡಿಸ್ಟೆನ್ಸ್ ಟೈಮ್ ಇಷ್ಟೊತ್ತಾಗುತ್ತೆ, ಪತ್ತೇದಾರ ನೋಡಿ 2 ಅವರಲ್ಲಿ ಹೋಗಿರ್ತಾನೆ ಅಂತ ಹೇಳ್ತೇನೆ. ಕೇಳ್ತಾರಲ್ಲ, ಇದು ಇಮ್ಯಾಜಿನೇಷನಲ್ಲಿ ಬರೀತಾನೆ. ಪ್ರತಿಯೊಬ್ಬರಿಗೂ ಇಮ್ಯಾಜಿನೇಷನಲ್ಲಿ ಇದು ಮಾಡೋರು. ಪುರುಷೋತ್ತಮಂದು 100ನೇ ಸಾಹಸ, ಭಯಂಕರ ಬೈರಾಗಿ 9ನೇ ಸಾಹಸ. ಆ ಭಯಂಕರ ಬೈರಾಗಿದು ಕತೆ ನಾವು ಹೇಳಬೇಕು ಅಂದರೆ ಅದರಲ್ಲಿ ಕಳಿಂಗ ಮತ್ತು ಪರಮಶಿವ ಅಂತೇಳಿ ದರೋಡೆಕೋರದ್ದು ಕತೆ ದೊಡ್ಡ, ತುಂಬ ಅವರು ಇದನ್ನು ಮಾಡಿಕೊಂಡು ರಾಮನಾಥನಿಗೆ ಹೊಡೆದು ಇದು ಮಾಡ್ಕೊಂಡು ಸಾಯಿಸಿ ಹೆಂಗೆ ಬದುಕಿ ಇವರು ಅದನ್ನು ಹಿಡಿಯೋದು ಇದು ಮಾಡ್ತಾರೆ. ತಪ್ಪಿಸ್ಕೊಂಡು ಹೋಗಿದ್ಮೇಲೆ ಕೆಳದ ಕೆಸರಿ ಬರೀತಾರೆ. ಇವ್ರು 100ನೇ ಸಾಹಸ ಮಹೇಂದ್ರ ಲೋಕದ ಮಾಯಾವಿ. ಮಹೇಂದ್ರ ಲೋಕದ ಮಾಯಾವಿಲಿ ಏನಾಗುತ್ತೆ, ದೇವಲೋಕದಲ್ಲಿ ಅಮೃತ ಕಳ್ತನ ಆಗ್ಬಿಡುತ್ತೆ. ಅಮೃತ ಕಳ್ತನ ಆಗುತ್ತೆ. ಅಲ್ಲಿ ಯಾರು ಅಂತ ಕಂಡುಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಪತ್ತೇದಾರ ಪುರುಷೋತ್ತಮನ್ನ ರಾಮನಾಥನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲಿ ಇವರು ಹೋಗ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಯಾಕೆ ಕರ್ಕೊಂಡು ಹೋಗ್ತಾರೆ ಏನು ಅಂತ ಹೇಳಿದಾಗ, ಅದು ಯಾರು ಇಂದ್ರಂದು ಮಾತಲ್ಲಿ ಬಂದುಬಿಟ್ಟಿದೆ, ಒಂದು ಸಾರಥಿ ಅವ್ರ ರಥದಲ್ಲೇ ಕರ್ಕೊಂಡು ಹೋಗಿರ್ತಾರೆ. ಅವ್ರಿಗೆ ಅಲ್ಲಿ ಹೋಗ್ತಾರೆ. ಶ್ರೀಮನ್ ನಾರಾಯಣ ಪ್ರತಿಯೊಬ್ಬರನ್ನು ನೋಡಿದಾಗ ಅವರು ಹಿಂಗೆ ಆಗಿದೆ ಅಂದಾಗ, ನೀವು ಇಲ್ಲೇನು ವರ ನೀವು ಕೇಳ್ತೀರ ಅಂದರೆ ಶಕ್ತಿ ಬೇಕು ಅಂದಾಗ ಪುರುಷೋತ್ತಮ ಏನು ಹೇಳ್ತಾನೆ, ನಾನು ಯಾವುದೇ ಲೋಕಕ್ಕೆ ಹೋಗಬೇಕು ನನಗೆ ಅನುಮತಿ ಕೊಡಿ ಅಂತ. ರಾಮನಾಥ ಏನು ಹೇಳ್ತಾನೆ, ನನಗೆ ಒಂದು ಆ ಶಕ್ತಿ, ಯಾರ ಜೊತೆ ಫೈಟ್ ಮಾಡೋದು ನಾನು ಬದುಕಬೇಕು, ಅದು ಫೈಟ್ ಮಾಡಬೇಕು ಅನ್ನೋ ಶಕ್ತಿ. ಯಾಕಂದ್ರೆ ಅವ್ನು ಬಲಶಾಲಿ, ಇವ್ರು ಮೇಧಾವಿ ತೊಗೊಳ್ತಾರೆ. ಕೊನೆಗೆ ಅದನ್ನು ರಾಹುಕೇತುಗಳು ಕಳ್ತನ ಮಾಡಿದ್ರು, ಅದನ್ನು ಕಂಡುಹಿಡಿದು ಇದು ಮಾಡಿದ್ದು ಅಂಥೇಳಿ ಅದನ್ನು ಇದು ಮಾಡ್ತಾರೆ. ಅದನ್ನು ಒಂದು ಕನಸು. ಆ ಕನಸಲ್ಲಿ ಇವರು ಹೋಗ್ಬಿಟ್ಟು ಬಂದಿದ್ದು
ದೇವಲೋಕ ಅದಕ್ಕೆ ಹೇಳು ನಾನು ಪತ್ತೇದಾರ ದೇವಲೋಕಕ್ಕೆ ಕಳಿಸ್ತೀನಿ ಅಂದರೆ ಮಹೇಂದ್ರ ಲೋಕದ ಮಾಯ ಅಂತ ಬರೋದು. ಮಧುಸೂದನಂತೂ ಪಾತಾಳದಲ್ಲಿ ಪತ್ತೇದಾರ ನೂರನೇ ಸಹ ಅವನೇನು ಇದು ಮಾಡೋದು, ಪಾತಾಳದಲ್ಲಿ ಒಬ್ಬ ದೊಡ್ಡ ದರೋಡೆಗಾರ, ಅಲ್ಲಿ ಅವನು ಒಂದು ಊರು ಥರನೇ ಮಾಡ್ಕೊಂಡಿರ್ತಾನೆ ತುಂಬ ಸೀಕ್ರೆಟಾಗಿ. ಅವ್ನು ಬರೋದು ಹೋಗೋದು ಲೂಟಿ ಮಾಡೋದು ಎಲ್ಲ ಇದು ಮಾಡ್ತಾ ಇರ್ತಾನೆ. ಅವನ್ನ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಪತ್ತೇದಾರ ಏನು ಮಾಡ್ತಾನೆ, ಅವನ ಜೊತೆಯಲ್ಲೇ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಒಬ್ಬ ಸೇರಿಕೊಂಡು ಜೈಲಿನ ತಪ್ಪಿಸ್ಕೊಂಡು ಹೋಗಿ ಏನೋ ಸೇರ್ಕೊಂಡು ಅವನ್ನ ಆಮೇಲೆ ಕೊನೆಗೆ ಹಿಡಿಯೋದನ್ನು ಪಾತಾಳದಲ್ಲಿ ಪತ್ತೇದಾರ ಅಂತ ಇದು ಮಾಡೋದು. ಅರಿಂಜೆಯಿಂದ 100ನೇ ಸಾಹಸವನ್ನು ಅಂತರಿಕ್ಷದಲ್ಲಿ ಅರಿಂಜಯ. ಆ ಒಂದು ಅಂತರಿಕ್ಷದಲ್ಲಿ ಅರಿಂಜೆಯಿಂದ ಸಮುದ್ರದಿಂದ ಒಂದು ವಿಚಿತ್ರವಾದ ಪ್ರಾಣಿ ಉದ್ಭವ ಆಗುತ್ತೆ. ದೊಡ್ಡ ವಿಚಿತ್ರವಾದ ಬೃಹದಾಕಾರದ ಪ್ರಾಣಿ ಉದ್ಭವವಾಗಿ ಆ ಊರು ದಡದಲ್ಲಿದ್ದಂಥ ಊರಲ್ಲಿ ಸರ್ವನಾಶ ಮಾಡೋದು, ಪ್ರಾಣಿಗಳು ತಿನ್ನೋದು, ಇದೆಲ್ಲ ಮಾಡೋದು ಸ್ಟಾರ್ಟ್ ಆಗುತ್ತೆ. ಏನು ಮಾಡೋದು ಅದು ಇದು ಮಾಡೋಕ್ಕಾಗಲ್ಲ. ಇವರು ಪತ್ತೇದಾರನ ಅರಿಂಜೆಯನ್ನು ಪ್ರತಾಪ ಏನು ಮಾಡ್ತಾರೆ, ಅದನ್ನ ಇದು ಹೋಗಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ಪಾತಾಳದಲ್ಲಿ ಅಂದರೆ ಅಲ್ಲಿ ಸೀಕ್ರೆಟ್ ಇದರಲ್ಲಿ ಚೇಂಬರಲ್ಲಿ ಕೂತ್ಕೊಂಡ್ಬಿಟ್ಟು ಇದನ್ನು ಸ್ಟಡಿ ಮಾಡಿಕೊಂಡು ಇದು ಮಾಡ್ತಾರೆ. ಕೊನೆಗೆ ಅದನ್ನು ಸಾಯಿಸಬೇಕಾದ್ರೆ ಈ ಕುರಿಗಳು ಇದ್ರ ಹಿಂಡಲ್ಲಿ ಬಾಂಬ್ಗಳು ಕಟ್ಬಿಡ್ತಾರೆ. ಬಾಂಬ್ಗಳು ಕಟ್ಬಿಟ್ಟು ಅದು ಬಂದು ಇದನ್ನು ತಿನ್ನೋ ಥರ ಇದು ತಿಂದ್ಬಿಟ್ಟು ಇದಾಗುತ್ತೆ. ಬಾಂಬು ಹೊಟ್ಟೆ ಹೋದಾಗ ಅದು ಬ್ಲಾಸ್ಟ್ ಆಗಿ ಅದು ಸಾಯ್ತೋಯ್ತು ಅನ್ನೋದು ಒಂದು ಅಂತರಿಕ್ಷದಲ್ಲಿ ಅರಿಂಜೆ ಅಂತ ಮಾಡಿ ಅದು ನೋಡಿ. ಇವಾಗ ಅವನು ಅಂತರಿಕ್ಷದಲ್ಲಿ ಹೆಲಿಕಾಪ್ಟರೆಲ್ಲ ಸುತ್ತಾನೆ, ಸೈನ್ಸ್ ಫಿಕ್ಷನ್ ಥರ. ಅದಕ್ಕೆ ಅವನು ಹೆಲಿಕಾಪ್ಟರೆಲ್ಲ ಸುತ್ತಾ ಇರೋದ್ರಿಂದ ಅಂತರಿಕ್ಷದಲ್ಲಿ ಅರಿಂಜೆ ಪತ್ತೇದಾರಿ ಕೆಲಸ ಮಾಡ್ದ. ಅದೇ ಈ ಟರ್ಮಿನೇಟರ್ ಸೀರೀಸ್ ಥರ ಇವೆಲ್ಲ. ಎಷ್ಟು ಸಿನಿಮಾ ಆಗಿದೆ ಅವ್ರ ಕಾದಂಬರಿಗಳು? ಸರ್ ಕಾದಂಬರಿಗಳಲ್ಲಿ ಎಷ್ಟು ಸಿನಿಮಾಗಳಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಇವರಲ್ಲಿ ಒಂದು ಸಿನಿಮಾ ಆಗಿಲ್ಲ ಇವ್ರ ಹೆಸರಲ್ಲಿ. ಅಧಿಕೃತವಾಗಿ ಒಂದು ಆಗಿಲ್ಲ, ಒಂದು ಸಿನಿಮಾ ಇಲ್ಲ. ಒಂದು ಯಾರನ್ನ ಬಂದು ಕೇಳೋರು ಹೋಗ್ಲಿ ರೈಟ್ಸು? ಸರ್ ರೈಟ್ಸ್ ಕೇಳಿದ್ದಾರೆ, ಕೇಳ್ಬಿಟ್ಟು 4-5 ಪುಸ್ತಕ ತೊಗೊಂಡೋಗೋದು, ವಾಪಸ್ ತಂದ್ಕೊಡೋದು. ಆಮೇಲೆ ನೋಡ್ತಾ ಇದ್ದಾರೆ ಇದ್ದಿದ್ದಂಥ ಸೀನ್ಗಳನ್ನ ಕಟ್ ಮಾಡಿಕೊಂಡು ಒಂದು ಪಿಕ್ಚರ್ ಬಂದಿರೋದು. ಈಗ ಹೇಳಿದ್ನಲ್ಲ, ಈಗ ಜೈಲಿನಿಂದ ತಪ್ಪಿಸ್ಕೊಂಡು ಹೋಗಿ ಮರ್ಡರ್ ಮಾಡಿ ಬಂದು ಸೇರಿಕೊಂಡು ಬಿಡುಗಡೆ ಆಗೋದು. ಇವರು ಬೇರೆ ಕಡೆಯಿಂದ ತಪ್ಪಿಸ್ಕೊಂಡು ಬರ್ತಾನೆ ಅನ್ನೋದು ಒಂದು ಇದು ಮಾಡ್ಕೋತಾರೆ ಆ ಥರ. ಆದರೆ 550 ಪುಸ್ತಕ ಬರೆದಂಥ ಮಹನೀಯನಂದು ಯಾರೋ ಒಂದು ಪುಸ್ತಕ ತಗೊಂಡು ಸಿನಿಮಾ ಏನು ಮಾಡಲಿಲ್ಲ. ಕಳ್ತನದಲ್ಲಿ ಬೇಕಾದಷ್ಟು ಆಗಿದೆ ಸರ್, ಇದರಲ್ಲಿ ಇಲ್ಲ. ಈಗ ನಮ್ಮ ತಂದೆ ಹೇಳೋರು ಒಂದು ಮಾತು, ನೋಡಪ್ಪ ಈ ಪುಸ್ತಕದಲ್ಲಿ ಬರೆದಿರೋಂಥ ಸನ್ನಿವೇಶ ಇಲ್ಲಿದೆ, ನಾನು ಇದಕ್ಕೆ ಹೋಗಿ ಸ್ಟೇ ತರ್ತೀನಿ. ಸ್ಟೇ ತಂದಿದ ತಕ್ಷಣ ಅವ್ರು ದುಡ್ಡಿರೋರು, ನಾನು ಬಡವ. ಅವ್ರೇನು ಮಾಡ್ತಾರೆ, ಗೆದ್ದುಬಿಡ್ತಾರೆ ಕೇಸು. ಗೆದ್ದಾಗ ಇಷ್ಟು ದಿನ ಸಿನಿಮಾ ನಿಂತೋಯ್ತು, ನಮ್ಗೆ ಇಷ್ಟು ಲಕ್ಷ ನಷ್ಟ ಆಯಿತು ಅಂದಾಗ ನಾನು ಎಲ್ಲಿಂದ ಕಟ್ಕೊಡ್ಲಪ್ಪ, ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡೋರು. ಆದರೆ ಕದ್ದಿದ್ದಾರೆ, ಫೈಟ್ ಮಾಡೋಕ್ಕೋಗಿಲ್ಲ ಅವರು, ಯಾವುದು ಫೈಟ್ ಮಾಡೋಕ್ಕೋಗಲಿಲ್ಲ ಸರ್. ಸರ್ ನಿಮ್ಮ ತಂದೆಯವರ ಪರ್ಸ್ನಾಲಿಟಿ ಹೇಗಿಂತ ಹೇಳಿ, ಅವ್ರ ವ್ಯಕ್ತಿತ್ವ ಹೇಳಿ ಸರ್. ಅವರು ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ಬಗ್ಗೆ ನಾನು ಮಾತಾಡೋಕ್ಕೆ ಆಗಲ್ಲ, ಟೈಮಿಂಗ್ಸ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ನಮ್ಮನ್ನು ಯಾವ ರೀತಿ ಇದು ಮಾಡೋದು ಅಂದರೆ, 8 ಜನ ಮಕ್ಕಳಲ್ಲಿ ನಾವು 6 ಜನ ನಾವು ಇದಾಗಿದ್ದು. ಚಿಕ್ಕ ವಯಸ್ಸಲ್ಲಿ ಇಬ್ಬರು ಹೋದರು. ಅದರಲ್ಲಿ ತಪ್ಪು ಮಾಡಿದ್ರೆ ಏಟ್ ನಿಂತ ಇದ್ದಿದ್ದಂದ್ರೆ ಈ ಮಹಾಪುರುಷ ನಾನೊಬ್ಬನೇ, ದೊಡ್ಡ ಮಗ ನಾನು. ಫಿಕ್ಸ್ ಅದು ನನಗೆ. ಅದು ಏನೇ ಇರಲಿ, ಯಾರೇ ಮಾಡಿರಲಿ, ಸುಮ್ಮನೆ ಬಂದು ನಿಮ್ಮ ಮಾಧವ ಹಿಂಗೆ ಮಾಡ್ದ ಅಂದಿದ ತಕ್ಷಣ ಒಂದು ಫ್ಯಾನ್ ಬೆಲ್ಟ್ ಇಟ್ಟಿದ್ರು, ಫ್ಯಾನ್ ಬೆಲ್ಟಲ್ಲಿ ಬೀಸಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಅಷ್ಟೇ, ಆ ರೀತಿ ಹೊಡೆಯೋದು. ಯಾವುದು ಕಂಪ್ಲೇಂಟ್ ಬರ್ಕೊಡೋದು ಮನೆಗೆ. ಆಮೇಲೆ ನಮಗೆ ಮಕ್ಕಳಿಗೆಲ್ಲ ಯಾವ ಕೋರ್ಸ್ಗೆ ಹೋದರೆ ಏನು ನಿಮ್ಗೆ ಓದ್ತೀರ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ನೀವು ಎಲ್ಲಿಗಾನೋ ಯಾವ್ದಕ್ಕೂ ಸೇರ್ಕೊಂಡ್ರಪ್ಪ, ನಾನು ಫೀಸ್ ಕೊಡ್ತೀನಿ, ಓದ್ರಿ ಅಷ್ಟೇ ಅವ್ರು ಹೇಳ್ತಾ ಇದ್ದಿದ್ದು. ನೀವು ಯಾವುದಕ್ಕೆ ಸೇರ್ಕೊಳ್ರಿ, ನಾನು ಫೀಸ್ ಕೊಡ್ತೀನಿ. ಈ ಕೋರ್ಸ್ಗೆ ಹೋದ್ರೆ ಹಿಂಗಾಗುತ್ತೆ, ಈ ಕೋರ್ಸ್ಗೆ ಹೋದ್ರೆ ಹಿಂಗಾಗುತ್ತೆ. ನಮ್ಗೆ ಯಾರಿಗೂ ಇಲ್ಲ, ಅವ್ರಿಗಿರಲಿ, ನಮ್ಗೆ ಯಾರು ಮಾರ್ಗದರ್ಶನ ಮಾಡೋರೇ ಇಲ್ಲ. ನಮಗೆ ಯಾರ ಸ್ನೇಹಿತರು ಇಂಥವು ಯಾವುದಕ್ಕೂ ಸೇರ್ಕೊಂಡಿದ್ರೆ ನಾವು ಅದಕ್ಕೆ ಹೋಗಿ ಸೇರಬೇಕು. ನಾನೀಗ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಸೇರಿಕೊಂಡೆ. ಸಿನಿಮಾಟೋಗ್ರಫಿ ಡಿಪ್ಲೊಮಾಗೆ ಸೆಕೆಂಡ್ ಇಯರ್ ಹೋಗ್ಬೇಕಾದ್ರೆ ಮಾವಿ ಶಶಿಗಿರಾವ್ ಬಂದರು, ನಮ್ಮ ತಂದೆಯವ್ರ ಆತ್ಮೀಯರು ಬಂದರು. ಅವರಿಗೆ ಕೂರ್ಸ್ಕೊಂಡ್ಬಿಟ್ಟು, ಅಯ್ಯೋ ಫೋಟೋಗ್ರಾಫರ್ಸ್ ಅಂದರೆ ಚಿತ್ರನ ಕ್ಲಾಟ್ರಿ, ನೀನೇನಕ್ಕೆ ಹೋಗಿದ್ಯಾ ಅದಕ್ಕೆ ಅಂದರು. ನಾವು ಇನ್ನೇನು ಓದೋಕ್ಕಾಗುತ್ತೆ ಸರ್ ಮುಂದಕ್ಕೆ. ಅಲ್ಲಿ ಇಂಟ್ರೆಸ್ಟ್ ಹೋಯಿತು. ನೇನೆ NGFಗೆ ಅಪ್ರೆಂಟಿಸ್ ಸೇರಿಕೊಂಡೆ. NGF ಅಲ್ಲಿ ಮುಗಿಸ್ಕೊಂಡು ಆನಂತರ ನಾನು ಒಂದು ದಾರಿಗೆ ಬಂದೆ, ಸಾರಿಗೆ ಇಲಾಖೆಗೆ ಬಂದು RTO ಇನ್ಸ್ಪೆಕ್ಟರಾಗಿ ನಾನು ರಿಟೈರ್ಡ್ ಆದೆ. ಆಯಿತು. ಹಾಗೆ ನಮ್ಮ ತಮ್ಮಂದರು ಅವರು ಬೇರೆಯವ್ರು ಸೇರ್ಕೊಂಡಿದ್ದು ನೋಡಿಕೊಂಡು ಆಯಾ ಕೋರ್ಸ್ಗೆ ಹೋದರು, ಅವ್ರು ಮಾಡಿಕೊಂಡು ಒಬ್ಬೊಬ್ರು ಗ್ರ್ಯಾಜುಯೇಟ್ಗಳಾದ್ರು, ಅವ್ರವರು ಸಂಸಾರ ಅವ್ರು ಮಾಡಿಕೊಂಡು ಅವರು ಕೆಲಸದಲ್ಲಿ ಅವರು ಮಾಡ್ಕೊಂಡು ಹೋದ್ರು. ಅವ್ರ ಪತಿ ಪತ್ನಿ ಬಗ್ಗೆ ಹೇಳಿ ಸರ್. ಪತಿ ಪತ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, 2 ದೇಹ ಒಂದೇ ಆತ್ಮ, ಆ ರೀತಿ ಇದ್ದಿದ್ದು. ಬಟ್ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಅವರು ಸ್ಟ್ರಾಂಗ್ ಆಗಿ ಬಿಹೇವಿಯರ್ ಇರ್ಬೋದು. ಬರ್ತಾ ಎಲ್ಲ ಫುಲ್ ಇದಾಗೋಗ್ಬಿಟ್ಟು 2 ದೇಹ ಒಂದೇ ಆತ್ಮ ಆಗೋಗಿದ್ರು ಅವರು. ನಾನು ಚಿಕ್ಕ ವಯಸ್ಸು, ನಾನು ಪಾಪಣ್ಣ ಅಂತ ಹೇಳಿದೇನೆ, ನಾವು ದರ್ಜಿಪೇಟೆಯಲ್ಲಿ ಇದ್ದಿದ್ದವಾಗ ಗುಲಾಲ್ ಹೋಳಿ ಹಬ್ಬ, ಬಟ್ಟೆಗಳು ನಮಗೆ ಸ್ವಲ್ಪ ಕಡಿಮೆನೇ ಇತ್ತು.
ಹೋಳಿ ಹಬ್ಬಗೆ 2 ದಿನ ಆಗೋಗಿದೆ. ನಾನು ಯಾರ ಕೈಲಿ ಸಿಗ್ತಾ ಇಲ್ಲ. ಹೋಳಿ ಹಬ್ಬ ಅಂತ ಹೇಳಿದ್ರೆ ಮನೆ ಬಿಟ್ಟು ಎಲ್ಲಿ ಈಚೆ ಬರ್ತಾರೆ. 2 ದಿನ ಹೋಗಿ ಇದ್ದೀನಿ. ಅವನು ಸಿಕ್ಕಿಲ್ಲ ನೀನು ಅಂದ್ಬಿಟ್ಟು ನಾನು ಗುಲ್ಲಾಲ್ ಹಾಕ್ಬಿಟ್ಟ. ಗುಲ್ಲಾಲ್ ಹಾಕಿದ್ದು ಅವನು ಬೇಡ ಅಂದ್ಕೊಳ್ಳೆ ಗುಲ್ಲಾಲ್ ಹಾಕ್ಬಿಟ್ಟ ನನಗೆ. ನಾನು ಹತ್ಕೊಂಡು ಮನೆಗೆ ಬಂದೆ. ಹತ್ಕೊಂಡೇ ಬಂದಿದ್ದೀನಿ ಮನೆಗೆ. ನಾನು ಅಷ್ಟೇ ಇರೋದು ಕತೆ ಅಂತ. ಯಾವ ರೀತಿ ನನಗೆ ಹೊಡೆದ್ರು ಅಂದರೆ ಬೆಲ್ಟ್ ಬೊಕ್ಕಲ್ ಇದೆಯಲ್ಲ, ಬೊಕ್ಕಲಲ್ಲಿ ಹೊಡೆದಿರೋದು ನನಗೆ ಮೈ ಚರ್ಮಲ್ಲಿ ಸುಲಿದೋಗಿತ್ತು. ಆ ರೀತಿ ಹೊಡೆದು ಒಂದು ಸೈಬಾಲ್ ಅಂತೇಳಿ ಒಂದು ಆಯಿಂಟ್ಮೆಂಟ್ ಬರೋದು. ಅವಾಗ ನಾನು ಹೇಳ್ತಾ ಇರೋದು 65-66 ಇರ್ಬೋದು ಅನ್ಸುತ್ತೆ, ಇನ್ನೂ ಇರ್ಬೋದು ಆ ಟೈಮಲ್ಲಿ. ಸೈಬಾಲೆಲ್ಲ ಹಚ್ಚಿ ಇದು ಮಾಡೋದು. ಅದಕ್ಕೆ ನಮ್ಮ ತಾಯಿಗೆ ಏನಾಗೋಯ್ತು, ನನಗೆ ಹೊಡೆದಿದ್ದು ನಮ್ಮ ತಂದೆ ನೋಡಿ ಕೋಪ ಬಂದುಬಿಟ್ಟಿದ್ದೇನೆ. ಸೀದಾ ಅವ್ರ ಮನೆಗೆ ಹೋದರು. ಅವ್ರ ಮನೆಗೆ ಹೋಗಿ ಅವ್ನಿಗೆ ಅವ್ರ ಅಪ್ಪನ ಕಂಪ್ಲೇಂಟ್ ಮಾಡಿ ಅವ್ನು 4 ಬಿಡಿಸಿದ್ರು ಸಮಾಧಾನ ಆಗಲಿ ಅಂತ. ಈ ರೀತಿ ಒಂದೇ ಸಿಟ್ಟಿದ್ದು ಅವ್ರ ಕೋಪದ್ದು ಹೇಳ್ತಾ ಇರೋದು ನಿಮಗೆ. ಅಷ್ಟು ಶಾರ್ಟ್ ಟೆಂಪರ್ ಅಂತ ಹೇಳಿದ್ರೆ ಮಾತ್ರ ಮುಗಿಂತದಿಲ್ಲ. ಚಿಕ್ಕ ವಯಸ್ಸಿಂದ ಬಂದುಬಿಟ್ಟಿದೆ ಅವ್ರಿಗೆ. ಚಿಕ್ಕ ವಯಸ್ಸಿಂದ ಅವ್ರದ್ದು ಕೋಪದ್ದು ಇನ್ನೊಂದು 2 ಇನ್ಸ್ಟೆನ್ಸ್ ಹೇಳ್ತೀನಿ ನಾನು. ಚಿಕ್ಕಮಂಗ್ಳೂರಿಗೆ ಹೋಗಿ ಸೇರಿಕೊಂಡ್ರು ಇವರು. ಚಿಕ್ಕಮಂಗ್ಳೂರಿಗೆ ಹೋಗಿ ಸೇರಿಕೊಂಡಾಗ ಇವ್ರು ಚಿಕ್ಕವರು, ಪುಟ್ಟಾಣಿ ಆದ್ಮಿ, ಇವರು ಕುಳ್ಳ ಆದ್ಮಿ. ಇವರು ಬೇರೆಯವರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದಿರಂದರೆ ಅವರ ಕಸಿನ್ಸ್. ಅವರು ಇವ್ರ ಜೊತೆಗೆ ಜಗಳ ಮಾಡಿದಾಗ ಹೊಡೆದ್ಬಿಡೋರಂತ. ಇವ್ರಿಗೆ ಹೊಡೆದಿದ ತಕ್ಷಣ ಇವ್ರಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಎಲ್ಲಿ ಜಲ್ಲಿ ಕಲ್ಲು ರಾಶಿ ಬಿದ್ದಿರುತ್ತೆ ಆ ರಾಶಿ ತೊಗೊಳಬಿಡೋರಂತೆ. ಓಡೋದು ಕಲ್ಲುಗಳು ತೊಗೊಂಡೆ ಹೊಡೆದು ಅವ್ರಿಗೆ ಇಂಜೂರ್ ಮಾಡ್ತಾಯಿದ್ರೆ ಹೊರತು ಹೆದರ್ಕೋತಾ ಇರಲಿಲ್ಲ. ಅವ್ರು 4 ಜನ ಇರಲಿ 5 ಜನ ಇರಲಿ. ಆಯಿತು. ಒಂದು ಸಾರಿ ಮಾತ್ರ ಒಂದು ಇಟ್ಟಿಗೆ ತೊಗೊಂಡು ಒಬ್ರಿಗೆ ಹೊಡೆದವ್ರೆ, ಹಿಂಗೆ ಬೀಸಿದ್ದಾರೆ. ಅವನಿಗೆ ತಪ್ಪಿಸ್ಕೊಂಡಿದ್ದ ತಕ್ಷಣವೇ ತಪ್ಪಿಸ್ಕೊಂಡ್ಬಿಟ್ಟು ಇನ್ನೊಂದು ಇಟ್ಟಿಗೆ ತೊಗೊಂಡ್ಬಿಟ್ರೆ ಅವ್ನು ನೋಡ್ಬಂದು ಇಟ್ಕೊಂಡ್ಬಿಟ್ರಂತೆ. ಹೊಡಿಬೇಡಪ್ಪ ನರಸಿಂಹ ಹೊಡಿಬೇಡ ಅಂತ ಹೇಳಿದ್ದಾನೆ. ಅಷ್ಟು ಇದು ಕೊನೆಯವ್ರಿಗೂ ಹಂಗೆ ಇದ್ರು ಬಿಡಿ ಅವರು. ಆಮೇಲೆ ಅವ್ರ ಎದುರುಗಡೆ ನಾನು ಕೊನೆಯವರೆಗೂ ನಿಂತ್ಕೊಂಡು ನಾವು ಎದುರುತ್ತಾ ಕೊಟ್ಟಿಲ್ಲ ನಾನು ಅವ್ರಿಗೆ, ನಮ್ಮ ತಂದೆಯವ್ರಿಗೆ. ಕೊನೆಯವರೆಗೂ ಒಂದು ಎದುರುತ್ತಾ ಅವ್ರಿಗೆ ನಾನು ಕೊಟ್ಟಿಲ್ಲ. ಕೊನೆಯವ್ರಿಗೂ ಹಾಗೆ ಇದ್ದೇನೆ ನೋಡಿ. ನಾನು ನಿಂತ್ಕೊಂಡು ಅವ್ರ ಹತ್ರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿರಲಿಲ್ಲ. ಅವ್ರು ಏನೇ ಬೈಲಿ ಏನೇ ಬರಲಿ ಅದು ನಮಗೆ ಇದು ಒಂಥರ ಆಶೀರ್ವಾದ ಅಂದ್ಕೊಂಡೆ ನನ್ನ ಜೀವನ ಮಾಡ್ಕೊಂಡ್ಬಂದ್ಬಿಟ್ಟು. ಅವ್ರ ಮನೇಲಿ ಓದ್ತಿದ್ರು ಕೂತ್ಕೊಂಡಿರೋರು? ಸಿಕ್ಕಾಪಟ್ಟೆ ಓದೋರು ಅವರು. ಏನು ಓದೋರು? ಏನು ಬುಕ್ ಸಿಗುತ್ತೋ ಆ ಥರ. ಕಸ್ತೂರಿ ಓದೋದು, ಮಯೂರ, ಈ ಥರ ಓದೋರು. ಅದರಲ್ಲಿ ಕಸ್ತೂರಿಗಳು ಜಾಸ್ತಿ ತರೋರು ಅವರು. ಅದರಲ್ಲಿ ಓದೋರು. ಅದು ಯಾಕಂದರೆ ಕಸ್ತೂರಿದು ನಾನು ಸ್ವಲ್ಪ ಓದಿದ್ದೆ. ಅದೇ ಚಂಬಲ್ ಕಣಿವೆದು ಸ್ವಲ್ಪ ಕಥೆಗಳು ಬಂದಿತ್ತು. ಈ ಮಾನ್ಸಿಂಗು, ರೂಪನಾರಾಯಣ ಶರ್ಮಾ ಇವ್ರದ್ದೆಲ್ಲ ಅವು ಅದ್ರದ್ದು ಬೇಸಲ್ಲಿ ಡಕಾಯಿತರದ್ದು ಬರೀತಾ ಇದ್ದಿದ್ದವರು. ಆಮೇಲೆ ಮನೇಲಿ ಅವ್ರ ಆಹಾರ, ಊಟ ತಿಂಡಿ ಹೇಳಿದಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಟಿಫನ್ ಆಗಬೇಕು. 8 ಗಂಟೆಗೆ 2 ನಿಮಿಷ ಅಂದರೆ ಅವ್ರು ಅಲ್ಲಿ ಇರ್ತಾ ಇರಲಿಲ್ಲ. ಸೀದಾ ಹೋಟ್ಲಿಗೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಬಿಡೋರು. 1:30ಗೆ ಕರೆಕ್ಟಾಗಿ ಊಟ, ತಿರ್ಗಿ ರಾತ್ರಿ 8 ಗಂಟೆಗೆ ಊಟ ಅಷ್ಟೇ. ಅವರು ಇನ್ನೂ ಹೆಚ್ಚಿನ ಅಭ್ಯಾಸ ಅಂತ ಹೇಳಿದ್ರೆ ಇದ್ರ ಜೊತೆಗೆ ಕಾಫಿ ಅಂತೂ ಅರ್ಧ ಗಂಟೆ 1 ಗಂಟೆಗೆ ಹೋಗಿ ಕಾಫಿ ಕುಡ್ಕೊಂಡು ಬರೋರು. ಅಲ್ಲಿ ಮರ್ಬಲ್ ಲಾಡ್ಜ್ ಅಂತ ಹೇಳಿದ್ರೆ ಬಳೆಪೇಟೆಯಲ್ಲಿ ಇತ್ತು, ಕುಶಾಮಂಡ್ ಅಲ್ಲೆಲ್ಲ ಹೋಗೋದು, ಕಾಫಿ ಕುಡ್ಕೊಂಡು ಬಂದುಬಿಡೋರು. ಅಷ್ಟು ಬಿಟ್ಟು ಬೇರೆ ಏನೂ ಇದಿಲ್ಲ. ಆಮೇಲೆ ನಶ್ಯ ಟೈಮ್ಗೆ ಅಕಸ್ಮಾತ್ ತರ ಕಳ್ಸೋರು ನನಗೆ. ನಾನು ಅಕಸ್ಮಾತ್ ಅಲ್ಲಿ ಅಂಗಡಿಯಲ್ಲೇನೋ ಲೇಟ್ ಆಗೋಗ್ಬಿಟ್ಟು ಬಂತು ಅಂದರೆ ಅದಕ್ಕೆ ತಿನ್ಕೊಂಡೆ ಕೊಂಡು ನಶ್ಯ ಕೊಡಬೇಕು ಅವ್ರಿಗೆ. ಅಷ್ಟು ಇದಿತ್ತು ಅವ್ರಿಗೆ. 2 ಅಭ್ಯಾಸ ಇದ್ದಿದ್ದು. ಊಟ ಚೆನ್ನಾಗಿ ಮಾಡೋರು. ಊಟ ನಾರ್ಮಲ್. ಫಸ್ಟು ಅವರು ಒಂದು ಹೇಳ್ಬೇಕು ಅಂದರೆ ನಮ್ಮ ತಮ್ಮ ಗೋಪಿನಾಥ್ ಅಂತ ಹೇಳಿದ್ರೆ ಅವನು ಬ್ಯಾಂಕಿಂದ ಕೆಲಸದಿಂದ ಮುಗಿಸ್ಕೊಂಡು ಬರೋದು 8-8ವರೆಗೆ. ಅವ್ನು ಬರೋದಂಗ ಹೆಂಗೆ ಕಾಯ್ತೋದು ಅಂದರೆ ಅದು ಮುನೆ ಬಂದ ಗೋಪಿ ಇಡು ಅಂತ ಹೇಳಿ ಅವ್ನು ಗೋಪಿ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಊಟ ಕೈ ತೊಳ್ಕೊಂಡಿರೋರು ಅಷ್ಟೇ. ಬಂದಾಗ ಗೋಪಿ ಇಡು ಊಟ ಅಷ್ಟೇ. ಅವ್ರು ಬರೋಷ್ಟೊತ್ತಿಗೆ ಬಟ್ಟೆ ಚೇಂಜ್ ಮಾಡಿ ಕ್ಲೋಸ್ ಅಷ್ಟೇ. ಆಮೇಲೆ ನಾನ್ ವೆಜ್ಜು ತಿನ್ನೋರು ಎಲ್ಲ ಇಂಥ ಊಟ ಅಂತ ಇಲ್ಲ. ಒಂದು ಊಟದಲ್ಲಿ ಅಹಂಕಾರ ಇಲ್ಲ. ಒಂದು ಅಗಳು ಚೆಲ್ಲಬಾರ್ದು ಯಾರೂ ಅಷ್ಟೇ, ಮಕ್ಕಳು ಅಷ್ಟೇ, ಯಾರೂ ಅಷ್ಟೇ. ಒಂದು ಅಗಳು ವೇಸ್ಟ್ ಮಾಡಿಕೊಂಡು ಒಂದು ಅಗಳು ಚೆಲ್ಲಬಾರ್ದು. ಅನ್ನಕ್ಕೋಸ್ಕರ ನಾವು ದುಡಿತಾ ಇರೋದು, ಅನ್ನಕ್ಕೆ ಅಹಂಕಾರ ತೋರಿಸ್ಬೇಡಿ ಅಂತ ಹೇಳಿದ್ರೆ ನಮ್ಗೆ ಹೇಳ್ಕೊಟ್ರು. ಆ ಡಿಸಿಪ್ಲಿನ್, ಆ ಪಂಕ್ಚುಯಾಲಿಟಿ ಇದೆಲ್ಲ ಇವತ್ತಿಗೂ ನಮಗೆ ಬಂದುಬಿಟ್ಟಿದೆ ಸರ್. ನಮಗೆ ಅಂತೇಳಿ ಎಲ್ರಿಗೂ ನಮ್ಮ ಫ್ಯಾಮಿಲಿಗೆ ಬಂದುಬಿಟ್ಟಿದೆ ಅದು. ನಾವು ನಮ್ಮ ಮಕ್ಕಳಿಗೂ ಕೂಡ ಅದನ್ನು ಕಲಿಸಿದ್ದೀವಿ. ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಮನೆ ಮಾಡಿರ್ಲಿಲ್ವ? ಸ್ವಂತ ಮನೆ ಇತ್ತು, 6 ಬ್ಲಾಕಲ್ಲಿ ಇತ್ತು, ಸ್ವಂತ ಮನೆ ಇತ್ತು. ಅದನ್ನು ಮಾರ್ಕೊಂಡ್ರು ಅವರು. ಸೀಟ್ ಮನೆ ಇದ್ದಿದ್ದು. ಯಾಕೆ ಮಾರಿದ್ರು? ಅದು ಏನಕ್ಕೆ ಸೀಟ್ ಮನೆ ಇದ್ದಿದ್ದು ಅದು ಮಾರೋದು. ಆಮೇಲೆ ಲೀಸಿಗೆ ತೊಗೊಂಡ್ರು. ಇನ್ನು ಬೇರೆ ಕಡೆ ಒಂದು ಇದು ಮುತ್ಯಾಲ ನಗರ ಅಲ್ಲೇನೋ ತೊಗೊಂಡ್ರು. ಆಮೇಲೆ ಸೈಟ್ಗಳ ಇದು ಆಗಿತ್ತು, ಎಲ್ಲ ಇದಾಯಿತು. ಅವ್ರ ಜೀವನಕ್ಕೋಸ್ಕರನೇ ಮಾಡ್ಕೊಂಡಿರ್ಬೋದು ಅಲ್ಲ. ಆಮೇಲೆ ತೀರ್ಕೊಂಡಿದ್ದೆ ಅವರು? ಸರ್ ತೀರ್ಕೊಂಡಿದ್ದು 25/12/2011. ಸೊ ಮುಂದಿನ ಡಿಸೆಂಬರ್ ಬಂದರೆ 15 ವರ್ಷ ಆಗುತ್ತೆ ತೀರ್ಕೊಂಡ್ರು. ಕೊನೆವರೆಗೂ ಅವರು ಸ್ವಾಭಿಮಾನಿಯಾಗೇ ಇದ್ರು ಸರ್. ಕಾಯಿಲೆಗೆ ಬಿದ್ದಿದ್ದೀರಾ? ಕಾಯಿಲೆ ಲಾಸ್ಟಲ್ಲಿ ಬಿದ್ದು ಅವ್ರಿಗೆ 8 ಸಾರಿ ಹಾರ್ಟ್ ಅಟ್ಯಾಕ್ ಆಗಿದೆ ನೋಡಿ. 8 ಸಾರಿ. ಡಾಕ್ಟರ್ ಸುಸ್ತು. 8ನೇ ಸಾರಿ ಅವ್ರಿಗೆ ಇದಾಗಿರೋದು. ನಾವು ಫಸ್ಟ್ ಟೈಮ್ ಆದಾಗ 2008 ಇರಬೇಕು ಅನ್ಸುತ್ತೆ. ನಾನು ಗುಲ್ಬರ್ಗಾದಲ್ಲಿದ್ದೆ. ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಗುಲ್ಬರ್ಗಾದಲ್ಲಿದ್ದೆ.
ಫೋನ್ ಬಂತು, ಈ ಥರ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನಾನು ತಕ್ಷಣ ಬಂದಿದ್ದೆ, ಇದಾಯಿತು. ಆಮೇಲೆ ಅವ್ರಿಗೆ ಫ್ರೀಕ್ವೆಂಟಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಇದ್ರದ್ದು ಹಾರ್ಟ್ ಅಟ್ಯಾಕ್ ಆಗಿ 2011ರಲ್ಲಿ ಇದಾಗಿದ್ದು. ಅವಾಗ ಇದರಲ್ಲಿ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಅವರು ಜಾಸ್ತಿ ಇದು ಮಾಡಿದ್ರು. ಸಿದ್ವಿನ್ ಹಾಸ್ಪಿಟ್ಲಲ್ಲಿ ಅವರು ಕೊನೆಗೆ ಇದಾಗಿದ್ದರು. ಪ್ರತಿದಿನ ಬರ್ದಿದ್ದಾರೆ ಆಲ್ಮೋಸ್ಟ್. ಪ್ರತಿದಿನ ಅವ್ರು ಮೂಡ್ ಬಂದಾಗ ಮೊದಲು ಪ್ರತಿದಿನ ಬರೀತಾ ಇದ್ರು. ಅದಾದಮೇಲೆ ಅವರು ಇನ್ನೊಂದು ಹೇಳೋದು ಅಂದರೆ, ಕನ್ನಡದಲ್ಲಿ ಕೊಂಡು ಓದೋರಿಲ್ಲ. ಒಬ್ಬ ಪುಸ್ತಕ ತೊಗೊಂಡ್ರೆ 10 ಜನ ಬೇಕು ಇಸ್ಕೊಂಡು ಓದ್ತಾರೆ ಹೊರತು ಕೊಂಡು ಓದೋರಿಲ್ಲ. ಒಂದು ನ್ಯೂಸ್ ಪೇಪರ್ ತೊಗೊಂಡ್ರೆ ಅವ್ರಿಗೆ ಎಷ್ಟು ಕೋಪ ಬರೋದು ಅಂದರೆ, ಈ ಹೋಟ್ಲಲ್ಲಿ ಕೂತ್ಕೊಂಡಿರಿ, ಮಧ್ಯೆ ಸೀಟ್ ಕೊಡಿ ಸ್ವಾಮಿ ಅಂದರೆ ಇವ್ರಿಗೆ ಕೋಪ ಬಂದ್ಬಿಟ್ಟು ಒಂದು ಸಾರಿ ದುಡ್ಡು ಕೊಟ್ಬಿಟ್ಟು ಪೇಪರ್ ತೊಗೊಂಡು ಓದೋಗು ಅಂತ ಕಳಿಸಿದ್ದಾರೆ. ಅಷ್ಟು ಇವ್ರಿಗೆ ಕೊಂಡು ಓದ್ರಿ ಅಂತ. ಆಮೇಲೆ ಯಾವಾಗ ಟಿ ವಿ ಮಾಧ್ಯಮ ಎಲ್ಲ ಬಂತು ನೋಡಿ, ಆವಾಗ ಈ ಪುಸ್ತಕದಕ್ಕೆ ಏಟು ಬಿತ್ತು. ನಮ್ಮ ತಂದೆಯವ್ರದ್ದೇ ಅಂತಲ್ಲ, ಆವಾಗ ಪುಸ್ತಕದ ಮಾಧ್ಯಮಕ್ಕೆ ಏಟು ಬಿದ್ದಿದ್ದು. ಈಗ ಮತ್ತೆ ಸ್ವಲ್ಪ ಚಿಗುರ್ತಾ ಇದೆ, ಆಯಿತು, ಏನು ಉದ್ಧಾರ ಆಗುತ್ತೋ ನೋಡಬೇಕು ನಮ್ಮ ಕನ್ನಡದ್ದು. ಸೊ ಈಗ ನರಸಿಂಹಯ್ಯನವ್ರ ಪುಸ್ತಕಗಳು ಸಿಗ್ತಾ ಇದಾವೆ ಜನಕ್ಕೆ? ಸಿಗ್ತಾ ಇದೆ ಸರ್, ಸಪ್ನಾ ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಅವರಿಂದ ಬೇರೆ ಕಡೆಯವರು ಪರ್ಚೇಸ್ ಮಾಡ್ತಾರೆ. ಅಲ್ಲಿಂದ ಅಂಕಿತ ಪ್ರಕಾಶ್ ಅಂತ ನಾನು ಹೇಳಬೇಕು ಅಂದರೆ ಅವರ ತಾನು ಸ್ವಲ್ಪ ಬುಕ್ಸ್ಗಳು ತೊಗೊಂಬಂದಿದ್ದೆ. ಅವರು ಪಬ್ಲಿಷ್ ಮಾಡ್ತಾರೆ, ಅವರು ಮಾಡಿದ್ದಾರೆ ನಮ್ಮ ತಂದೆಯವ್ರದ್ದು. ಪ್ಲಸ್ ಈ ಥರ ಎಲ್ಲ ತೊಗೊಂಡು ಮಾಡ್ತಾರೆ ಅವ್ರ ಬುಕ್ಸ್ಗಳು. ಯಾವುದೇ ಪಬ್ಲಿಷ್ ಆದರೂ ಕೂಡ ಅವ್ರ ಬುಕ್ ಮಾರಾಟ ಇರೋದ್ರಿಂದ ಅವ್ರು ತೊಗೊಂಡು ಈ ಥರ ಮಾಡ್ತಾರೆ. ಅಲ್ಲಿ ಸಿಗುತ್ತೆ. ಮೇಯ್ನ್ ಸಿಕ್ಕೋದು ಈಗ ಸಪ್ನಾ ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಸೊ ಇವತ್ತಿಗೂ ಓದುಗರಿದ್ದಾರೆ? ಓದಿದೆ. ಪ್ರತಿಕ್ರಿಯೆ ಬರುತ್ತಾ ಇವತ್ತು ಓದುಗರಿಂದ ನಿಮಗೆ? ನಮಗೆ ಇದಿದ್ದರೆ ಈಗೆಲ್ಲ ವಾಟ್ಸಪ್ಪು, ಫೇಸ್ಬುಕ್ಕು ಇದೆಲ್ಲ ಬಂದುಬಿಡ್ತೇವೆ. ಈಗ ಇಲ್ಲ ಲೆಟ್ರ್ ಬರೆಯೋದಂತಿಲ್ಲ. ಆಮೇಲೆ ಇವ್ರದ್ದು ಇನ್ನೊಂದೇನು ಅಂದರೆ, ಅಭಿಮಾನಿಗಳು ಸಿಕ್ಕಾಬಿಟ್ಟು ಲೆಟ್ರ್ ಬರೆಯೋರಲ್ಲ, ಇವ್ರು ಯಾರೂ ರಿಪ್ಲೈ ಮಾಡ್ತಾ ಇರಲಿಲ್ಲ. ಆವಾಗ ಪೋಸ್ಟ್ ಕಾರ್ಡಲ್ಲಿ ರಿಪ್ಲೈ ಕಾರ್ಡ್ ಅಂತ ಬರೋದು. ಆ ರಿಪ್ಲೈ ಕಾರ್ಡ್ ಬರೆದ್ರೆ ಅದಕ್ಕೆ ಅಂತ ಸ್ವಲ್ಪ ಟೈಮ್ ಫಿಕ್ಸ್ ಮಾಡಿಕೊಂಡು ಅವ್ರಿಗೆ ಉತ್ತರ ಬರ್ಕೊಡೋರು, ಉತ್ತರ ಬರೆಯೋರು. ರಿಪ್ಲೈ ಕಾರ್ಡ್ ಬರೀಲಿಲ್ಲ ಅಂದರೆ ಕೊಡಲಿಲ್ಲ, ಯಾರಿಗೂ ಉತ್ತರ ಕೊಡ್ತಾ ಇರಲಿಲ್ಲ. ಇವ್ರು ರಿಪ್ಲೈ ದಿನಕ್ಕೆ 100 ಕಾರ್ಡ್ ಬಂತು ಅಂತ ಹೇಳಿದ್ರೆ 100 ಜನಕ್ಕೆ ಎಲ್ಲರೂ ಉತ್ತರ ಕೊಡಬೇಕು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಅನ್ನೋರು. ಬಟ್ ತುಂಬ ಶಿಸ್ತಿನ ಮನುಷ್ಯ ಹಂಗಾರೆ. ತುಂಬ ಶಿಸ್ತು ಸರ್. ಕಲಿಬೇಕಾಗಿದೆ ಅವರಿಂದ. ಕಲಿಬೇಕಾಗಿದ್ದು ತುಂಬ ಇದೆ ಸರ್. ನಾವು ಕಲ್ತಿದ್ದೊಂದು ತುಣು ಮಾತ್ರ ಕಲ್ತಿರ್ಬೋದು ಅಷ್ಟೇ. ಅವರಿಂದ ಕಲಿಯೋದಂತೂ ಇದಿಲ್ಲ. ಆಮೇಲೆ ಅವ್ರಿಗಿದ್ದಿದ್ದು ನಾಲೆಡ್ಜು, ಅವ್ರಿಗಿದ್ದಿದ್ದು ಇದು ಯಾರಿಗೂ ಬಂದಿಲ್ಲ, ಬರೋದು ಇಲ್ಲ ಅಂತ. ಓದಿರೋ 4ನೇ ಕ್ಲಾಸಿಂದ ಅಷ್ಟು ಬರೆದಿರೋದೆ ಅಂತ. ಯಾವ್ದು ಇಂಗ್ಲೀಷ್ ನಾಲೆಡ್ಜ್ ಗೊತ್ತಾ? ಎಷ್ಟೋ ಜನ ಯಾವ ರೀತಿ ಹೇಳ್ತಾರೆ ಅಂದರೆ, ನರಸಿಂಹಯ್ಯನವ್ರಿಗೆಲ್ಲ ಬರುತ್ತೆ ಬರೆಯೋದಕ್ಕೆ, ಅವ್ನ ಹೆಂಡತಿ ಡಬಲ್ ಗ್ರಾಜ್ಯುಯೇಟು, ಅವ್ನ ಹೆಂಡತಿ ಬರೆಯೋದು, ಅದಕ್ಕೆ ಇವ್ರು ಬರೀತಾರೆ, ಅದನ್ನು ಇವ್ರು ಸಾಕೋತಾರೆ ಅಂತ. ನಮ್ಮ ತಾಯಿಯವ್ರಿಗೆ ಬರೆಯೋಕ್ಕಂತೂ ಖಂಡಿತ ಬರ್ತಾ ಇರಲಿಲ್ಲ. ಅವರು ಅನ್ನಿಸ್ತೆ ಇಲ್ಲ. ಅವರು ಮದುವೆ ಆದಮೇಲೆ ಸ್ವಲ್ಪ ಓದೋದು ಹೇಳ್ಕೊಟ್ರು ಅವ್ರಿಗೆ ಅಷ್ಟೇ ನಮ್ಮ ತಂದೆ. ಅಷ್ಟು ಬಿಟ್ಟರೆ ಅವ್ರಿಗೆ ಬರೆಯೋದು ಇದು ಏನಿಲ್ಲ. ಬಟ್ ಕ್ರಿಯೇಟಿವಿಟಿ ನಮ್ಮ ತಂದೆಗಿಂತ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವ್ರಿಗೆ ಹೆಂಗಸರು ಕ್ರಿಯೇಟಿವಿಟಿ ಇರುತ್ತೆ, ಸಿಕ್ಕಾಪಟ್ಟೆ ಕ್ರಿಯೇಟಿವಿಟಿ. ಆ ಸಣ್ಣ ಇನ್ಸ್ಟೆನ್ಸ್ ನಾನು ಒಗ್ಗರಣೆ ಹಾಕಿ ಹೇಳೋರಲ್ಲ ಇವ್ರಿಗೆ, ಹಬ್ಬ ಆ ಕ್ರಿಯೇಟಿವಿಟಿ ಯಾರಿಗೂ ಬರೋಲ್ಲ, ಬಂದೂ ಇಲ್ಲ ಅಂತೀನಿ ನಾನು. ಆಮೇಲೆ ಅವ್ರ ಬಗ್ಗೆ, ನರಸಿಂಹಯ್ಯನವ್ರ ಬಗ್ಗೆ ಒಂದು ಮಾತಿದೆ, ಅವರು ಇಂಗ್ಲೀಷ್ನ ಈ ಶರ್ಲಾಕ್ ಹೋಮ್ಸು, ಅಗಾಥ ಕ್ರಿಸ್ಟಿ ಇಂಥವೆಲ್ಲ ಒಂದಷ್ಟು ಓದಿ ಅಡ್ಯಾಪ್ಟ್ ಮಾಡ್ತಿದ್ರು ಇಲ್ಲಿಗೆ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅವ್ರಿಗೆ ಇಂಗ್ಲೀಷಲ್ಲಿ ಯಾವ ಬೇರೆ ಇದೇ ಇಲ್ಲ, ABCD ಬರೋಲ್ಲ ಓದೋದಕ್ಕೆ ಮೇಲೆ. ಈಗ ಅಗಾಥ ಕ್ರಿಸ್ಟಿ, ಶರ್ಲಾಕ್ ಹೋಮ್ಸ್ ಏನು ಓದ್ತಾರೋ ಅವರು, ಬೇರೆ ಲ್ಯಾಂಗ್ವೇಜೇ ಇದಿಲ್ಲ ಅವ್ರಿಗೆ. ಕನ್ನಡನೇ. ಆಮೇಲೆ ಇದನ್ನೇ ಹೇಳೋದು, ಅವರು ಪತ್ತೇದಾರಿ ಬರಿಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು ಅನ್ನೋರು. ಏನು ಅಂದರೆ, ಒಂದು ಮರ್ಡರ್ ಮಾಡಬೇಕಾದ್ರೆ ಒಂದು ಕತೆ ತೊಗೋಬೇಕು. ನಾನು ಒಂದು ಕತೆ ತೊಗೊಂಡು, ಒಂದು ಕಥೆಯಲ್ಲಿ ಒಂದು ಯಾವುದೋ ಒಂದು ಘಟನೆಗೆ ಮರ್ಡರ್ ಮಾಡಿದಾಗ ಅಲ್ಲಿ ಪತ್ತೇದಾರ ಯಾವ ರೀತಿ ಕಂಡುಹಿಡಿದಾನೋ ಒಂದು ಐಡಿಯಾ ಬೇಕು ಅವ್ನಿಗೆ. ಪತ್ತೇದಾರಿಗೆ ಒಂದು ಪತ್ತೇದಾರ ಈಗ ಕೇಸ್ನ ಕಂಡುಹಿಡಿದಿದ್ದು ಇನ್ನೊಂದು ಕೇಸಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ಅವನು ಬೇರೆ ಥರ ಬರೆಯೋರು. ಅವ್ರ ಇಮ್ಯಾಜಿನೇಷನ್ ನೋಡ್ಕೊಳ್ಳಿ. ಆದರೆ ಇವರೇನೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಯಾವ ರೀತಿ ಇವರು ಕೆಲಸ ಮಾಡಿರೋರು ಅಂತ ಹೇಳಿದ್ರೆ ಈ ಪತ್ತೇದಾರಿ ಪುಸ್ತಕಗಳಿಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಎಷ್ಟೋ ಜನ ಪೊಲೀಸ್ ಆಫೀಸರ್ಸು ನಿಮ್ಮ ಈ ಪುಸ್ತಕಗಳು ನೋಡಿ ನಾನು ಹಿಂಗಾಗಿದೆ ಅಂತ ತಿಮ್ಮಯ್ಯ ಅಂತ ಹೇಳಿದೇನೆ ಇರಬೇಕು ಸರ್. ಅವ್ರ ಹೆಸರು ನಾನು ಮರ್ತುಬಿಟ್ಟೆ. ಅವರು ನರಸಿಂಹಯ್ಯನವರೇ, ನಿಮ್ಮದು ರಾಮನಾಥ ಪುರುಷೋತ್ತಮ ನೋಡಿಬಿಟ್ಟೆ ನಾನು ಈ ಥರ ಜಗಜ್ಜಟ್ಟಿ ಥರ ಇದ್ದೀನಿ ನಾನು, ಆ ಥರ ಆಗಿದ್ದೀನಿ ಅಂದ್ಬಿಟ್ಟು ಅವರು ಹಿಂಗೆ ಈ ಥರ ಇದು ತೋರಿಸಿರೋರು ಅವ್ರಿಗೆ. ಆ ರೀತಿ ಅಷ್ಟು ನಾನು ಫೈಟ್ ಮಾಡ್ತೀನಿ ಅಂತ. ಒಂದು ಸರಿ ಏನಾಗೋಯ್ತು, ಇವ್ರಿಗೆ ಚಾಲೆಂಜ್ ಬಂದ್ಬಿಡ್ತು. ಏನಂತ ಯಾರೊಬ್ರು, ನರಸಿಂಹಯ್ಯ ನೀನು ಹಾಡು ಹೇಳ್ತೀಯಾ ಅಥವಾ ಇದು ಹಾಡು ಕಟ್ಟಿದ್ದನ್ನ ಹಾಡು ಹೇಳ್ತೀಯ ನೀನು, ಎರಡಕ್ಕೂ ರೆಡಿಯಪ್ಪ ಅಂತ. ಎರಡು ಹೇಳ್ತಾನೆ ಅವರು ಕೂತ್ಕೊಯ್ಲಿ ಅಂತಿದ ತಕ್ಷಣ ಇವ್ರಿಗೆ ಎಂಥ ಪ್ರಶ್ನೆ ಬಂದು ನೋಡು ಕುಳಿತಂಗೆ ಇಂಥ ಪ್ರಶ್ನೆ ಕಾಣಲಿಲ್ಲ ಅಂತ ಅವರು ಒಂದು ಕಟ್ಟು ಹೇಳಿದ್ರು. ನೆಕ್ಸ್ಟ್ ನೀನು ಹೇಳೋದು, ಇವ್ರು ಹೇಳೋದು ಎಂಥ ಪ್ರಶ್ನೆ ಬಂದು ಕುಳಿತಾನೆ ಇಲ್ಲಿ ಇಂಥ ಪ್ರಶ್ನೆ ಕಾಣ ಜಗದಲ್ಲಿ, ತಿನ್ನೋದು ನೋಡು ಹಂದಿ ಅಂತೆ, ಕೂಗೋದು ನೋಡು ನಾಯಿ ಅಂತೆ, ಕಿರ್ಚೋದು ನೋಡು ಕತ್ತೆ ಅಂತ ಅಂದರು. ಸಾಕಪ್ಪ ಸಾಕು ನಿಲ್ಲಿಸ್ಬಿಡು ಅಂತಿದ್ದೆ. ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಅಂದರೆ ಇಮ್ಮಿಡಿಯೇಟ್ ಕ್ರಿಯೇಟಿವಿಟಿ ಅದು ಯಾವ ರೀತಿ ಅವ್ರಿಗೆ ಇದು ಬಂತು ಅನ್ನೋದು ಸ್ಫೂರ್ತಿ ಅದರಲ್ಲೇ ಗೊತ್ತಾಗುತ್ತೆ ನೋಡಿ. ಈ ನಮ್ಮ ತಾಯಿಯವರು ನಮ್ಮ 2ನೇ ತಮ್ಮನ ಹೆರಿಗೆಗೆ ಹಾವೇರಿಗೆ ಹೋಗಿದ್ವಿ. ನಾವು ಹೋಗಿದ್ವಿ. ಹೋದಾಗ ಇವ್ರೇನೋ ಹುಡ್ಕಕ್ಕೆ ಹೋಗಿದ್ದಾರೆ. ಒಂದು ಇದರಲ್ಲಿ ದುಡ್ಡು ಸಿಕ್ಕಿದೆ, ಸಾಸಿವೆ ಡಬ್ಬ ಇಂಥ ಯಾವುದೋ ಒಂದು ಸ್ವಲ್ಪ ದುಡ್ಡು ಸಿಕ್ಕಿದೆ.
ದುಡ್ಡು ಸಿಕ್ಕಿದ ತಕ್ಷಣ ಏನು ಮಾಡಿದ್ದಾರೆ ಇವರು ಇನ್ನೂ ಸ್ವಲ್ಪ ಹುಡುಕಿದ್ದಾರೆ, ಇನ್ನು 2-3 ಕಡೆ ದುಡ್ಡುಗಳು ಸಿಕ್ಕಿದೆ. ಇಲ್ಲಿ ಇನ್ನೂ ಎಲ್ಲೆಲ್ಲಿ ಇಟ್ಟಿದ್ದಾಳೆ ಇವಳು ಅಂದ್ಬಿಟ್ಟು ಏನು ಮಾಡಿದ್ರು, ಒಂದು ಲೆಟ್ರ್ ಬರೆದ್ರು ಅವ್ರಿಗೆ, ನಮ್ಮ ತಾಯಿಗೆ. ಈ ಥರ ಮನೆಗೆ ಕಾಗೆ ನುಗ್ಬಿಡ್ತು, ನಮ್ಮ ಮನೆ ಕಾಗೆ ಖಾಲಿ ಮಾಡ್ತಾಯಿದ್ದೀನಿ, ಜೋಶು ಖಾಲಿ ಮಾಡಿ ಅಂತ ಹೇಳ್ತಾರೆ, ನಾನು ಬೇರೆ ಮನೆ ನೋಡಿದ್ದೀನಿ ಖಾಲಿ ಮಾಡ್ತಾಯಿದ್ದೀನಿ ಅಂತ. ಆಹಾ, ಹಂಗೆ ಅಂದಿದ ತಕ್ಷಣ ಏನಾಗೋಯ್ತು, ಇಮ್ಮಿಡಿಯೇಟಾಗಿ ನಮ್ಮ ತಾಯಿಯಿಂದ ಒಂದು ಲೆಟ್ರ್ ಬಂತು. ಏನೋ ಇಂಥ ಮೂಲೆಯಲ್ಲಿ ಒಂದು ಉಂಡಿ ಇದೆ, ಈ ಮೂಲೆಯಲ್ಲಿ ಒಂದು ಉಂಡಿ ಇದೆ, ಇಂಥ ಡಬ್ಬದಲ್ಲಿ ಈ ಥರ ದುಡ್ಡಿದೆ, ಹಿಂಗಿದ್ದಿದೆ ಅಂತ ಹೇಳಿದ್ರೆ ಎಲ್ಲ ಲೆಟ್ರ್ ಬರೆದ್ರು. ಒಂದು 7-8 ಜಾಗದ್ದು ಬರೆದ್ರು. ಬರ್ತಿ ತಣ್ಣು ಇವನೇನು ಮಾಡಿ ಎಲ್ಲ ತೆಗೆದಿದ್ದೆ ತೊಗೊಂಡಿದ್ದೇನೆ. ಮನೆಗೆ ಏನು ಬೇಕಾಗಿತ್ತು ಸಾಮಾನುಗಳು, ಸೀರೆ ಅದು ಎಲ್ಲ ತಂದು ಕ್ಲೀನಾಗಿ ಜೋಡಿಸ್ಬಿಟ್ಟು ತಿರುಗಿ ಇನ್ನೊಂದು ಲೆಟ್ರ್ ಬರೆದ್ರು. ಜೋಯಿಸ್ರಿಗೆ ಕೇಳಿದೆ, ಶಾಂತಿ ಮಾಡಿಸಿ ಅಂತ ಹೇಳಿದ್ರು. ನಾನು ಶಾಂತಿ ಮಾಡಿಸಿ ಅಲ್ಲೇ ಇದ್ದೀನಿ. ಸಖತ್ ಅಂಕಲ್. ಹಾಂ ಅಂಕಲ್ ಸಖತ್ತು ಹೇಳ್ಬಿಟ್ಟು ಲೆಟ್ರ್ ಬರ್ ಇವರು ನಮ್ಮ ತಾಯಿ ಬಂದರು. ತಕ್ಷಣ ನಮ್ಮದು ದುಡ್ಡು ನಂದು ಕೊಡ್ರಿ ಹಂಗಿದ್ದು. ಹೌದಾ, ನೋಡಿ ಪಾತ್ರೆಗಳು ಇದೆ, ಬಟ್ಟೆಗಳು ಇದೆ, ಇದನ್ನೆಲ್ಲ ಮಾರಿಬಿಟ್ಟು ನಿನ್ನ ದುಡ್ಡು ನೀನು ತಗೋ ಹೋಗಿ. ಆಮೇಲೆ ಅವರ ಇನ್ಫ್ಲೂಯೆನ್ಸು ನನಗೆ ಯಾವ ರೀತಿ ಆಗಿದ್ದು ಅಂತ ಹೇಳ್ತೀನಿ ಸರ್. ನನ್ನ ಇದರಲ್ಲಿ ನಾನು NGFಗೆ ಇಂಟರ್ವ್ಯೂಗೆ ಹೋದಾಗ ಅಲ್ಲಿ TV ರಾಜು ಅಂತ ಹೇಳಿದ್ರೆ, ಆಮೇಲೆ ಚಂದ್ರಶೇಖರ್ ಅಂತ ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ದಿದ್ದು ಟ್ರೈನಿಂಗ್ಗೆ NGFಲ್ಲಿ. ನಾನು ಅಪ್ರೆಂಟಿಸ್ ಟ್ರೈನಿಂಗ್. NGF ರಾಮಮೂರ್ತಿ ನೀವು ಕಲೀಗ್ಸಾ? ನಾವು ಪರಿಚಯ ಇದೆ ಸರ್, ಪರಿಚಯ ಇದೆ. ಬೇರೆ ಡಿಪಾರ್ಟ್ಮೆಂಟ್ ಇದ್ದಿದ್ದು ನನ್ನ ಪರಿಚಯ ಇದೆ. ನಾನು ಹೋಗಿ ಇದು ಮಾಡಿದಾಗ ಫಸ್ಟ್ ಕ್ವಶನ್ ಕೇಳಿದವರು, ನೀನು ನರಸಿಂಹವ್ರ ಮಗ ಅಲ್ವೇನೇ? ಹೌದು ಸರ್. ಕತೆ ಬರೀತಾರಲ್ಲ ಅವರೇನೇ? ಹೌದು ಸರ್. ನೀನು ಯಾಕೆ ಬರೀಲಿಲ್ಲ? ಸರ್ ನಾನು ಬರೆದ್ರೆ ಯಾರು ಪಬ್ಲಿಷ್ ಮಾಡೋಲ್ಲ, ನಾನು ಮಾಡ್ತೀನಿ. ಆಯ್ತು ಸರ್ ಅಂದ್ಬಿಟ್ಟು. ಆಯಿತು, ನೀನು ಎಷ್ಟು kg ಬರ್ತೀಯ ಅಂದರು. ಅದನ್ನು ಎಲ್ಲ ಆನ್ಸರ್ಗಳು ಕೊಟ್ಟೆ. ಕೊನೆಗೆ ಅದ್ರಲ್ಲಿ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿದ ತಕ್ಷಣ ನನಗೆ ಬೇಸಿಕ್ ಟ್ರೈನಿಂಗ್ ಇತ್ತು. ಅಲ್ಲಿ ಒಂದು ಫೈಲಿಂಗ್ ಫಿಗರು, ಒಬ್ಬ ಮನುಷ್ಯ ಫೈಲ್ ಮಾಡ್ತಾ ಇರೋದು ಒಂದು ಫಿಗರ್ ಇತ್ತು. ನಾನು ಅದನ್ನು ಬರೀತಾನೇ ಇದ್ದೀನಿ. ಮುಖ ಸರಿಯಾಗಿ ಬರ್ತಾಯಿಲ್ಲ, ಮಿಕ್ಕಿದೆಲ್ಲ ಸರಿಯಾಗಿ ಬರ್ತಾಯಿದೆ. ಬಂದು ಅವರು ಕೋಪ ಅಂದರೆ TV ರಾಜು ಅನ್ನೋರಿಗೆ ಅಷ್ಟು ಅವ್ರ ಕಂಡ್ರೆ ಇದು ಮಾಡ್ಕೋಬೇಕು. ಅವರು ಬಂದಿದ್ದೇನೆ. ಅವರು ಇನ್ನೊಬ್ರು ಬೋರೇಗೌಡರು ಅಂತೇಳಿದ್ದೇನೆ, ಇಬ್ಬರು ಬಂದಿದ್ದೇನೆ. ಎಲ್ಲ ನೋಡ್ಕೊಂಬಂದರು. ನನ್ನ ಟೇಬಲ್ಗೆ ಬಂದರು. ಎಲ್ಲರದ್ದು ಫೈಲ್ಗಳು ಎಲ್ಲ ಫ್ಲೈಯಿಂಗ್ ಶಾಸ್ತ್ರ ಥರ ಹೋಗ್ತಾಯಿದೆ. ಚೆನ್ನಾಗಿಲ್ಲ ಅಂತ ಅವ್ರು ರಾಜು ಅವ್ರು ಬಿಸಾಕ್ತಾ ಇದ್ದಾರೆ. ಎಲ್ಲರದ್ದು ಸರಿಯಾಗಿದೆ, ಯಾರ್ದಿಲ್ಲ ಬಿಸಾಕಿದೆ ಫ್ಲೈಯಿಂಗ್ ಶಾಸ್ತ್ರ. ನನ್ನ ಹತ್ರ ಬಂದರು. ಯಾವನು ಗೊತ್ತೇನು ರೀ ಇವನು? ನರಸಿಂಹವ್ರ ಮಗ. ಬರ್ದಿರೋ ಹುಟ್ಟು ನೋಡ್ರಿ ಇದು. ನಾವು ಸುಮ್ಮನೆ ತಲೆ ತಿರ್ಗಿಸ್ಕೊಂಡೆ. ಆವಾಗ ಬೋರೇಗೌಡರು ಏನು ಮಾಡಿದ್ರು, ರೀ ನಮ್ಮ ಹುಡುಗ ಬಿಡಿ ಸರ್ ಬರ್ಕೊಡ್ತಾನೆ ಅಂದರು. ಬರಿತೀನಿ ಸರ್ ಅಂದೆ. ನೆಕ್ಸ್ಟ್ ಡೇ ತಿರ್ಗಾ ಟ್ರೈ ಮಾಡಿದೆ, ಆಗಲಿಲ್ಲ. ಒಂದು ನನ್ನ ಪಕ್ಕದಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ಭಾಸ್ಕರ್ ಅಂತ ಹೇಳಿದ್ದೇನೆ. ಅವನೇನು ಮಾಡಿದೆ, ಕ್ಲೀನಾಗಿ ಬರ್ಕೊಟ್ಟ. ಕ್ಲೀನಾಗಿ ತೊಗೊಂಡು ಫೈಲ್ಗೆ ಹಾಕ್ಬಿಟ್ಟು ತೊಗೊಂಡು ಸರ್. ಮೊದಲೇ ಯಾಕೆ ಬರ್ಕೊಂಬರ್ಲಿಲ್ಲ ನಾನು ಮನ್ಸಲ್ಲಿ ಅಂದ್ಕೊಂಡೆ, ಭಾಸ್ಕರ್ ಬರ್ಕೊಳ್ಳಿಲ್ಲಲ್ಲ ಸರ್ ಅನ್ಸ್ಕೊಂಡೆ ಮನಸ್ಸಲ್ಲಿ. ಅದು ಆಮೇಲೆ ಎಲ್ಲೇ ನಾನು ಹೋದರೂ ಕೂಡ ನಮ್ಮ ತಂದೆಯವ್ರ ಹೆಸರು ಇನ್ಫ್ಲೂಯೆನ್ಸಲ್ಲಿ ನನಗೆ ತುಂಬ ಇದಾಗಿದೆ ಸರ್. ಒಂದು ಡಿಪ್ಲೊಮಾ ಹೋಗ್ಬೇಕು, MTT ಟ್ರೈನಿಂಗ್ ಸೇರಿಕೊಂಡೆ. ಅಲ್ಲಿ ಶಿವಶಂಕರ್ ಪ್ರಿನ್ಸಿಪಲ್ ಇದ್ದರು. ಅವರು ತಂದೆ ಅಭಿಮಾನಿ. ಎಲ್ಲಿ ನಾನು ಕಾಲಿಡ್ತೀನಿ ಅಲ್ಲೆಲ್ಲ ನಮ್ಮ ತಂದೆಯವರ ಅಭಿಮಾನಿಯಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗಿದೆ ಸರ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಸರ್ ನಮಸ್ತೆ, ನಿಮ್ಮ ಹೆಸರು ಪರಿಚಯ ಹೇಳಿ. ನನ್ನ ಹೆಸರು ಗೋಪಿನಾಥ್ ಅಂತ. ನಮ್ಮ 4ನೇ ಮಗ ನಾನು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಮ್ಯಾನೇಜರ್ ಆಗಿದ್ದೆ. ರಿಟೈರ್ಡ್ ಆಗಿ ಆಗಲೇ ಒಂದು 5 ವರ್ಷ ಆಗಿದೆ ನಂದು. ಸೊ ಕಲಾ ಮಾಧ್ಯಮದವರು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ 2 ಮಾತುಗಳನ್ನ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ರಿಗೂ ನಮಸ್ಕಾರ ತಿಳಿಸಿ, ನಮ್ಮ ತಂದೆದು ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತಿದೆ. ಹಾಸ್ಯಾಸ್ಪದನೂ ಇರುತ್ತೆ, ಸ್ವಲ್ಪ 2 ಇರುತ್ತೆ. ಒಂದು ಸಾರಿ ನಾನು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾಗ ಹೋಗಿ ನಮ್ಮ ತಂದೆಯವ್ರು ಕರ್ಕೊಂಡು ಹೋದೆ. ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾಗೋಯ್ತು, ಇನ್ಸ್ಪೆಕ್ಟ್ರ್ ಹೆಸರು ಮರ್ತೋಡಿ, ಸಬ್ ಇನ್ಸ್ಪೆಕ್ಟ್ರ್ ಹೆಸರು ಮರ್ತೋಬಿಟ್ಟಿದೆ. ಫಸ್ಟ್ ಹಂಗೆ ಹಿಂಗೆ ಅಂತ ಹೇಳಿ ಆಮೇಲೆ ನಮ್ಮ ತಂದೆ ಕರ್ಕೊಂಡು ಹೋದ್ರೆ ಪರಿಚಯ ಮಾಡ್ಕೊಂಡಿದ್ದ ತಕ್ಷಣ ಭಾರಿ ಕ್ಲೋಸ್ ಆಗೋಗ್ಬಿಟ್ರು. ಎಷ್ಟು ಕ್ಲೋಸ್ ಆಗೋಗ್ಬಿಟ್ರು ಅಂದರೆ ಅಷ್ಟು ಕ್ಲೋಸ್ ಆದರು. ಕ್ಲೋಸ್ ಆಗಿಬಿಟ್ಟ ಮೇಲೆ ಏನಾಗೋಯ್ತು, ಮತ್ತೆ ಒಂದು ಸ್ವಲ್ಪ ದಿವಸ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು ನಮಗೆ. ಬಿಟ್ಕೊಂಡು ಹೋಗೋ ಟೈಮಲ್ಲಿ ಆ ಸ್ಟೇಷನ್ಗೆ ಇದರಲ್ಲಿ ಸರಹದ್ದಿನಲ್ಲಿ ಬರೋ ಇದರಲ್ಲಿ ಒಂದು ಕೊಲೆ ಆಗೋಗ್ಬಿಟ್ಟಿರುತ್ತೆ. ಕೊಲೆ ಆಗೋಗ್ಬಿಟ್ಟು ಏನಾಗೋಗುತ್ತೆ, ಇವರು ಈ ಸಬ್ ಇನ್ಸ್ಪೆಕ್ಟ್ರಿಗೆ ಅಲ್ಲಿ ಹೋಗಿರ್ತಾರೆ ಇನ್ಚಾರ್ಜ್ ಏನು ಮಾಡಬೇಕು ಅಂತ. ಆ ಕೊಲೆಯಾಗಿ ಬಾಡಿ ಹತ್ರಕ್ಕೆ ಬಾಡಿನೂ ಇರುತ್ತೆ. ಇವ್ರೇನು ಮಾಡ್ತಾರೆ, ಫಸ್ಟು ನಮ್ಮ ತಂದೆಯವ್ರ ಪುಸ್ತಕ ಎಲ್ಲ ಓದಿ ಸ್ವಲ್ಪ ಇದಾಗಿರ್ತೈತೆ ಅವ್ರಿಗೆ, ಹೆಂಗೆ ಏನು ಅಂತ ಕಂಡುಹಿಡಿಯೋದು ಅದು ಇದು ಅಂದ್ಬಿಟ್ಟು ಗೊತ್ತಿರುತ್ತೆ. ಅಲ್ಲಿ ಎಷ್ಟೋ ಜನ ನಿಂತ್ಕೊಂಡಿರ್ತಾರೆ. ಇವ್ರು ಕೊಲೆ ಆಗೋದನ್ನ ಬಿಟ್ಬಿಟ್ಟು ಒಬ್ಬೊಬ್ಬರನ್ನು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡೋದ್ರಲ್ಲಿ ಒಬ್ಬ ಮನುಷ್ಯ ಅವ್ನು ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇರ್ತಾರೆ ಅಂದರೆ ಅವ್ನು ಇದೊಳಗಡೆಗೆ. ಇವ್ರು ಅಬ್ಸರ್ವ್ ಮಾಡಿದ್ರಲ್ಲಿ ಇವ್ರು ಅವನೇ ಡೌಟ್ ಬೀಳ್ತಾರೆ, ಇದಾಗಿರ್ಬೋದು ಇವನೇ ಇರ್ಬೋದು ಅಂತ ಹೇಳ್ಬಿಟ್ಟು. ಕೊನೆಗೆ ಅವರು ಅಸೋಸಿಯೇಟ್ ಕರೆದ್ಬಿಟ್ಟು ಇನ್ನು ಸ್ವಲ್ಪ ಇನ್ಮೇಲೆ ಕಣ್ಣಿಡಿ ಇವನೇ ಇರ್ಬೋದು ಹಂಗೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಅಲ್ಟಿಮೇಟ್ಲಿ ಕೊಲೆ ಮಾಡಿ ಅವನೇ ಆಗಿರ್ತಾನೆ. ಆಮೇಲೆ ನಾವು ಒಂದು ಸ್ವಲ್ಪ ದಿವಸ ಬಿಟ್ಕೊಂಡು ಹೋದ್ಮೇಲೆ ಅವರು ನಮ್ಮ ತಂದೆಯವ್ರು ಹೇಳ್ತಾರೆ, ನರಸಿಂಹಯ್ಯನವ್ರು ನಿಮ್ಮ ಕಾದಂಬರಿ ಓದ್ಬಿಟ್ಟು ಪುಸ್ತಕದ ಹೆಂಗೆ
ಎಲ್ಲ ಹೆಂಗೆ ಚೆಕ್ ಮಾಡ್ತಾನೆ ಅದೇ ಥರ ಚೆಕ್ ಮಾಡಿ ನಾನು ಇವ್ನು ಕಂಡು ಹಿಡಿದಿದ್ದೀನಿ, ಕೊಲೆಗಾರ ಯಾರು ಅಂತ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳಿದ್ರು. ಅದು ಭಾಳ ನಮಗೆ ಒಂಥರ ಇದಾಗೋಯಿತು. ಆಮೇಲೆ ನಾವು ರಾಜಾಜಿನಗರ್ 6th ಬ್ಲಾಕಲ್ಲಿದ್ದಾಗ ನಮ್ಮ ತಂದೆಯವರು ಅವಾಗ ಇದು BTS ಬಸ್ಸಲ್ಲಿ ಹೋಗೋದು ಬರೋದು ಮಾಡ್ತಿದ್ರು. ಪಿಕ್ ಪಾಕೆಟರ್ಸ್ ಜಾಸ್ತಿ ಇದರಲ್ಲಿ. ಆ ಪಿಕ್ ಪಾಕೆಟರ್ಸಲ್ಲಿ ಏನಾಗೋಗ್ಬಿಡ್ತು, ನಮ್ಮ ತಂದೆ ಏನು ಮಾಡೋದು, ಒಂದು ಇಷ್ಟು ಕಾರ್ಡ್ಬೋರ್ಡ್ ಬಾಕ್ಸ್ ಒಂದು ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಂದು 10-20 ವೇಸ್ಟ್ ಪೇಪರ್ಗಳು ಇಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಡೋಲ್ ಇಟ್ಕೊಂಡ್ಬಿಡೋರು. ಜುಬ್ಬಾನೆಲ್ಲ ಬರ್ಬೇಕಾದ್ರೆ ಏನಾಗೋಯ್ತು, ಒಂದ್ಸಲ ಏನು ಮಾಡೋದು, ಒಬ್ಬ ಪಿಕ್ ಪ್ಯಾಕೆಟ್ ಅವ್ರಿಗೆ ಮೆತ್ತು ಮಾಡಿಬಿಟ್ಟು ಹೊಡೆದ್ಬಿಟ್ಟು ಅನ್ನೋದನ್ನ ಹೊಡ್ಕೊಂಡು ಓಡೋಗಿದ್ದಾನೆ. ಓಡೋದ್ಮೇಲೆ ನೋಡಿದ್ದಾನೆ, ಏನೂ ಇಲ್ಲ. ಆಮೇಲೆ ನಮ್ಮ ತಂದೆ ಬಂದು ಮನೆ ಕೈ ಹಾಕ್ತಾರೆ, ಏನೂ ಇಲ್ಲ. ಅಯ್ಯತ್ತೇನಿಕೆ ಇದು ಗ್ಯಾರಂಟಿ ಬರಬೇಕು, ಹುಷಾರಾಗಿರಬೇಕು ಅಂದ್ಬಿಟ್ಟು ತಿರ್ಗಾ ಏನು ಮಾಡಿ ಅದೇ ಥರ ಇನ್ನೊಂದು ಮಾಡಿಕೊಂಡು ತಿರ್ಗಾನು ಆ ಥರ ಬಸ್ ಹತ್ಕೊಂಡು ಬರ್ಬೇಕು. 2ನೇ ಸಲ ಏನು ಓಡ್ಬಿಟ್ಟು ಅವನು. ಇದು ಹಿಂಗೆ ಇದೇ ಕರೆಕ್ಟ್ ದಾರಿ ಅಂದ್ಬಿಟ್ಟು ಅದಕ್ಕೆ ಒಳಗಡೆ ಒಂದು ಜೋಬ್ ಇತ್ತು, ಅಲ್ಲಿ ಇಟ್ಕೊಂಡ್ಬಿಡೋರು ಪರ್ಸ್ನ. ಈ ಪರ್ಸ್ನ ಇನ್ನೊಂದು ಏನು ಮಾಡ್ತಿದ್ರೆ ಇನ್ನೊಂದ್ಸಲ ಇಟ್ಕೊಂಡಿದ್ದಾರೆ ಅದೇ ಥರ ಬರ್ಬೇಕಾದ್ರೆ ಎಂಟ್ರೆನ್ಸಲ್ಲಿ ಇಳಿಯೋದ್ರೊಳಗಡೆ ಅದರಲ್ಲಿ ತಿರ್ಗಾ ಹೊಡ್ಬಿಟ್ಟವನೆ. ಹೊಡ್ಬಿಟ್ಟು ಇಳ್ದಿದ ತಕ್ಷಣ ನೋಡೋನೆ ಪೇಪರ್, ಅಪ್ಪನದು ಏನು ಮಾಡೋದು ನಮಗೆ ಆಗಲ್ಲ ಗುರು, ಬಾಯಿಲೆ ನಿನ್ನ ಪರ್ಸ್ ವಾಪಸ್ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ವಾಪಸ್ ಕೊಟ್ಬಿಟ್ಟವನು. ಅದನ್ನು ಸಿಕ್ಕಾಕೊಂಡಿಲ್ಲ ಅವರು. ಸೊ ಆ ಥರದ್ದು ಒಳ್ಳೆ ಫಾದರ್. ಒಳ್ಳೆ ಫಾದರು. ನಮಗೆ ಭಾಳ ಕಷ್ಟಪಟ್ಟು ಓದಿಸಿದ್ದಾರೆ. ಓದಿಸಿದ್ರೊಳಗಡೆಗೂ ಇದು ನಮ್ಮ ಅಣ್ಣ ಯಾರು ದೊಡ್ಡಣ್ಣ ನಾವು ಭಾಳ ಕಷ್ಟಪಟ್ಟು ಓದಿದ್ದೀವಿ. ಇವರು ಕ್ಯಾಶುಯಲ್ಲಾಗಿ ಅದು ಏನು ಬರುತ್ತೆ ಏನು ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಓದ್ಕೊಂಡು ಇದು ಮಾಡಿರೋದು. ಅವರು ಬಂದಾಗ ಕಷ್ಟಪಟ್ಟು ಓದಿದ್ದೀವಿ. ಈವ್ನಿಂಗ್ ಕಾಲೇಜ್ ಸೇರಿಕೊಂಡು ಸೆಕೆಂಡ್ ಇಯರ್ BCom ಇದ್ದಾಗಲೇ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನನಗೆ ಸೆಕೆಂಡ್ ಇಯರ್ BCom ನನಗೆ ಕೆಲಸ ಸಿಕ್ಬಿಡ್ತು. ಅದು ಸೇರ್ಕೊಂಡ್ಬಿಟ್ಟು ನಾನು ಫೈನಲ್ ಇಯರ್ BCom ಮಾಡಿಕೊಂಡು CIB Part 1 ಮಾಡಿಕೊಂಡೆ. ಇಷ್ಟು ಮಾಡಿಕೊಂಡು ನಾನು ಇವತ್ತಿಗೆ ಆರಾಮಾಗಿ ಎಲ್ಲರ ಜೊತೆ ಆರಾಮಾಗಿ ನಗ್ನಕ್ಕೊಳ್ಳೋಂತ ಇದ್ದೀನಿ. ಸೊ ನಮ್ಮ ತಂದೆ ಬಗ್ಗೆ ಇಷ್ಟು ಹೇಳ್ಬೋದು. ಇನ್ನೂ ಹೇಳಬೇಕು ಅಂದರೆ ಭಾಳಷ್ಟಿದೆ. ಎಲ್ಲ ನಮ್ಮ ಅಣ್ಣವ್ರು ಹೇಳಿದ್ದಾರೆ, ನನ್ನ ತಮ್ಮನೂ ಹೇಳಿದ್ದಾರೆ. ಸೊ ಇದೊಂದು ಆಶಾಸ್ಪದವಾಗಿತ್ತು. ಆ ಪಿಕ್ ಪ್ಯಾಕೆಟ್ ಮಾತ್ರ ನಾನು ಎಲ್ಲರೊತ್ತಿಗೂ ಸಿಕ್ಕಿದ್ರು ಇವತ್ತಿನವರೆಗೂ ಹೇಳ್ತಾನೆ ಇರ್ತೀನಿ. ಆಮೇಲೆ ಒಬ್ಬ ಶೇವಿಂಗ್ ಶಾಪಲ್ಲಿ ಒಬ್ಬ ಮೂರ್ತಿ ಅನ್ನೋನಿದ್ದ. ನಮ್ಮ ತಂದೆಗೆ ಹಿಂಗೆ ಸೇವಿಂಗ್ ಮಾಡ್ತಾಯಿದ್ದ. ನರಸಿಂಹಯ್ಯನವರೇ, ನಾನು ಏನು ಮಾಡೋದು ನರಸಿಂಹಯ್ಯನವ್ರೆ, ನಾನು ಏನೇನೋ ಮಾಡ್ರು ಮುಂದಕ್ಕೆ ಬರೋಕ್ಕಾಗ್ತಾಯಿಲ್ಲಲ್ಲ ನರಸಿಂಹಯ್ಯನವರೇ, ನಾನು ಮುಂದಕ್ಕೆ ಬರೋ ಜೀವನದಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ಅಷ್ಟೊಂದು ಕಷ್ಟ ಬಿಡ್ತೀಯ, ಬಾರ ಎಗ್ಲಿ ಯಾಕೆ ಬಿಡೇ ಸೇವ್ ಮಾಡೋದು ಅಂದರು. ಹಿಂದಕ್ಕೆ ಹೋಗ ಹಿಂಗೆ ನಡ್ಕೊಂಡು ಅಂದರು. ಬಾರಯ್ಯ ಅಂದರು. ಬಂದಲ್ಲಯ್ಯ ಮುಂದಕ್ಕೆ ಬಾ ಅಂತ ಹೇಳ್ಬಿಟ್ಟು ಬೋಳಿಸ್ಕೊಟ್ರು. ಸೊ ಇದೊಂದೆರಡು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟೆ ತಮ್ಮ ಇದಕ್ಕೆ ಧನ್ಯವಾದ. ಸ್ನೇಹಿತರೆ, ಇದು ಎನ್ ನರಸಿಂಹಯ್ಯನವರ ಪುಸ್ತಕಗಳ ಸಂಪುಟಗಳು. ಸ್ನೇಹಿತರೆ, ಎನ್ ನರಸಿಂಹಯ್ಯನವರು ಸುಮಾರು 70 ವರ್ಷಗಳ ಹಿಂದೆ ಕನ್ನಡ ಲೋಕದಲ್ಲಿ ಕನ್ನಡ ಸಾರಸ್ವತ ಲೋಕದಲ್ಲಿ ಓದುಗರನ್ನು ಬೆಳೆಸಿದ ಮಹನೀಯ ನಮ್ಮ ನರಸಿಂಹಯ್ಯನವರು. ಸ್ನೇಹಿತರೆ, ಯಾಕಂದರೆ 50, 60, 70, 80ರ ದಶಕ ಆ 40 ವರ್ಷ ಓದೊಂದೇ ದಾರಿಯಾಗಿತ್ತು ಜನರಿಗೆ, ಮನೋರಂಜನೆಗೆ, ಸಮಯ ಕಳೆಯೋಕ್ಕೆ, ಜ್ಞಾನದ ಅರ್ಜನೆಗೆ, ಎಲ್ಲದಕ್ಕೂ ಆ ಕೆಲಸವನ್ನು ಮಾಡಿದ್ದ ಅಗ್ರಗಣ್ಯರಲ್ಲಿ ನರಸಿಂಹಯ್ಯನವರು ಬಹಳ ಪ್ರಮುಖರು. ಓದ್ಕೊಂಡು ಹೋಗುವಂತಹ ಅನೇಕ ಪತ್ತೇದಾರಿ ಕಥೆಗಳು, ಹಾರರ್ ಕಥೆಗಳು, ಥ್ರಿಲ್ಲರ್ಗಳು, ಸಾಮಾಜಿಕ ಕಥೆ ಕಾದಂಬರಿಗಳನ್ನು ಬರೆದು ಓದುಗರ ಸಂಖ್ಯೆಯನ್ನು ಹೆಚ್ಚಿಸಿದವರು. ಯಾಕೆ ಗೊತ್ತಾ, 550 ಕಾದಂಬರಿಗಳನ್ನು ಬರೆದಂಥ ಮಹನೀಯವರು. ಅಷ್ಟು ದೊಡ್ಡ ಲೇಖನ ಶಕ್ತಿ ಅವರಿಗೆ ಇತ್ತು. ಅದು 4ನೇ ಕ್ಲಾಸ್ ಓದಂಥ ಒಬ್ಬ ಪುಟ್ಟ ಬಡ ಹುಡುಗನಿಗೆ. ಸ್ನೇಹಿತರೆ, ಸೊ ಈ ಪುಸ್ತಕಗಳು ಎಲ್ಲ ಕಡೆ ಸಿಗುತ್ತೆ. ಸೊ ತೊಗೊಂಡು ಓದಿ. ಇವತ್ತಿಗೂ ಎಲ್ಲ ಪುಸ್ತಕದ ಅಂಗಡಿಯಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಎನ್ ನರಸಿಂಹಯ್ಯ ಬುಕ್ಸ್ ಅಂತ ಹೊಡೆದ್ರೆ ಬರುತ್ತೆ, ನಿಮಗೆ ತರಿಸ್ಕೊಂಡು ಓದಿ. ಒಂದು ಪುಸ್ತಕ ಓದಿ ಸಾಕು ನಿಮಗೆ ಮಿಕ್ಕಿದೆಲ್ಲ ಸರಾಗಿ ಓದಿಸ್ಕೊಂಡು ಹೋಗುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಕುತೂಹಲಕಾರಿಯಾಗಿ ಆಸಕ್ತಿದಾಯಕವಾಗಿ ಓದಿಸ್ಕೊಳ್ಳೋ ಪುಸ್ತಕಗಳು. ಓದನ್ನು ಶುರು ಮಾಡ್ತೀನಿ ಅಂತ ಅನ್ನೋರಿಗೆ ಪ್ರಾರಂಭದ ಬಿಂದು ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಎಲ್ಲಕ್ಕಿಂತಲೂ ಭಾಳ ಮುಖ್ಯವಾಗಿ ಅವ್ರ ಕುಟುಂಬಕ್ಕೆ ಧನ್ಯವಾದ. ಇವತ್ತು ನನ್ನ ಜೊತೆಗೆ ಅವರ ಒಂದು ಇಡೀ ದಿನವನ್ನು ನನ್ನ ಜೊತೆ ಕಳೆದ್ರು. ನಮಗೂ ಭಾಳ ಸಂತೋಷ ಆಯಿತು. ನಾವು ಅವ್ರ ಪುಸ್ತಕಗಳನ್ನ ಓದ್ತಿದ್ವಿ. ಈ ವರ್ಷ ಎನ್ ನರಸಿಂಹಯ್ಯನವರ ಶತಮಾನೋತ್ಸವ ವರ್ಷ. ಅವ್ರು ಇದ್ದಿದ್ರೆ ಈಗ 100 ವರ್ಷ. ಅವ್ರು ಹುಟ್ಟಿದ್ದು 1925, ಈಗ 2025, ಸರಿಯಾಗಿ 100 ವರ್ಷ. ಕನ್ನಡ ಕಟ್ಟಿದ ಮಹನೀಯರಲ್ಲಿ ಪ್ರಮುಖರಲ್ಲಿ ಒಬ್ಬರು ನಮ್ಮ ಎನ್ ನರಸಿಂಹಯ್ಯನವರು ಅಂತ ಹೇಳ್ತಾ, ಆದರೆ ಒಂದು ಸರ್ಕಾರದಲ್ಲೂ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಮನವಿ, ಎನ್ ನರಸಿಂಹಯ್ಯನವರಂತಹ ಕನ್ನಡ ಕಟ್ಟಿದ ಮಹನೀಯರ ಹೆಸರನ್ನು ಯಾವುದಾದ್ರೂ ಒಂದು ರಸ್ತೆಗೋ, ಒಂದು ವೃತ್ತಕ್ಕೋ, ಒಂದು ಉದ್ಯಾನವನಕ್ಕೋ, ಅಥವಾ ಯಾವುದಾದ್ರೂ ಒಂದು ಬೇರೆ ಬೇರೆ ಬಸ್ ಸ್ಟ್ಯಾಂಡ್, ಮೆಟ್ರೋ ಸ್ಟೇಷನ್ ಇತ್ಯಾದಿಗಳಿಗೆ ಇಟ್ಟು ಅವ್ರನ್ನ ನೆನೆಸ್ಕೊಳ್ಳುವ ಕೆಲಸ ಮಾಡ್ಬೋದು. ಮೆಟ್ರೋ ರೈಲು ಓಡಾಡ್ತಿರ್ತವೆ, ಅವರಲ್ಲಿ ಅವರು ಒಂದು ಸಣ್ಣ ವಿಡಿಯೋ ಕ್ಲಿಪ್ ಪ್ಲೇ ಮಾಡೋ ಮೂಲಕನೋ, ಅವ್ರ ಪುಸ್ತಕಗಳನ್ನು ತೋರಿಸೋ ಮೂಲಕನೋ ಇತ್ಯಾದಿ ಎಲ್ಲ ಮಾಡ್ಬೋದು. ಸೊ ಅದನ್ನ ಮಾಡಲಿ ಸರ್ಕಾರಗಳು ಅಂತ ಕೂಡ ನಾನು ಕೇಳ್ಕೊತೇನೆ. ಇದು ಅವರ ಕುಟುಂಬದ ಪರವಾಗಿ, ಅವರ ಅಭಿಮಾನಿಗಳ ಪರವಾಗಿ ನನ್ನ ಮನವಿ ಇದು. ಹಾಗಾಗಿ ಎನ್ ನರಸಿಂಹಯ್ಯನವ್ರನ್ನ ದಯವಿಟ್ಟು ಪರಿಗಣಿಸಿ ಅಂತ ಕೇಳ್ಕೊತೀನಿ. ಸೊ ಧನ್ಯವಾದ. ಅವ್ರ ಕುಟುಂಬಕ್ಕೆಲ್ಲರಿಗೂ ಧನ್ಯವಾದ. ನಮಸ್ಕಾರ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.